ಇದು ಫಸ್ಟ್ 3 ಪ್ಯಾರಾಗ್ರಾಫ್ಸ್ ತರ ಏನಿದೆ, ಫಸ್ಟ್ 4-5 ಲೈನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ಕ್ರಿಬಲ್ ಮಾಡೋದ್ರೆ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗ್ ಅನ್ಸುತ್ತೆ ನೋಡ್ಕೊಳ್ಳಂಗಿದ್ರೆ ನೋಡ್ಕೊಳ್ಳಿ, ಬಿಟ್ಟಿದ್ ನಿಮ್ಗೆ. ರೈಟ್. Our present constitution, the first constitution of India framed and given to themselves by the people of India, was adopted by the Constitutional Assembly 26 November 1949. Republic Day ಏನಕ್ಕೆ ಸೆಲೆಬ್ರೇಟ್ ಮಾಡೋದು? ಓಕೆ, November 26 November 1949 26 November 1950 ಏನ್ ಸಂಬಂಧ? ಅದೇ ಕ್ವಶನ್ ಬರುತ್ತೆ. ಜನರಲ್ ಆಗಿ ನೀವು November 26 1949 ಗೊತ್ತಿರಲ್ಲ, ನಿಮ್ಗೆ January 26 1950 ಗೊತ್ತಿರುತ್ತೆ. ಆ 1950 1947 ಅಂತ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂತೀರಾ. ಇಲ್ಲ, 1950 ನಲ್ಲಿ ಫಸ್ಟ್ ಎಲೆಕ್ಷನ್ ನಡೆದಿದ್ದು 1950 ಆದ್ಮೇಲೆ ಅಂತ ನೆನ್ನೆ ಹೇಳಿದೆ ಅಲ್ವಾ. ಸೊ ಎಲೆಕ್ಷನ್ ನಡೆಯೋಕ್ಕಿಂತ ಮುಂಚೆ ನಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರೊಸೀಜರ್ ಬರಬೇಕು ಎಲೆಕ್ಷನ್ ನಡೆಯಕ್ಕೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಕಾನ್ಸ್ಟಿಟ್ಯೂಷನ್ ಬಂದಿರತ್ತೆ ಅಂತ ಕ್ಲಾರಿಟಿ ಬಂತಲ್ವಾ? ರೈಟ್. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ನೀವು ಆಪ್ಷನ್ಸ್ ಹಾಕ್ಬೇಕಾದ್ರೆ ವಿತೌಟ್ ಕನ್ಫ್ಯೂಷನ್ ಹಾಕ್ಬೋದು, ಒಂದಾದ್ಮೇಲೆ ಒಂದು ತಿಳ್ಕೊಂಡ್ರೆ. ಓಕೆ, ರೈಟ್. ಅದಕ್ಕೆ ದ ಕಾನ್ಸ್ಟಿಟ್ಯೂಷನ್ ಡೇ ಈಸ್ ಅಬ್ಸರ್ವ್ಡ್ ಆನ್ 26 November every year to mark the adoption of Indian Constitution by the Constitutional Assembly. ಅಡಾಪ್ಷನ್ ಆಗಿದೆ ಯಾವಾಗ? ಎನ್ಫೋರ್ಸ್ಮೆಂಟ್ ಆಗಿದ್ದು, ಫುಲ್ ಆಪರೇಷನ್ ಬಂದಿದ್ದು. ಕ್ಲಿಯರಾ? ಯಾಕೆ ಅಲ್ಲಿಗೆ ಹಾಕಿದ್ರು ಡೇಟ್ ಅನ್ನೋ ಕ್ವಶನ್ ಇಲ್ಲಿದೆ. ಅದಕ್ಕೆ ಆನ್ಸರ್ 26 January was chosen as the Republic Day because it was on this day in 1930 British ಇದ್ದಾಗ, when declaration of Indian independence known as ಪೂರ್ಣ ಸ್ವರಾಜ್. ಲಾಹೋರ್ ಸೆಷನ್ ಆಗತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅಲ್ಲಿ ಡಿಕ್ಲೇರ್ ಮಾಡ್ತಾರೆ ನಂಗೆ ಪೂರ್ಣ ಸ್ವರಾಜ್ ಬೇಕಂತ. ಓಕೆನಾ? ಯಾರು ಡಿಕ್ಲೇರ್ ಮಾಡ್ತಾರೆ? ಯಾಕೆ ಅವ್ರ ಅಪ್ಪನ್ ಕರೀತಾ ಇದ್ದೀರಾ? ಜವಾಹರ್ಲಾಲ್ ನೆಹರು ಹೇಳ್ತಾರೆ ನಮ್ಗೆ ಪೂರ್ಣ ಸ್ವರಾಜ್ ಡಿಕ್ಲೇರ್ ಮಾಡ್ಕೋತೀವಿ ನಾವು ಅಂತ. ಲಾಹೋರ್ ಸೆಷನ್ ಅಲ್ಲಿ ಚೇರ್ ಮಾಡಿದ್ದು ಜವಾಹರ್ಲಾಲ್ ನೆಹರುನೇ. ಓಕೆನಾ? ಡಿಕ್ಲರೇಷನ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನೋನ್ ಎಸ್ ಪೂರ್ಣ ಸ್ವರಾಜ್. ಅರ್ಥ ಆಗುತ್ತೆ ಪೂರ್ಣ ಸ್ವರಾಜ್ ಅಂದ್ರೆ? ಪೂರ್ಣ ಅಂದ್ರೇನು? ಪಕ್ಕದ ಮನೆ ಹುಡುಗಿ ಹೆಸರಲ್ಲ ಇದು. ಪೂರ್ಣ ಅಂದ್ರೆ ಕಂಪ್ಲೀಟ್, ಸ್ವರಾಜ್ ಅಂದ್ರೆ ಫ್ರೀಡಮ್, ಇಂಡಿಪೆಂಡೆನ್ಸ್ ಆಯ್ತು. ರೈಟ್. ವಾಸ್ ಪ್ರೊಕ್ಲೇಮ್ಡ್ ಬೈ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಸ್ ಅಪೋಸ್ ಟು ದಿ ಡೊಮಿನಿಯನ್ ಸ್ಟೇಟಸ್ ಆಫರ್ಡ್ ಬೈ ಬ್ರಿಟಿಷ್ ರೆಜಿಮ್ ಅಂತ ಇದೆ. ಅವ್ರು ಡಾಮಿನೆಂಟ್ ಸ್ಟೇಟಸ್ ಕೊಡ್ತೀವಿ, ನೀವು ನಮ್ಗೆ ಕೋಆಪರೇಷನ್ ಮಾಡಿ ಅಂತ ಹೇಳ್ತಾರೆ. ಯಾರು? ಬ್ರಿಟಿಷ್ ಅವರು. ಯಾರ್ಗೆ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಇಂಡಿಯನ್ಸ್ಗೆ ಹೇಳ್ತಾರೆ. ಕೆಲವರು ಒಪ್ಕೊಂತಾರೆ, ಆಯ್ತು ಡೊಮಿನೆಂಟ್ ಸ್ಟೇಟಸ್ ತಗೊಂಡ್ಬಿಡೋಣ, ಓಕೆ ಅಟ್ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಅನ್ಬಿಡ್ತಾರೆ. ಅವ್ರಿಗೆ ನಾವು ಜನರಲ್ ಆಗಿ ಮಾಡರೇಟ್ಸ್ ಅಂತ ಕರ್ಬಿಡ್ತೀವಿ. ಓಕೆನಾ? ಮಾಡರೇಟ್ಸ್ ಅಂದ್ರೆ ಓಕೆ ಏನೋ ಒಂಚೂರು ಕೊಡೋಣ ಸಾಕು, ದಿನಕ್ಕೆ 2 ಹೊತ್ತಿದ್ರೆ ಸಾಕು, ಈ ತರ ಮಾಡರೇಟ್ಸ್ ಇರ್ತಾರೆ. ಎಕ್ಸ್ಟ್ರೀಮಿಸ್ಟ್ ನೀನ್ ಇಲ್ಲಿರ್ಲೇಬೇಡ, ಹೋಗ್ ನಿಮ್ ಮನೆಗೆ ಅಂತ. ಅವ್ರು ವೈಲೆಂಟ್ ಅಪ್ರೋಚ್ ಇರುತ್ತೆ ಎಕ್ಸ್ಟ್ರೀಮಿಸ್ಟ್. ಓಕೆನಾ? ಅವ್ರು ಇವ್ರಿಗೆ ಟಗಾಫರ್ ಆಗುತ್ತೆ. ಲಾರ್ಡ್ ಇರ್ವಿನ್ ಅಂತ ಒಬ್ಬ ಇರ್ತಾನೆ. ಇದು ಹಿಸ್ಟ್ರಿ, ಇದು ನಿಮ್ ಮಾಡರ್ನ್ ಹಿಸ್ಟ್ರಿ, ಇದು ಪಾಲಿಟಿಲಿ ಅಷ್ಟು ಬೇಕಾಗಲ್ಲ, ಜಸ್ಟ್ ಹೇಳ್ತಿದ್ದೀನಿ ಕನೆಕ್ಟ್ ಇರ್ಲಿ ಅಂತ. ಲಾರ್ಡ್ ಇರ್ವಿನ್ ಅಂತ ಹೇಳ್ತಾನೆ, ಜಸ್ಟ್ ಯಾವ್ದೋ ಒಂದು ಸ್ಪೀಚ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಡಾಮಿನೆಂಟ್ ಸ್ಟೇಟಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾನೆ. ಖುಷಿ ಆಗ್ಬಿಡುತ್ತೆ ಜನಕ್ಕೆ. ಪುನಃ ಬಂದ್ಬಿಟ್ಟು ಏನಂತ ಹೇಳ್ತಾನೆ, ಸದ್ಯದಲ್ಲಿ ಕೊಡಲ್ಲ ನಾನು ಅಂತ ಹೇಳ್ಬಿಡ್ತಾನೆ ಇನ್ನೊಂದ್ ಸೆಷನ್ ಅಲ್ಲಿ ಬಂದ್ಬಿಟ್ಟು. ಅವಾಗ ಟ್ರಿಗರ್ ಆಗ್ಬಿಡುತ್ತೆ. ಅವ್ನ್ ಉಲ್ಟಾ ಹೊಡೆಯಕ್ಕೆ ಏನ್ ಕಾರಣ ಅಂದ್ರೆ, ಬ್ರಿಟಿಷ್ ಅಲ್ಲಿ ಇಂಗ್ಲೆಂಡ್ ಅಲ್ಲೇ ವಾಪಸ್ ಹೇಳ್ತಾರೆ, ನೀನ್ ಅಷ್ಟೊಂದು ಇಂಡಿಪೆಂಡೆನ್ಸ್ ಅವ್ರು ಕೊಟ್ಬಿಟ್ರೆ ನಾವು ಅಲ್ಲಿಂದ ಎಕನಾಮಿಕ್ ಬೆನಿಫಿಟ್ ತಗೊಳಕ್ ಆಗೋದಿಲ್ಲ, ನೀವು ಅವ್ನು ಕೊಡ್ಬೇಡಿ ಅಂತ ಗಲಾಟೆ ಎತ್ಕೊಂಡ್ಬಿಡುತ್ತೆ. ಅವ್ನು ಅದಕ್ಕೆ ಉಲ್ಟಾ ಬಂದ್ಬಿಟ್ಟು ಸದ್ಯ ಕೊಡಲ್ಲ ನಾನು ಡಾಮಿನೆಂಟ್ ಸ್ಟೇಟಸ್ ಅಂತ ಬಂದು ವಾಪಸ್ ಹೇಳ್ಬಿಡ್ತಾನೆ ಇಂಡಿಯಾದಲ್ಲಿ. ಓಕೆನಾ? ಅವಾಗ ಇಲ್ಲಿ ಟ್ರಿಗರ್ ಆಗ್ಬಿಡುತ್ತೆ. ಆ ಟ್ರಿಗರ್ ಆಗಿ ರಿಸಲ್ಟ್ ಪೂರ್ಣ ಸ್ವರಾಜ್. ಅರ್ಥ ಆಯ್ತಾ? ಅರ್ಥ ಆಗಿದ್ಯಾ? ಇದು ಸ್ಟೋರಿ, ಇದನ್ನ ಅರ್ಥ ಮಾಡ್ಸಕ್ ನನಗೆ ಇಷ್ಟೇ ಆಗೋದು. ಕ್ಲಾರಿಟಿ ಬಂತಾ? ಓಕೆ. ಡಾಮಿನೆಂಟ್ ಸ್ಟೇಟಸ್ ಅಪೋಸ್ ಮಾಡ್ತಾರೆ. ಅದ್ ಯಾವ ಸೆಷನ್ ಇದು? ಲಾಹೋರ್ ಸೆಷನ್. ಆ ದಿನಕ್ಕೆ ಒಂದ್ ನೆನಪು ಇರ್ಲಿ ಅಂತ ತಗೊಂಡೋಗಿ January 26 ತಗೊಂಡೋಗಿ ಹಾಕ್ತಾರೆ. November 26 ಇರೋದ್ನ. ಕ್ಲಾರಿಟಿ ಬಂತಾ? November 26 ಆ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡಕ್ಕೆ ರೆಡಿ ಇರುತ್ತೆ ಟೈಮು. ಕಾನ್ಸ್ಟಿಟ್ಯೂಷನ್ ರೆಡಿ ಇರುತ್ತೆ. ಬೇಡ ಸರ್ November 26 ಬೇಡ, January 26 ಮಾಡ್ಬೇಡ ಅಂತ ಸಜೆಷನ್ ಮಾಡ್ತಾರೆ. ಯಾಕೆ ಸಜೆಷನ್ ಮಾಡ್ತಾರೆ ಅಂದ್ರೆ, ಲಾಹೋರ್ ಸೆಷನ್ ಅಲ್ಲಿ ಪೂರ್ಣ ಸ್ವರಾಜ್ ನಾವು ಡಿಕ್ಲೇರ್ ಮಾಡಿರೋದ್ರಿಂದ ಆ ಡೇನ ಕಮಾಮರೇಟ್ ಮಾಡೋಣ, ತಗೊಂಡೋಗ್ಬಿಟ್ಟು January 26 ಹಾಕಿದ್ರೆ ಅದೊಂದು ರಿಮೆಂಬರೆನ್ಸ್ ಡೇ ಆಗಿರುತ್ತೆ, ಒಂದು ಜಸ್ಟಿಸ್ ಫಾರ್ಮ್ ಇದ್ದಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಹಾಕ್ತಾರೆ. ಕ್ಲಾರಿಟಿ ಬಂತಾ? ಇಷ್ಟೇ. ಇದು ಕ್ವಶನ್ ಬರುತ್ತೆ, ಇದ್ರಲ್ಲಿ ಏನ್ ಬೇಕಾದ್ರೂ ಅವ್ರು ಕ್ವಶನ್ ಕೇಳ್ಬೋದು. ಇಷ್ಟರಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಓಕೆನಾ? ಇದು ನೋಟ್ಸ್ ಅಲ್ಲಿ ಇರುತ್ತೆ. ಈಗ ತಾನೇ 1930 ಹೇಳ್ದೆ, ಪುನಃ 1929 ಹೇಳ್ತಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬಿಡಿ. ಸೆಷನ್ ಮಾಡಿದ್ 1929 ಅಲ್ಲಿ ಮಾಡಿರ್ತಾರೆ. 2930 ನಲ್ಲಿ ಅವ್ರು ಹೇಳಿದ್ಮೇಲೆ ಅದನ್ನ ಎನ್ಫೋರ್ಸ್ ಮಾಡ್ಬೇಕು, ಆಚೆ ಜನರಿಗೆ ಹೇಳ್ಬೇಕು ಬಂದ್ಬಿಟ್ಟು. ಅವ್ರು ಮೀಟಿಂಗ್ಗಳು ಮಾಡ್ಕೊಂಡು ಹೇಳ್ಕೊತಾರೆ 1929 ಅಲ್ಲಿ. ಆಚೆ ಬಂದು ಹೇಳ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರು ಸೆಷನ್ ಮಾಡಿ ಲಾಹೋರ್ ಅಲ್ಲಿ. ಅದು 1930. ಓಕೆನಾ? ಅವ್ರು ಮೀಟಿಂಗ್ ಮಾಡ್ಕೋತಾರೆ ಮೊದ್ಲೇನೆ. ಈಗ ಕ್ಯಾಬಿನೆಟ್ ಹ್ಯಾಸ್ ಕ್ಲಿಯರ್ಡ್ ಬಿಲ್ ಅಂತ ಬರುತ್ತೆ, ನಿಮ್ ಪೇಪರ್ ಅಲ್ಲಿ ಓದಿರ್ತೀರಾ. ಕ್ಲಿಯರ್ಡ್ ಬಿಲ್ ಅಂತ ಬಂದ್ರೆ ಇವತ್ತಿನ ದಿನ ಬರುತ್ತೆ, ಬಟ್ ಅವ್ನು ಅದನ್ನ ಬಿಲ್ ನ ಮುಂದೆ 1 ತಿಂಗಳು ಮುಂಚೆನೆ ಎತ್ಕೊಂಡಿರ್ತಾನೆ ಕ್ಯಾಬಿನೆಟ್.
ಆ ಡೇಟ್ ಎರಡು ಕ್ಲಾರಿಟಿ ಬಂತಾ? ಎರಡು ಹೇಳ್ತಾರೋ ಡೇಟ್ ಅಂದ್ರೆ ನೀವು 1913 ಇಟ್ಕೊಳ್ಳಿ ಸಾಕಾಗತ್ತೆ. ಓಕೆನಾ? ಸರ್ ಎರಡು ಆಪ್ಷನ್ ಕೊಟ್ರೆ ಏನ್ ಮಾಡೋದು ಅಂದ್ರೆ ಜನರಲ್ ಆಗಿ ಕೊಡಲ್ಲ, ಕೊಟ್ರೆ ಬಿಟ್ಬಿಡ್ರಿ ಕ್ವಶನ್, ಗ್ರೇಸ್ ಗೊತ್ತೈತೆ. ಅಲ್ಲ, ಎರಡು ಡೇಟ್ ಕೊಟ್ಬಿಟ್ರೆ ತುಂಬಾ ಕಷ್ಟ ಹೇಳೋದಕ್ಕೆ. ಓಕೆ, ಡಿಕ್ಲೇರ್ ಆಗಿದ್ ಯಾವಾಗ? 1913 ಅಲ್ಲಿ. ಓಕೆನಾ? ಅದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದು 1920 ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆನ್ 19 ಡಿಸೆಂಬರ್ 29 ಪಾಸ್ ದಿ ಹಿಸ್ಟಾರಿಕ್ ಪೂರ್ಣ ಸ್ವರಾಜ್. ಅವ್ರವರೇ ಪಾಸ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ಬಿಜೆಪಿ ತಗೊಳ್ಳೋಣ, ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು ಅಂತ ಅವರೇ ಇನ್ನರ್ ಪಾರ್ಟಿ ವೋಟಿಂಗ್ ಮಾಡ್ಕೊಂತಾರೆ. ಆತರ ಇದು ಕ್ಲಾರಿಟಿ ಬಂತಾ? ಅದೇನ್ ಡೆಮೋಕ್ರೆಟಿಕಲ್ ಮಾಡ್ಲೇಬೇಕು ಅಂತ ಏನಿಲ್ಲ. ಅವ್ರ ಪಾರ್ಟಿನಲ್ಲಿ ಯಾರು ಏನ್ ಬೇಕಾದ್ರೂ ಮಾಡ್ಕೋಬಹುದು ಇನ್ನರ್ ಪಾರ್ಟಿನಲ್ಲಿ. ಬಟ್ ಡೆಮೋಕ್ರೆಟಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಅವರೇ ವೋಟಿಂಗ್ ಮಾಡ್ಕೋತಾರೆ. ಓಕೆ, ಇದನ್ನ ರೆಸೊಲ್ಯೂಷನ್ ಪಾಸ್ ಮಾಡೋದು ಬೇಡವೋ, ಎಷ್ಟು ಜನ ಎಸ್ ಅಂತೀರ, ಎಷ್ಟು ಜನ ನೋ ಅಂತೀರ ಅಂತ ಪಾರ್ಟಿ ಒಳಗಡೆನೆ ಮಾಡ್ಕೋತಾರೆ. ಅಲ್ಲಿ ಮೆಜಾರಿಟಿ ಪಾರ್ಟಿ ಒಳಗಡೆ ಇರೋ ಜನನೇ ಹೇಳಿದ್ರೆ ಓಕೆ ವಿಲ್ ಗೋ ಹೆಡ್ ವಿತ್ ಇಟ್, ಈ ತರ ಮಾಡ್ಕೊಂಡು ಹೋಗ್ತಾರೆ. ಆ ಎರಡು ಡೇಟ್ ಡಿಫ್ರೆನ್ಸ್. ಕ್ಲಾರಿಟಿ ಬಂತಾ? Independence resolution at its Lahore session, a public declaration was made on 26 January 1930. ಅರ್ಥ ಆಗೋಂಗೆ ಹಾಕಿದೀನಿ. ಓಕೆ, a day which the Congress party urged Indians to celebrate Independence Day. ಇದನ್ನೇ ಕೇಳ್ತಾನೆ ಕ್ವಶನ್. ಇದು ಮಿಸ್ ಆಗಿದೆ, ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಕೇಳ್ಬಿಟ್ಟಿದ್ದಾರೆ. ಇದು ಈ ಸ್ಟೇಟ್ಮೆಂಟ್, a day which the Congress party urged Indians ಅಂತಂದ್ರೆ ಟು ಸೆಲೆಬ್ರೇಟ್ ಆಸ್ ಇಂಡಿಪೆಂಡೆನ್ಸ್ ಡೇ. ಇಂಡಿಯನ್ಸ್ ಅಂತಂದ್ರೆ ಪಬ್ಲಿಕ್ ಹೇಳಿದ್ರು ಅಂತ ಅರ್ಥ ಅಲ್ಲಿ. ಓಕೆನಾ? ಆ ಡೇಟ್ ಯಾವುದು? 1930 January 26. ಕ್ಲಾರಿಟಿ ಬಂತಾ? ಬಟ್ ಪಾರ್ಟಿ ಅವ್ರು ಡಿಸೈಡ್ ಮಾಡಿದ್ ಯಾವಾಗ? ಕ್ಲಿಯರಾ? ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ದಿ ಸುಪ್ರೀಂ ಲಾ ಆಫ್ ಇಂಡಿಯಾ. ಅದಕ್ಕಿಂತ ಮೇಲ್ಗಡೆ ಇಲ್ಲ. ನೀನ್ ಎಷ್ಟೇ ದೊಡ್ಡವನಾಗಿರೋ ನಿನ್ ಮೇಲೆ ಲಾ ಇದೆ, ಆ ತರ ಅದು. ಸುಪ್ರೀಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಪಾರ್ಲಿಮೆಂಟರಿ ಸುಪ್ರೀಮಸಿ ಇಲ್ಲ ಅಂತಿದೆ. ನೆಕ್ಸ್ಟ್ ಅಲ್ಲಿ ಬರುತ್ತೆ ನಿಮಿಷ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ದಿ ಸುಪ್ರೀಂ ಲಾ ಆಫ್ ಇಂಡಿಯಾ. ಇಟ್ ಫ್ರೇಮ್ಸ್ ಫಂಡಮೆಂಟಲ್ ಪೊಲಿಟಿಕಲ್ ಪ್ರಿನ್ಸಿಪಲ್ಸ್, ಪ್ರೊಸೀಜರ್ಸ್, ಪ್ರಾಕ್ಟೀಸಸ್, ರೈಟ್ಸ್, ಪವರ್ಸ್ ಅಂಡ್ ಡ್ಯೂಟೀಸ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೆ ಅಷ್ಟೇ. ಅದನ್ನ ಪಾಲಿಸೀಸ್ ಮೂಲಕ ಇರ್ಬೋದು, ಪ್ರೊಸೀಜರ್ಸ್ ಮೂಲಕನಾದ್ರೂ ಇರ್ಬೋದು. ಇಟ್ ಇಂಪಾರ್ಟ್ಸ್ ಕಾನ್ಸ್ಟಿಟ್ಯೂಷನಲ್ ಸುಪ್ರೀಮಸಿ ಅಂತಿದೆ. ಇಂಪಾರ್ಟ್ಸ್ ಅಂದ್ರೆ ಹೇಳುತ್ತೆ ಅಂತ ಅನ್ಕೊಳ್ಳೋಣ. ಕಾನ್ಸ್ಟಿಟ್ಯೂಷನಲ್ ಸುಪ್ರೀಮಸಿ, ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅದೇ ಲಾಸ್ಟ್. ಓಕೆನಾ? ಪಾರ್ಲಿಮೆಂಟರಿ ಸುಪ್ರೀಮಸಿ ಅಲ್ಲ ಅಂತ ಕೊಟ್ಟಿದ್ದೀನಿ. ಪಾರ್ಲಿಮೆಂಟ್ ಅಲ್ಲಿ ಯಾರು ಇರ್ತಾರೆ? ನೀವು ಎಲೆಕ್ಟ್ ಮಾಡಿರೋ ಜನ ಇರ್ತಾರೆ. ಅವರು ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿ ನಡ್ಕೋಬೇಕು ಹೊರತು ಕಾನ್ಸ್ಟಿಟ್ಯೂಷನ್ ಬೇಕಾಬಿಟ್ಟಿ ಚೇಂಜ್ ಮಾಡಕ್ಕಾಗಲ್ಲ. ಬೇಕಾಬಿಟ್ಟಿ ಚೇಂಜ್ ಮಾಡಿದ್ರೆ ಯಾರು ಬರ್ತಾರೆ ಮಧ್ಯ? ಜುಡಿಷರಿ ಬರುತ್ತೆ, ಜಡ್ಜಸ್ ಅಲ್ಲ, ಜುಡಿಷರಿ ಬರುತ್ತೆ. ಓಕೆನಾ? ರೈಟ್. ಹೈಯೆಸ್ಟ್ ಇಂಟರ್ಪ್ರಿಟರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದ್ರೆ ಜುಡಿಷರಿ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. as it is not created by the parliament. ಪಾರ್ಲಿಮೆಂಟ್ ಕ್ರಿಯೇಟ್ ಮಾಡಿಲ್ಲ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀನಿ ಬಂದೆ. ಬಟ್ ಎ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಅಂತ ಇದೆ. ಪಾರ್ಲಿಮೆಂಟ್ ಕ್ರಿಯೇಟ್ ಮಾಡಿಲ್ಲ, ಬಟ್ ಎ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂಡ್ ಅಡಾಪ್ಟೆಡ್ ಬೈ ಇಟ್ಸ್ ಪೀಪಲ್ ವಿತ್ ಅ ಡಿಕ್ಲರೇಷನ್ ಇನ್ ಇಟ್ಸ್ ಪ್ರಿಯಾಂಬಲ್ ಅಂತಿದೆ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಏನ್ರಿ ನೋಡ್ಬೋಣ. ಫಾರ್ ಎಕ್ಸಾಂಪಲ್ ಅವಾಗಲೇ ಹೇಳಿದೆ ಪಾಪ್ಯುಲೇಷನ್ ಎಷ್ಟಿತ್ತು ಅಂತ ಹೇಳ್ಕೊಟ್ಟೆ, ಲಿಟ್ರಸಿ ರೇಟ್ ಇತ್ತು ಅಂತ ಹೇಳ್ಕೊಟ್ಟೆ ನಿನ್ನೆ. ಇಂಡಿಪೆಂಡೆನ್ಸ್ ಬಂದಿದ ತಕ್ಷಣ ನಮ್ಗೆ ಗೊತ್ತಿರ್ಲಿಲ್ಲ ಯಾರು ಎಷ್ಟು ಜನ ಇದ್ದಾರೆ, ಯಾವ ಸ್ಟೇಟ್ ಅಲ್ಲಿ ಹೆಂಗಿದ್ದಾರೆ. ಸ್ಟೇಟ್ಗಳು ಇರ್ಲಿಲ್ಲ ಅಲ್ಲ, ಆಮೇಲೆ ಮಾಡಿರೋದಲ್ವಾ. ಆ ಜನರಿಂದ ವೋಟ್ ಹಾಕ್ಸ್ಕೊಳ್ಳೋದು ಕಷ್ಟ ಇಮಿಡಿಯೇಟ್ ಆಗಿ. ಫಾರ್ ಎಕ್ಸಾಂಪಲ್ ನಮ್ಗೆ ಇಂಡಿಪೆಂಡೆನ್ಸ್ ಕೊಟ್ಬಿಟ್ಟು ಹೋಗಿದ್ದಾರೆ ಅಂದಿದ ತಕ್ಷಣ ಕಾನ್ಸ್ಟಿಟ್ಯೂಷನ್ ತಗೊಂಡ್ಬಿಡಕ್ಕೆ ಯಾರಾದ್ರೂ ಏಬಲ್ ಪರ್ಸನ್ ಇರ್ಬೇಕು, ಯಾರಾದ್ರೂ ನೋಟಿಫೈಡ್ ಪರ್ಸನ್ ಆದ್ರೂ ಇರ್ಬೇಕು. ಅದಕ್ಕೆ ಇಂಡೈರೆಕ್ಟ್ ಎಲೆಕ್ಷನ್ ಮಾಡ್ಬಿಡ್ತಾರೆ. ಡೈರೆಕ್ಟ್ ಎಲೆಕ್ಷನ್ ಅಂದ್ರೆ ನಾವು ವೋಟ್ ಹಾಕಿ ಗೆಲ್ಸೋದು ಅಲ್ವಾ. ಕ್ಲಾರಿಟಿ ಬಂತಾ? ಇಂಡೈರೆಕ್ಟ್ ಎಲೆಕ್ಷನ್ ಮಾಡ್ತಾರೆ. ಅಲ್ಲಿರೋ ಜನನೇ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಇಷ್ಟು ಜನ ಇರ್ಲಿ ಅಂತ ಹೇಳ್ತಾರೆ. ಯಾರ್ಯಾರು ಆಮೇಲೆ ನೋಡೋಣ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇರ್ಲಿ ಅಂತ. ಈಗ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂದ್ರೆ ಅಂಬೇಡ್ಕರ್ ಅಂತ ಹೇಳ್ತೀರಾ ನೀವಲ್ವಾ. ಅಂಬೇಡ್ಕರ್ ಜೊತೆಗೆ ಬೇರೆ ಬೇರೆ ಜನ ಇರ್ತಾರೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಕ್ಕೆ. ಅದನ್ನ ಅವರೇ ಸೆಲೆಕ್ಟ್ ಮಾಡ್ತಾರೆ. ಮೇಲ್ಗಡೆ ಇರೋ ಲೀಡರ್ಸ್, ಈಗ ನೆಹರು, ಗಾಂಧಿ ಈ ತರ ಇದ್ರಲ್ಲ ಲೀಡರ್ಸ್, ಅವರೆಲ್ಲ ಸೇರಿಸಿ ಒಂದು ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಕರಿತೀವಿ. ಅವ್ರದ್ದೇನ್ ಕೆಲಸ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡೋದು. ಡ್ರಾಫ್ಟ್ ಮಾಡೋದಂದ್ರೆ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡೋದಕ್ಕೆ ಹೇಳ್ತಾರೆ ಅವ್ರಿಗೆ. ಅವ್ರನ್ನ ನಾವೇನಂತ ಕರಿತೀವಿ? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಕರಿತೀವಿ. ಅರ್ಥ ಆಗಿದ್ಯಾ? ಅವ್ರು ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಆಗಿರ್ತಾರೆ, ಡೈರೆಕ್ಟ್ ಎಲೆಕ್ಷನ್ ಆಗಿರಲ್ಲ. ಓಕೆ ಸರ್, 1950 ಆಗಿದಿಲ್ಲ, 1950 ಆಗಿಲ್ಲ, ಇನ್ನು ಹಿಂದೆ ಇದು. ಓಕೆ, ಅಂಡ್ ಅಡಾಪ್ಟೆಡ್ ಬೈ ಇಟ್ಸ್ ಪೀಪಲ್. ಓಕೆ, ಪ್ರಿಯಾಂಬಲ್ ಬರ್ತೀನಿ, ಅದು ದೊಡ್ಡ ಚಾಪ್ಟರ್ ಇದೆ. ಪ್ರಿಯಾಂಬಲ್ ಅಂದ್ರೆ ಒಂಥರ ನಿಮ್ದು ಬುಕ್ ಅಲ್ಲಿ ಪೀಟಿಕೆ ಅಂತ ಬರುತ್ತೆ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಆ ತರ ಅಂತ ಅನ್ಕೊಳ್ಳೋಣ. ರೈಟ್, ಅಷ್ಟೇ ಸಾಕು. ಮುಂದೆ ನೋಡಿ, ಪಾರ್ಲಿಮೆಂಟ್ ಕೆನಾಟ್ ಓವರ್ ರೈಡ್ ಇಟ್ ಅಂತಿದೆ. ಓವರ್ ರೈಡ್ ಮಾಡ್ಬೇಕಾದ್ರೆ ಮಧ್ಯೆ ಜುಡಿಷರಿ ಬರ್ತಾರೆ ಅಂತ ಹೇಳಿದೆ. ರೈಟ್, ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಫ್ ಇಂಡಿಯಾ ಕನ್ಸಿಸ್ಟಿಂಗ್ ಆಫ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಕ್ಲಾರಿಟಿ ಬಂತಾ? ಇಂಡೈರೆಕ್ಟ್ ಎಲೆಕ್ಟೆಡ್ ಅಂತ ವಾಸ್ ಎಸ್ಟಾಬ್ಲಿಷ್ ಟು ಡ್ರಾಫ್ಟ್ ಎ ಕಾನ್ಸ್ಟಿಟ್ಯೂಷನ್ ಫಾರ್ ಇಂಡಿಯಾ ಇನ್ಕ್ಲೂಡಿಂಗ್ ದಿ ನೌ ಸಪರೇಟ್ ಕಂಟ್ರೀಸ್ ಆಫ್ ಪಾಕಿಸ್ತಾನ ಅಂಡ್ ಬಾಂಗ್ಲಾದೇಶ್. ಇದು ಇಂಪಾರ್ಟೆಂಟ್. ಪಾಕಿಸ್ತಾನ ಬಾಂಗ್ಲಾದೇಶ್ ಇನ್ಕ್ಲೂಡ್ ಆಗಿತ್ತಾ ಡ್ರಾಫ್ಟ್ ಆಗ್ಬೇಕಾದ್ರೆ? ಹೌದು, ಇನ್ಕ್ಲೂಡ್ ಆಗಿತ್ತು. ಓಕೆನಾ? ಅವರಿಬ್ರು ಸೇರ್ಸ್ ಬಂದಿದ್ದು. ಬಟ್ ಅವರು ಬರ್ಫಿಕೇಟ್ ಆದ್ಮೇಲೆ ಅವ್ರ ಕಾನ್ಸ್ಟಿಟ್ಯೂಷನ್ ಅವ್ರ ರಚನೆ ಮಾಡ್ಕೊಂಡಿದ್ದಾರೆ.
ಅರ್ಥ ಆಗಿದ್ಯಾ? ವರ್ಲ್ಡ್ಸ್ ಲಾಂಗೆಸ್ಟ್ ಲೆಂಥಿಯಸ್ಟ್ ಏನೋ ಅನ್ಕೊಳ್ಳಿ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾಸ್ ಈಸ್ ದಿ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್. ಓಕೆನಾ? ಓಲ್ಡೆಸ್ಟ್ ಯಾವುದು? ಓಕೆ, ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ ನಿಮ್ಗೆ ಇಂಡಿಯಾ US ರಿಲೇಷನ್ಸ್ ಬಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಮೀಟ್ಸ್ ಓಲ್ಡೆಸ್ಟ್ ಡೆಮೋಕ್ರಸಿ ಈ ತರ ಬರ್ತಿರುತ್ತೆ ಸ್ಟೇಟ್ಮೆಂಟ್ಸ್. ನೀವು ಯೂಸ್ ಮಾಡ್ಕೊಂಡು ಅದನ್ನು ಬರೀಬಹುದು. ಯಾಕೆ ಹೇಳ್ತಿದೀನಿ ಅಂದ್ರೆ ಇಂಟ್ರೊಡಕ್ಷನ್ ಟೈಮಲ್ಲಿ ನೀವು ಬರೆದ್ರೆ ಆನ್ಸರ್ನ ಇಂಟ್ರೊಡಕ್ಷನ್ ಕೆಳಗಡೆ ಒಂದು ಸೆಂಟೆನ್ಸ್ ಬರೀಬೇಕಾಗುತ್ತೆ, ಯಾವ್ದೋ ಒಂದು ಸೇಯಿಂಗ್ಸ್ ಬರ್ಬೇಕಾಗುತ್ತೆ. ಸೇಯಿಂಗ್ಸ್ ಜ್ಞಾಪಕ ಬರಲಿಲ್ಲ ಅಂದ್ರೆ ಈ ತರದ್ ಏನಾದ್ರು ಜೋಡ್ಸ್ ಬರ್ದ್ಬಿಡ್ಬೋದು, ಕ್ಯಾಚಿಯಾಗಿ ಕಾಣಿಸ್ಬೇಕಷ್ಟೇ. ಅದೇ ಹಳೆ ಡೈಲಾಗ್ ನಮ್ದು, ಯೂನಿಫಾರ್ಮ್ ಹಾಕೊಂಡಿರೋರ ಮಧ್ಯ ಕಲರ್ ಡ್ರೆಸ್ ಹಾಕೊಂಡ್ರು ಎದ್ ಕಾಣಿಸ್ತಾರೆ. ಆ ಕಲರ್ ಡ್ರೆಸ್ ಹಾಕೊಳ್ಳಂಗ್ ನೀವೇನಾದ್ರು ಬರೀಬೇಕಷ್ಟೇ. ಓಕೆನಾ? At its commencement, it had 395 articles and 22 parts and 8 schedules. ಇದು ಬಯಟ್ ಹೊಡ್ಬಿಡ್ರಿ. ಕಮೆನ್ಸ್ಮೆಂಟ್ ಆದಾಗ ಕಾನ್ಸ್ಟಿಟ್ಯೂಷನ್ ಎಷ್ಟು ಪಾರ್ಟ್ಸ್, ಎಷ್ಟು ಶೆಡ್ಯೂಲ್ಸ್ ಇತ್ತು, ಎಷ್ಟು ಆರ್ಟಿಕಲ್ಸ್ ಇತ್ತು ಕೇಳ್ತಾರೆ. ಇದೆಲ್ಲ ಗ್ರೂಪ್ ಸಿ ಗ್ರೂಪ್ ಬಿ ನಲ್ಲಿ ಕ್ವಶನ್ಸ್. ಓಕೆನಾ? ಇವಾಗ ಎಷ್ಟಿದೆ? 448 ಆರ್ಟಿಕಲ್ಸ್ ಇನ್ 25 ಪಾರ್ಟ್ಸ್ ಅಂಡ್ 12 ಶೆಡ್ಯೂಲ್ಸ್ ಅಂತ ಇದೆ. ಸೊ ಅಂದ್ರೆ ಅರ್ಥ ಏನು? ಜಾಸ್ತಿ ಶೆಡ್ಯೂಲ್ಸ್ ನ ಜಾಸ್ತಿ ಆರ್ಟಿಕಲ್ಸ್ ನ ಆಡ್ ಮಾಡ್ಕೊಂಡಿದಾರಲ್ವಾ. ಸೊ ಅಂದ್ರೆ ಫ್ಲೆಕ್ಸಿಬಲ್ ಆಗಿದೆ, ಅಂದ್ರೆ ಚೇಂಜಸ್ ಮಾಡ್ಕೋಬಹುದು. ಫ್ಲೆಕ್ಸಿಬಲ್ ಅಂತಂದ್ರೆ ಬೇಕಾಬಿಟ್ಟಿ ಚೇಂಜಸ್ ಮಾಡ್ಕೊಳಕ್ ಆಗಲ್ಲ. ಓಕೆನಾ? ಅವಾಗ ರಿಜಿಡ್ ಆಗ್ಬಿಡುತ್ತೆ. ಅವಾಗ ರಿಜಿಡ್. ನೀವು ಕಾನ್ಸ್ಟಿಟ್ಯೂಷನ್ ಚೇಂಜಸ್ ಮಾಡಕ್ ಆಗಲ್ಲ ಅಂದ್ರೆ ಅದು ರಿಜಿಡ್. ಓಕೆನಾ? ಅದಕ್ಕೆ ವರ್ಡ್ಗೂ ರಿಜಿಡ್ ಅಂತ ಕರಿತೀವಿ. ಚೇಂಜಸ್ ಮಾಡಬಹುದು ಅಂತಂದ್ರೆ ಅದು ಫ್ಲೆಕ್ಸಿಬಲ್ ಅಂತ ಕರಿತೀವಿ. ನಮ್ ಕಾನ್ಸ್ಟಿಟ್ಯೂಷನ್ ಫ್ಲೆಕ್ಸಿಬಲ್ ಅಲ್ಲ, ರಿಜಿಡ್ ಅಲ್ಲ. ಅರ್ಥ ಆಗಿದ್ಯಾ? ಇಷ್ಟು ಸಾಕು. ಫ್ಲೆಕ್ಸಿಬಲ್ ಆರ್ ರಿಜಿಡ್ ಅಂದ್ರೆ ಚೇಂಜ್ ಮಾಡಬಹುದು, ಬಟ್ ತುಂಬಾ ಟಫ್ ಇದೆ ಪ್ರೊಸೀಜರ್ ಅಂತ ಅರ್ಥ ಚೇಂಜಸ್ ಮಾಡಕ್. ಕ್ಲಾರಿಟಿ ಬಂತಾ? ಅರ್ಥ ಆಯ್ತಾ ಇಲ್ಲ? ಒಂದ್ ಸೆಕೆಂಡ್. ವಾಯ್ಸ್ ಕೇಳಿಸ್ತಿಲ್ವಾ ಆನ್ಲೈನ್ಗೆ? ಈಗ ಕೇಳಿಸ್ತಿದೆ ನೋಡಿ. ಅರ್ಥ ಆಗಿದೆಯಲ್ವಾ? ರಿಜಿಡ್ ಅಂದ್ರೆ ಏನು? ಕಾನ್ಸ್ಟಿಟ್ಯೂಷನ್ ರಿಜಿಡ್ ಅಂದ್ರೆ ಚೇಂಜ್ ಮಾಡಕ್ ಆಗಲ್ಲ. ಅಬ್ಸಲ್ಯೂಟ್ಲಿ ರಿಜಿಡ್ ಅಂದ್ರೆ ಆಗಲ್ಲ, ಚೇಂಜಸ್ ಹೆಂಗಾಯ್ತು ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಫ್ಲೆಕ್ಸಿಬಲ್ ಅಂದ್ರೆ ಚೇಂಜ್ ಮಾಡಬಹುದು. ಅಬ್ಸಲ್ಯೂಟ್ಲಿ ಫ್ಲೆಕ್ಸಿಬಲ್ ಅಂದ್ರೆ ನಿಮ್ಗೆ ಹೇಗ್ ಬೇಕಂಗ್ ಚೇಂಜಸ್ ಮಾಡ್ಬೋದು. ಓಕೆನಾ? ನಾಟ್ ಟು ರಿಜಿಡ್, ನಾಟ್ ಟು ಫ್ಲೆಕ್ಸಿಬಲ್ ಅಂತಂದ್ರೆ ಚೇಂಜಸ್ ಮಾಡಬಹುದು, ಬಟ್ ತುಂಬಾ ದೊಡ್ಡ ಪ್ರೊಸೀಜರ್ ಇದೆ, ಟಫ್ ಪ್ರೊಸೀಜರ್ ಇದೆ ಅಂತ ಅರ್ಥ. ಓಕೆನಾ? ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಯಾಕೆ ಟಫ್ ಪ್ರೊಸೀಜರ್ ಅಂತ ಹೇಳ್ತೀನಿ. 2 ಮನೆ ಇದೆಯಾ, ಮೇಲ್ಮನೆ ಕೆಳಮನೆ ಅಂತ, ಲೋಕಸಭಾ ರಾಜ್ಯಸಭಾ ಅಂತ ಇದೆಯಾ. ಎರಡು ಹೌಸ್ ಅಲ್ಲೂ ಒಂದೊಂದ್ಸಲಿ 2/3 ಮೆಜಾರಿಟಿ ಪಾಸ್ ಆಗ್ಬೇಕಾಗಿರುತ್ತೆ ಕೆಲವು ಬಿಲ್ಸ್. ಆ 2/3 ಮೆಜಾರಿಟಿ ಒಂದು ಗೌರ್ಮೆಂಟ್ ಇಲ್ಲ ಯಾವ್ದಾದ್ರು ಒಂದು ಹೌಸ್ ಅಲ್ಲಿ ಅಂದ್ರೆ ಹೋಯ್ತು, ಬಿಲ್ ಪಾಸ್ ಆಗಲ್ಲ. ಸೊ ಅವಾಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗ್ಲಿ ಚೇಂಜಸ್ ಆಗ್ಲಿ ಆಗಕ್ಕಾಗಲ್ಲ. ಅದೇ ಟಫ್ನೆಸ್. 2/3 ಮೆಜಾರಿಟಿ ಇಸ್ ಡಿಫಿಕಲ್ಟ್ ಟಾಸ್ಕ್, ಆಗಲ್ಲ. 500 ಸೀಟ್ ಅಲ್ಲಿ ನೀವು 255 ಸೀಟ್ ತಗೊಂಡು ಗೌರ್ಮೆಂಟ್ ನಡೆಸ್ಬಿಟ್ರೆ ಲೋಕಸಭೆಯಲ್ಲಿ ಪಾಸ್ ಮಾಡ್ಕೋತೀರಾ. 250 ಸೀಟ್ ರಾಜ್ಯಸಭಾದಲ್ಲಿ ನೀವು 100 ಸೀಟ್ ಇಟ್ಕೊಂಡಿದ್ರೆ ಲೋಕಸಭೆಯಲ್ಲಿ ಪಾಸ್ ಮಾಡಕ್ಕಾಗಲ್ಲ. ಆಪೋಸಿಷನ್ ಉಲ್ಟಾ ಓಟ್ ಹೊಡಿತಾರೆ, ಅವಾಗ ಪಾಸ್ ಆಗಲ್ಲ ಬಿಲ್. ಅರ್ಥ ಆಗಿದೆಯಲ್ವಾ? ಸೊ ಅದೇ ರಿಜಿಡಿಟಿ ಅಂತ ಕರೆಯೋದು. ಓಕೆನಾ? ಕ್ಲಾರಿಟಿ ಬರ್ತಿದ್ಯಾ? ಅದನ್ನ ಅಮೆಂಡ್ಮೆಂಟ್ ಪ್ರೊಸೀಜರ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ಪೂರ್ತಿ. ಕ್ಲಿಯರಾ? ಈಗ ಸೋರ್ಸಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದನ್ನ ನೀವು ಹೆಂಗ್ ಬೇಕಾದ್ರೂ ಜ್ಞಾಪಕ ಇಟ್ಕೊಳ್ಳಿ, ನಿಮ್ ಇಷ್ಟಪ್ಪ. ನೀವು ಇದೇ ಪ್ರೊಸೀಜರ್ ಅಂತ ಇಲ್ಲ ಜ್ಞಾಪಕ ಇಟ್ಕೊಳ್ಳೋಕೆ. ತುಂಬಾ ಕಂಟ್ರೀಸ್ ಅಲ್ಲಿ ಏನೇನ್ ತಗೊಂಡಿದೀವಿ ಅಂತ ಬರ್ತಾ ಹೋಗುತ್ತೆ ಇವಾಗ ಮುಂದೆ. ಫಾರ್ ಎಕ್ಸಾಂಪಲ್ ಸಿಟಿಜನ್ಶಿಪ್ ಎಲ್ಲಿಂದ ತಗೊಂಡಿದ್ದೀರಾ, ಅಮೆಂಡ್ಮೆಂಟ್ ಪ್ರೊಸೀಜರ್ ಎಲ್ಲಿಂದ ತಗೊಂಡಿದ್ದೀರಾ, ಎಮರ್ಜೆನ್ಸಿ ಎಲ್ಲಿಂದ ತಗೊಂಡಿದ್ದೀರಾ, ಈ ತರ ವರ್ಡ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ಇದು ಇವಾಗ್ಲೇ ಬಯಾಟ್ ಇಟ್ಕೊಬೇಕು, ಜ್ಞಾಪಕ ಇಟ್ಕೋಬೇಕು ಅಂತ ಏನಿಲ್ಲ. ಕ್ಲಾಸ್ ಆಗ್ತಾ ಆಗ್ತಾ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಮಧ್ಯೆ ಮಧ್ಯೆ ನಾನೇ ಕೇಳ್ತಾ ಇರ್ತೀನಿ, ಅಷ್ಟೊತ್ತು ನಿಮ್ಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಓಕೆನಾ? ನಾನು ಅವಾಗ್ಲೇ ಹೇಳಿದ್ದೆ ಹೋದ್ ಕ್ಲಾಸ್ ಅಲ್ಲಿ, ನಮ್ ಕಾನ್ಸ್ಟಿಟ್ಯೂಷನ್ 75% ಯಾವ್ದೋ ಆಕ್ಟ್ ಇಂದ ಎತ್ಕೊಂಡ್ ಬಂದಿದೀವಿ ಅಂತ ಹೇಳಿದ್ವಿ. ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಜ್ಞಾಪಕ ಇದೆಯಾ? ನೆನ್ನೆ ಹೇಳಿದ್ದೆ ಜ್ಞಾಪಕ ಇದೆಯಾ? ಸುಮಾರು 70ರಿಂದ 75% ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇಂದಾನೆ ತಗೊಂಡಿದೀವಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ. ಕ್ಲಾರಿಟಿ ಬಂತಾ? ಸೊ 1935 ಅಂತಂದ್ರೆ ಮುಂದೆ ಬ್ರಿಟಿಷ್ ಇದ್ರು ಅವಾಗ. ಸೊ ಮ್ಯಾಕ್ಸಿಮಮ್ ಬ್ರಿಟಿಷ್ ಇಂದಾನೆ ನಾವು ಜಾಸ್ತಿ ಪ್ರೊವಿಷನ್ಸ್ ತಗೊಂಡಿದೀವಿ. ಅದ್ರ ಜೊತೆಗೆ US ಇಂದ ತಗೊಂಡಿದೀವಿ, ಕೆನಡಾ ಇಂದ ತಗೊಂಡಿದೀವಿ, ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದೀವಿ, ಜರ್ಮನ್ ಕಾನ್ಸ್ಟಿಟ್ಯೂಷನ್ ತಗೊಂಡಿದೀವಿ. ಏನೇನ್ ತಗೊಂಡಿದೀವಿ ಅದು ಇಂಪಾರ್ಟೆಂಟ್. ಕ್ಲಾರಿಟಿ ಬಂತಾ ಇಲ್ಲ? ಡೌಟ್ಸ್ ಇದೆ ಏನಾದ್ರು? Sources of Indian Constitution which were responsible for influencing the framing of the Constitution of India. The fathers of the Constitution filtered through top constitution of the world and adopted those features which they considered suitable to the requirements of the country. ಈಗ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಸುಮಾರು ಕಾನ್ಸ್ಟಿಟ್ಯೂಷನ್ ಓದ್ಬಿಟ್ಟಿದ್ರು, ಆಲ್ಮೋಸ್ಟ್ ಎಲ್ಲಾ ಕಂಟ್ರಿದ್ ಓದ್ಬಿಡೋ ಅಂತ ಅನ್ಕೊಳ್ಳೋಣ. ಅವ್ರು ಹೆವಿ ಓದ್ಬಿಟ್ಟವ್ರು, ಆಯ್ತಾ? ಅವರೇ ಮೇಜರ್ ಆಗಿ ಬೇಕಾಗಿದ್ದು ನಮ್ಗೆ. ಎಷ್ಟು ಜನ ಓದಿದ್ರು? ಅಷ್ಟೊಂದು ಜಾಸ್ತಿ ಓದಿರ್ಲಿಲ್ಲ. ಓಕೆನಾ? ಕಾಂಪಿಟೇಟಿವ್ ಆಗಿ ಇದ್ರು ಬೇರೆಯವರು, ಬಟ್ ಅವ್ರಿಗೆ ಯಾರಾದ್ರೂ ಒಬ್ರು ಬೇಕಾಗಿತ್ತು ಲೀಡ್ ಮಾಡಕ್ಕೆ ಕಾನ್ಸ್ಟಿಟ್ಯೂಷನ್ ಹೆಂಗ್ ಡ್ರಾಫ್ಟ್ ಮಾಡ್ಬೇಕಂತ. ಸೊ ಬೆಸ್ಟ್ ಆಪ್ಷನ್ ಇದ್ದಿದ್ದು ಅಂಬೇಡ್ಕರ್ ಒಬ್ರೆ. ಅದಕ್ಕೆ ಅವ್ರು ಚೇರ್ಮನ್ ಆಗ್ತಾರೆ ಡ್ರಾಫ್ಟಿಂಗ್ ಕಮಿಟಿ.
ಪ್ರೆಸಿಡೆಂಟ್ ಚೇರ್ಮನ್ ಏನೋ ಅನ್ಕೊಳ್ತಾರೆ, ಓಕೆನಾ. ಹೆಡ್ ಆಗ್ತಾರೆ ಡ್ರಾಫ್ಟಿಂಗ್ ಕಮಿಟಿಗೆ. ಅರ್ಥ ಆಗಿದೆಯಾ? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಡ್ರಾಫ್ಟಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಕ್ಕೆ. ಕ್ಲಾರಿಟಿ ಬಂತಾ ಇಲ್ಲ? Government of India Act 1935. The Constitution derives directly from the Government of India Act 1935, from which many of the provisions are copied almost textually ಅಂತಿದ್ದಾರೆ. ಅಂದ್ರೆ ಅದೇ ನೀವು ವರ್ಡ್ ಅಲ್ಲಿ ಮಾಡ್ತಿರಲ್ಲ ಕಾಪಿ ಪೇಸ್ಟ್, ಸೇಮ್ ಅದು ಹೆಂಗಿದೆ ಪ್ರೊವಿಷನ್ ಹಂಗೆ ತಗೊಂಡ್ಬಂದ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ CRPC IPS ಇದೆಯಾ, ಹೆಂಗಿತ್ತು ಹಂಗೆ ತಗೊಂಡ್ಬಂದ್ಬಿಡ್ತೀವಾ? ಬೇಡ. ಸೆಡಿಷನ್ ಲಾಸ್ ಕೇಳಿದೀರಾ? ಸೆಡಿಷನ್ ಲಾಸ್ ಅಂತಂದ್ರೆ ನೀವು ಗೌರ್ಮೆಂಟ್ ವಿರುದ್ಧ ಅವಹೇಳನವಾಗಿ ಮಾತಾಡೋದಾಗ್ಲಿ, ಲ್ಯಾಂಗ್ವೇಜ್ ಮೂಲಕ, ಸೈನ್ ಮೂಲಕ, ಪಿಕ್ಚರೈಸೇಷನ್ ಮೂಲಕ ಏನೇ ಗೌರ್ಮೆಂಟ್ ವಿರುದ್ಧ ಮಾತಾಡಿದ್ರೆ ಅಥವಾ ನ್ಯಾಯದ ವಿರುದ್ಧ ಮಾತಾಡಿದ್ರೆ, ಜುಡಿಷಿಯರಿ ವಿರುದ್ಧ ಮಾತಾಡಿದ್ರೆ ನಿಮ್ ಮೇಲೆ ತಗೊಂಡೋಗಿ ಸೆಡಿಷನ್ ಹಾಕ್ಬಿಡ್ತಾರೆ, ಓಕೆನಾ. ಜುಡಿಷಿಯರಿ ಮೇಲೆ ಮಾಡಿದ್ರೆ ಕಂಟೆಂಟ್ ಆಫ್ ಕೋರ್ಟ್ ಅಂತ ಕರೀತಾರೆ, ಅದು ಸಪ್ರೇಟ್. ಅರ್ಥ ಆಗ್ತೀವಿ? ಅದಕ್ಕೆ ನಾವು ಸೆಡಿಷನ್ ಲಾಸ್ ಅಂತ ಕರಿತೀವಿ. ಅದು ಬ್ರಿಟಿಷ್ ಟೈಮ್ ಇಂದ ಬಂದ್ಬಿಟ್ಟಿದೆ, ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ, ಓಕೆನಾ. ಈ ಗೌರ್ಮೆಂಟ್ ರೂಲ್ಸ್ ಅಲ್ಲಿ ರೂಲ್ ಮಾಡ್ಬೇಕಾದ್ರೆ, ಯಾವ್ದಾದ್ರು ಎಕ್ಸ್ ಗೌರ್ಮೆಂಟ್ ರೂಲ್ ಮಾಡ್ಬೇಕಾದ್ರೆ ವೈ ಗೌರ್ಮೆಂಟ್ ಬೈಯೋದು, ನೀವು ಅದು ಹಳೆ ರೂಲ್ಸ್ ಚೇಂಜಸ್ ಮಾಡಿಲ್ಲ ಮಾಡಿ ಅನ್ನೋದು. ಇವ್ರು ಅಂದ್ಬಿಟ್ಟು ಅಲ್ಲೇ ಕೂತಿದ್ರು, ಅವರು ಚೇಂಜಸ್ ಮಾಡಲ್ಲ, ಇವರು ಚೇಂಜಸ್ ಮಾಡಲ್ಲ, ಅಂದ್ರೆ ಯೂಸ್ ಮಾಡ್ಕೊಂತಿದ್ರು. ಬಟ್ ತುಂಬಾ ಪ್ರೆಷರ್ ಆಗಿ ಇವಾಗ ಭಾರತೀಯ ನ್ಯಾಯ ಸಂಹಿತ ಮತ್ತೆ ನ್ಯೂಸ್ ಪೇಪರ್ ಓದಿಲ್ವಾ? ಈಗ ಮನೆಗೆ ಹೋಗ್ಬಿಟ್ಟು ನೀವು ಅದೇ ಮಾಡ. CRPC ಮತ್ತೆ IPC ಚೇಂಜಸ್ ಆಗಿ ಏನ್ ಹೆಸರು ಬಂದಿದೆ, ಅದ್ರಲ್ಲಿ ಹಳೇದಕ್ಕೂ ಹೊಸದಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಇದನ್ನ ಓದಿದ್ರೆ ಒಂದು ಕ್ವಶನ್ ಬರುತ್ತೆ, ಓಕೆನಾ. ಕ್ಲಾರಿಟಿ ಬರ್ತಿದ್ಯಾ? ಬರ್ಕೊಂಡ್ಬಿಟ್ರೆ ಒಳ್ಳೇದು. ಕ್ರಿಮಿನಲ್ ಪ್ರೊಸೀಜರ್ ಕೋಡ್, IPC ಇಂಡಿಯನ್ ಪೀನಲ್ ಕೋಡ್, ಅದು ಚೇಂಜಸ್ ಆಗಿ ಭಾರತೀಯ, ಹೇಳಿ ನೋಡೋಣ ನೀವೇನ್. ಹಾ, ಆಮೇಲೆ ರೈಟ್. ಓಕೆನಾ, ಅದ್ ನೀವು ಓದ್ಕೋಬೇಕು. ಅದು ಕರೆಂಟ್ ಅಫೇರ್ಸ್ ಕನೆಕ್ಟ್ ಕೊಟ್ಟಿದ್ದೀನಿ, ತುಂಬಾ ಹಾಟ್ ಟಾಪಿಕ್ ಬರುತ್ತೆ. ಅದ್ರ ಜೊತೆ ಸೆಡಿಷನ್ ಲಾಸ್ ಓದ್ಕೊಂಬಿಡಿ ಮನೇಲಿ, ಓಕೆನಾ. ಸರ್ ಇವಾಗ ಓದ್ದೆ ಅರ್ಥ ಆಗ್ಲಿಲ್ಲ ಅಂದ್ರೆ ಪಾಲಿಟಿ ಮುಗಿಯೋವರೆಗೂ ಅದನ್ನ ನೋಡ್ಕೊಂಡು ಇಟ್ಕೊಂಡ್ರಿ ಏನೇನು ಓದ್ಬೇಕಂತ. ಟಾಪಿಕ್ ಬರುತ್ತೆ, ಟಾಪಿಕ್ ಬಂದಾಗ ನೀವು ಓದಿದ್ರೆ ತಕ್ಷಣ ತಲೆಗೆ ಹೋಗ್ಬಿಡುತ್ತೆ. ಓದಿದ್ರೆ ನಾನ್ ಮಾಡಕ್ಕಾಗಲ್ಲ ಪೂರ್ತಿ ಅದನ್ನ, ಓಕೆ. ಸ್ಟ್ಯಾಟಿಕ್ ಏನಿದೆ ನಾನು ಕಂಪ್ಲೀಟ್ ಆಗಿ ಕವರ್ ಮಾಡ್ತೀನಿ, ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಕನೆಕ್ಟ್ ಕೊಡ್ತೀನಿ ಏನ್ ಓದ್ಬೇಕಂತ, ಓಕೆ. ಅಟ್ಲೀಸ್ಟ್ 8 months ಕೊಡ್ತೀನಿ, 8 ತಿಂಗಳು. ನೆಕ್ಸ್ಟ್ ಆಫೀಸ್ ಆಫ್ ಗವರ್ನರ್ ಅಂತಿದೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 150, ಇದು ಇಂಪಾರ್ಟೆಂಟ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಗವರ್ನರ್ದು ಹೇಳ್ಬಿಡ್ತೀನಿ ಕರೆಂಟ್ ಅಫೇರ್ಸ್. ತಮಿಳ್ನಾಡು ಗವರ್ನರ್ಗೂ ಚೀಫ್ ಮಿನಿಸ್ಟರ್ ಗಲಾಟೆ ಆಗ್ತಾ ಇದೆಯಾ? ನ್ಯೂಸ್ ಪೇಪರ್ ಓದಿದ್ರೆ ಗೊತ್ತಾಗತ್ತೆ, ಓಕೆನಾ. ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ಗೂ ಮತ್ತೆ ಗವರ್ನರ್ಗೂ ಗಲಾಟೆ ಆಗ್ತಾ ಇದೆಯಾ? ಡೆಲ್ಲಿ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ಗೂ ಮತ್ತೆ ಅಲ್ಲಿರೋ ಗವರ್ನರ್ಗೂ ಗಲಾಟೆ ಆಗ್ತಾ ಇದೆಯಾ? ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಕ್ವಶನ್ ಗವರ್ನರ್ ಮೇಲೆ, ಓಕೆನಾ. ಗವರ್ನರ್ ಹೆಂಗೆ ಎಲೆಕ್ಟ್ ಆಗ್ತಾರೆ ಮುಂದೆ ಹೇಳ್ಕೊಡ್ತೀನಿ, ಏನೇನ್ ಓದ್ಬೇಕಂತ ಹೇಳ್ತಾ ಇದೀನಿ. ಮುಂದೆ ಅಕಸ್ಮಾತ್ ಓದಿದ್ರೆ ಅವ್ರು ಪಾಠ ಮಾಡ್ತಾರೆ ಬಿಡು, ಆಮೇಲೆ ನೋಡೋಣ, ದಯವಿಟ್ಟು ನೋಡ್ಕೊಂಡ್ಬಿಡಿ ಒಂದ್ಸತಿ. ಗ್ರೂಪ್ ಸಿ ಗಾದ್ರೆ ಆರ್ಟಿಕಲ್ ನಂಬರ್ ನೋಡ್ಕೊಳ್ಳಿ, ಓಕೆನಾ. ಗ್ರೂಪ್ ಬಿ ಗಾದ್ರೆ ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಯಾರು ಅಪಾಯಿಂಟ್ ಮಾಡಿದ್ರೆ ಏನ್ ಮಾಡ್ಬೋದು, ನೆಕ್ಸ್ಟ್ ಪ್ರೊಸೀಜರ್ ಕಿತ್ತಾಕ್ಬೋದಲ್ವಾ? ಯಾರು ಕಿತ್ತಾಕ್ಬೋದು, ಕಿತ್ತಾಕೋದಕ್ಕೆ ಪ್ರೊಸೀಜರ್ ಏನು? ಅಕಸ್ಮಾತ್ ಅವರೇ ರೆಸಿಗ್ನೇಷನ್ ಕೊಟ್ರೆ ಆ ರೆಸಿಗ್ನೇಷನ್ ಯಾರು ಕೊಡ್ತಾರೆ, ಇದು ಗ್ರೂಪ್ ಬಿ ನಲ್ಲಿ ಕೇಳ್ತಾನೆ ಕ್ವಶನ್ಸ್. ಕ್ಲಾರಿಟಿ ಬರ್ತಿದ್ಯಾ? ಗ್ರೂಪ್ ಏನಲ್ಲಿ ಏನ್ ಕೇಳ್ತಾನೆ ಅಂತಂದ್ರೆ ಗವರ್ನರ್ನ ಕಿತ್ತಾಕೋದಕ್ಕೆ ಪ್ರೊಸೀಜರ್ ಅಲ್ಲಿ ಕೇಳ್ಬಿಡ್ತಾನೆ. ಯಾವ ಮೆಜಾರಿಟಿ ಕಿತ್ತಾಕ್ತಾರೆ, 2 ಹೌಸ್ ಅಲ್ಲಿ ಕಿತ್ತಾಕ್ತಾರಾ, ಒಂದೇ ಹೌಸ್ ಅಲ್ಲಿ ಕಿತ್ತಾಕ್ತಾರಾ, ಬೈ ಕ್ಯಾಮರಲ್ ಲೆಜಿಸ್ಲೇಚರ್, ಯೂನಿಕಾಲ್ ಲೆಜಿಸ್ಲೇಚರ್ ಅಲ್ಲಿ ಈಸಿನ ಕಿತ್ತಾಕಕ್ಕೆ, ಈ ತರ ಅನಾಲಿಟಿಕಲ್ ಕ್ವಶನ್ಸ್ ಕೇಳ್ಬಿಡ್ತಾನೆ ಗ್ರೂಪ್ ಎ ನಲ್ಲಿ. ಗೊತ್ತಾಗ್ತಿದ್ಯಾ? ಮೂರ್ ಕ್ವಶನ್ ಎಕ್ಸಾಮ್ಸ್ ಅಲ್ಲಿ ಹೆಂಗ್ ಕೇಳ್ತಾರೆ ಅಂತ. ಕ್ಲಾರಿಟಿ ಬಂತಾ ಇಲ್ಲ? ಅರ್ಧ ಜನ ನಿದ್ದೆ ಮಾಡ್ತಾ ಇದ್ದೀರಪ್ಪ. ಅರ್ಥ ಆಗ್ತಿದ್ಯಾ? ಆನ್ಲೈನ್ ಇವ್ರು ಯಾರ್ರೀ? ನಾನು ಇನ್ನೊಂದು 5 minutes ನೋಡ್ತೀನಿ ಅಡ್ಮಿಟ್ ಮಾಡಕ್ಕೆ. ನೆಕ್ಸ್ಟ್ ರಿಕ್ವೆಸ್ಟ್ ಮಾಡೋದು ಅಡ್ಮಿಟ್ ಮಾಡಲ್ಲ. ಓಕೆ. ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ 1935 ಅಂಡರ್ ಬಂದಿರೋದಿಲ್ಲ. ಆಫೀಸ್ ಆಫ್ ಗವರ್ನರ್, ಜುಡಿಷಿಯರಿ. ಜುಡಿಷಿಯರಿ ಅಂದ್ರೆ ಏನ್ ಅರ್ಥ ಆಗುತ್ತೆ ನಿಮ್ಗೆ? ಕೋರ್ಟ್ಸ್ ಅಲ್ವಾ? ದ ಎಂಪವರ್ಡ್ ದಿ ಕಾನ್ಸ್ಟಿಟ್ಯೂಷನ್ ಟು ಸೇಫ್ ಗಾರ್ಡ್ ಅಂಡ್ ಸೇವ್ ಇಂಡಿಯನ್ ಸಿಟಿಸನ್ಸ್ ಫ್ರಮ್ ರೂಲ್ ಆಫ್ ಲಾ ಅಂಡ್ ಡಾಮಿನೆನ್ಸ್. ಪುನಃ ಓದಿ. ದ ಜುಡಿಷಿಯರಿ ಈಸ್ ಎಂಪವರ್ಡ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಸೊ ಕಾನ್ಸ್ಟಿಟ್ಯೂಷನ್ ಮೇಲೆ ಯಾರಿಲ್ಲ, ಸೊ ಪಾರ್ಲಿಮೆಂಟ್ ಅದನ್ನ ತೆಗಿಯಕ್ ಆಗಲ್ಲ, ಓಕೆನಾ. ಟು ಸೇಫ್ ಗಾರ್ಡ್ ಅಂಡ್ ಸೇವ್ ಇಂಡಿಯನ್ ಸಿಟಿಸನ್ಸ್ ಫ್ರಮ್ ದಿ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಯಾರು ಕಂಟ್ರೋಲ್ ಮಾಡ್ತಾರೆ? ಗವರ್ಮೆಂಟ್ ಕಂಟ್ರೋಲ್ ಮಾಡ್ತಾರೆ. ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕೋದು, ತೆಗಿಯೋದು ಮಾಡ್ತಾ ಇರ್ತದೆ. ಅಂಡ್ ಡಾಮಿನೆನ್ಸ್. ಡಾಮಿನೆನ್ಸ್ ಮಾಡಿದ್ರೆ ರೂಲಿಂಗ್ ಗವರ್ಮೆಂಟ್.
ಅರ್ಥ ಆಗ್ತಾ ಇದೆಯಾ? ಅವ್ರನ್ನ ಲಿಮಿಟ್ ಮಾಡ್ಬೇಕು. ಕ್ಲಾರಿಟಿ ಬಂತಾ ಇಲ್ಲ? ಗೌರ್ಮೆಂಟ್ ಏನ್ ಬೇಕಾದ್ರೂ ರೂಲ್ಸ್ ಬೇಕಾದಂಗ್ ಮಾಡಂಗಿಲ್ಲ, ಅದನ್ನ ಲಿಮಿಟ್ ಮಾಡ್ಕೋಬೇಕು. ಆ ಲಿಮಿಟ್ ಮಾಡೋದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುತ್ತೆ, ಎಷ್ಟು ಲಿಮಿಟ್ ಮಾಡ್ಬೇಕಂತ. ಆ ಲಿಮಿಟ್ ನ ಕ್ರಾಸ್ ಆದ್ರೆ ಅದನ್ನ ಇಂಟರ್ಪ್ರಿಟ್ ಮಾಡಿ ನೀವು ಲಿಮಿಟ್ ನ ಕ್ರಾಸ್ ಆಗಿದೆ ಅಂತ ಹೇಳೋದು ಯಾರು? ಜುಡಿಷಿಯರಿ. ಹಳೆ ಕ್ವಶನ್ ಅರ್ಥ ಆಯ್ತಾ? ಆನ್ಸರ್ ಏನಕ್ಕೆ ಲಿಮಿಟ್ ಗೌರ್ಮೆಂಟ್ ಲಿಮಿಟ್ ಮಾಡ್ಬೇಕು ಪವರ್ಸ್ ಅಂತ? ಕ್ಲಾರಿಟಿ ಬಂತಾ ಇಲ್ಲ? ಸೊ ಜುಡಿಷಿಯರಿ ಜಾಸ್ತಿ ರೋಲ್ ಪ್ಲೇ ಮಾಡ್ತಾರೆ ಅದ್ರಲ್ಲಿ. ಕ್ಲಿಯರಾ? ನೀವು ತಲೆ ಹಿಂಗ್ ಅಲಾಡ್ಸೋ ಮುಂದೆ ಹೋಗ್ತೀನಿ. ಹಾ, ಇಲ್ಲ ಅಂದ್ರೆ ನನ್ಗೆ ಏನ್ ಓದ್ತಿರೋದು ಮೆಸೇಜ್ ಅಂದ್ರೆ, ಫಸ್ಟ್ ನಿದ್ದೆ ಮಾಡ್ತಿದ್ದೀರಾ ಅಂತ, ಎರಡನೇದು ತಲೆಗೆ ಹೋಗ್ತಿಲ್ಲ ಅಂತ, ಮೂರನೇದು ಅಯ್ಯೋ ನಮ್ಮಮ್ಮ ಕಳ್ಸೋರೆ ಬೈದ್ ಬಿಡ್ತಾರೆ ಮನೆಗೆ ಹೋದ್ರೆ ಬೇಗ ಅಂತ. ಹುಡುಗರು ಆದ್ರೆ ಕ್ಲಾಸ್ ಬರಲ್ಲ, ಓಡಾಡ್ಕೊಂಡು ಹೋಯ್ತಾವ ಮನೆಗೆ. ಹೆಣ್ಮಕ್ಳಾದ್ರೆ ಬರ್ತವೆ. ಓಕೆನಾ? ರೈಟ್. ಸ್ವಲ್ಪ ತಲೆ ಅಲಾಡ್ಸೋದು ಅಭ್ಯಾಸ ಮಾಡ್ಕೊಂಡ್ಬಿಡಿ, ನಮ್ಗೆ ಗೊತ್ತಾಗಿಲ್ಲ ನಿಮ್ಗೆ ಅರ್ಥ ಆಗೈತೆ ಇಲ್ಲ ಅಂತ. ಹಿಂಗೆ ಅಲ್ಲ ಹಿಂಗೂ ಹೇಳ್ಬೋದು, ಪುನಃ ಹೋಗ್ತೀವಿ ವಾಪಸ್ಸು. Right. The judiciary is organized in a hierarchical system with the Supreme Court at the top, followed by high courts and subordinate courts. ಇದು ದೊಡ್ಡ ಚಾಪ್ಟರ್ ನಿಮ್ಗೆ ಜುಡಿಷಿಯರಿ. ಓಕೆನಾ? ಒಂದು ಸಬಾರ್ಡಿನೇಟ್ ಕೋರ್ಟ್ ಹೆಸರು ಹೇಳ್ರಿ ಒಂದೆರಡು. ಹಾ, ಡಿಸ್ಟ್ರಿಕ್ಟ್ ಕೋರ್ಟ್, ತಾಲೂಕ್ ಕೋರ್ಟ್ಸ್, ವಿಲೇಜ್ ಕೋರ್ಟ್ಸ್, ಪಂಚಾಯತ್ ಕೋರ್ಟ್ಸ್ ಹೇಳ್ಕೊಂಡು ಹೋಗ್ಬಿಡಿ. ಹಿಂಗೆ ಮನೆ ಕೋರ್ಟ್, ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಎಲ್ಲ ಹೇಳ್ಬಿಡಿ. ಓಕೆ. ಪಬ್ಲಿಕ್ ಸರ್ವಿಸ್ ಕಮಿಷನ್. ದ ಬ್ರಿಟಿಷ್ ಫೌಂಡೆಡ್ ದಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇನ್ ಇಂಡಿಯಾ. ಅವ್ರ ತರನೇ ಆಡ್ತಾವ್ರು ನಮ್ಮವ್ರು, ಬೇಗ ಕರೀತಾ ಇಲ್ಲ. ಕರೆದವ್ರೆ, ಚೆನ್ನಾಗಿ ಓದ್ಕೊಳ್ಳಿ. ಅವ್ರದ್ದು ಅವ್ರು ಟ್ರಾನ್ಸ್ಫರ್ ಆಗಿದ್ದಾರೆ ಮೇಡಮ್. ಇವಾಗ ಏನೋ ಬಂತು ಅದು ನ್ಯೂಸು. ಪ್ರೊಸೀಜರ್ ಗಿಸೀಜರ್ ಏನ್ ಮಾಡಿದಾರೋ ಗೊತ್ತಿಲ್ಲ. ಒಟ್ಟಲ್ಲಿ May 5 ಅಲ್ವಾ ಹೇಳಿರೋದು. ಅದು ಅವ್ರು ಏನಾನ ಮಾಡ್ಕೊಳ್ಳಿ, ನೀವು ಪಾಡಿನ ಓದ್ಬಿಡಿ. KPSC ಅಂತ ಕಾಯ್ಕೊಂಡು ಕೂತ್ಕೊಂಡು ಇನ್ನು 2 ತಿಂಗಳು ಮುಂದಕ್ಕೆ ಹೋಗ್ಬೋದು, ಮುಂದಕ್ಕೆ 2 ತಿಂಗಳು ಅಂತ ದಯವಿಟ್ಟು ಓದ್ಕೊಳಕ್ ಹೋಗ್ಬೇಡಿ. ಮಾಡ್ಬಿಡ್ಬೋದು, ಬೇಗ ಹೇಳಕ್ಕಾಗಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ 2 ತಿಂಗಳು ಮುಂದಕ್ಕೆ ಹೋಗ್ಬೋದೇನೋ ಫಿಲಿಮ್ಸ್, ನೋಡೋಣ. ಓಕೆ, ನೆಕ್ಸ್ಟ್ ಎಮರ್ಜೆನ್ಸಿ ಪ್ರೊವಿಷನ್ಸ್. ಇದು ಸ್ವಲ್ಪ ಹೇಳ್ತೀನಿ ನೋಡಿ. ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತ ಇದೆ. ಆರ್ಟಿಕಲ್ 352 to 360, 352 ಆರ್ಟಿಕಲ್ ಇಂದ 360 ಆರ್ಟಿಕಲ್ ವರೆಗೂ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತ ಇದೆ. ಏನ್ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂದ್ರೆ, ವಾರ್ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಆದ್ರೆ ಅವಾಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಸ್ಟೇಟ್ ಗೌರ್ಮೆಂಟ್ಗೆ ಪವರ್ ಕಮ್ಮಿ ಆಗ್ಬಿಡುತ್ತೆ. ಓಕೆನಾ? ಅವಾಗ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ಲೀಟ್ ಅಥಾರಿಟಿ ಇಟ್ಕೊಂಡು ಕಂಟ್ರಿನ ಸೇಫ್ ಗಾರ್ಡ್ ಮಾಡ್ತಾರೆ. ಅದು ಒಂದರ ನ್ಯಾಷನಲ್ ಎಮರ್ಜೆನ್ಸಿ. ಇನ್ನೊಂದು ಬರುತ್ತೆ, ಅದರಲ್ಲಿ ಸ್ಟೇಟ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಬಿದ್ದೋದ್ರೆ. ಏನ್ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಬಿದ್ದೋದ್ರೆ ಅಂದ್ರೆ, ಗವರ್ನರ್ ಮಾತ್ ಸಿಎಂ ಕೇಳ್ತಾ ಇಲ್ಲ, ಅಥವಾ ಸಿಎಂಗೆ ಮೆಜಾರಿಟಿ ಇಲ್ಲ, ಆದ್ರೂ ಅವ್ನು ಸಿಎಂ ಸ್ಥಾನದಲ್ಲಿ ಕೂತ್ಕೊಂಡವನೆ, ಅವ್ನು ತೆಗ್ದಾಕಿದ್ರೆ ಅವ್ನು ಹೋಗ್ತಾ ಇಲ್ಲ. ಈ ತರ ಏನಾದ್ರು ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಬಿದ್ದೋದ್ರೆ ಪ್ರೆಸಿಡೆಂಟ್ ಗವರ್ನರ್ ಹೇಳ್ತಾರೆ, ಈ ತರ ಚಾನ್ಸಸ್ ಇದೆ, ನೀವು ಹಾಕ್ಬೋದು, ಸ್ಟೇಟ್ ಎಮರ್ಜೆನ್ಸಿ ಹಾಕ್ಬೋದು, ಅಥವಾ ಪ್ರೆಸಿಡೆಂಟ್ ರೂಲ್ ಅಂತಾನು ಹೇಳ್ತಾರೆ. ಅದಕ್ಕೆ ಹಾಕ್ಬೋದು ಅಂತಂದಾಗ ಪ್ರೆಸಿಡೆಂಟ್ ರೂಲ್ ಹಾಕ್ತಾರೆ ಒಂದು 6 ತಿಂಗಳು. ಹೇಳ್ತೀನಿ ಪ್ರೊಸೀಜರ್ ಏನಿದೆ ಮುಂದೆ ಅಂತ. ಅದು ಸ್ಟೇಟ್ ಎಮರ್ಜೆನ್ಸಿ. ಇನ್ನೊಂದಿದೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ. ಫೈನಾನ್ಷಿಯಲ್ ಎಮರ್ಜೆನ್ಸಿ ನಾವು ಯಾವತ್ತೂ ಹಾಕಿಲ್ಲ. ಓಕೆನಾ? ಕ್ವಶನ್ ಬರುತ್ತೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ ನಾವು ಒಂದ್ಸತಿ ಹಾಕಿದೀವಿ ಅಂತ ಎಲ್ಲ ಸ್ಟೇಟ್ಮೆಂಟ್ ಬಂದಿಲ್ಲ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಆಲ್ಮೋಸ್ಟ್ ವರ್ಜಿಗೆ ಬಂದಿದ್ವಿ 1991ಗೆ. ಓಕೆನಾ? ಬಟ್ ಹಾಕ್ಲಿಲ್ಲ. ಕ್ಲಾರಿಟಿ ಬಂತಾ? ಈ ತರ ಎಮರ್ಜೆನ್ಸಿ ಇದಾವೆ 3. ಎಲ್ಲಿಂದ ಬಂದಿದೆ ಎಮರ್ಜೆನ್ಸಿ ಪ್ರೊವಿಷನ್ಸ್? ಇದಕ್ಕೆ ಈ ತರ ನ್ಯಾಷನಲ್, ಸ್ಟೇಟ್ ಮತ್ತೆ ಫೈನಾನ್ಷಿಯಲ್ ಅಂತ 1935 ಆರ್ಟಿಕಲ್ ಇಂದ ಬಂದಿದೆ. ಕ್ಲಿಯರಾ? ದ ಪ್ರೆಸಿಡೆಂಟ್ ಹ್ಯಾಸ್ ದಿ ಅಥಾರಿಟಿ ಟು ಡಿಕ್ಲೇರ್ ಅ ಸ್ಟೇಟ್ ಆಫ್ ಎಮರ್ಜೆನ್ಸಿ. ಯಾರಿಗಿದೆ? ಪ್ರೆಸಿಡೆಂಟ್ಗೆ ನೀವು ಅನ್ಕೊಂಡಾಗ ಏನು ಪವರ್ ಇಲ್ಲ ಅವ್ರದ್ದು. ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್, ಅವ್ರ ಜೊತೆಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ, ಅವ್ರ ಮಾತೆ ಕೇಳೋದವ್ರು. ಓಕೆನಾ? ಮ್ಯಾಕ್ಸಿಮಮ್ ಅವ್ರ ಮಾತೆ ಕೇಳ್ಬೇಕು ಅವರು. ಅದು ಆರ್ಟಿಕಲ್ 74 ಅಲ್ಲಿ ಬರುತ್ತೆ. ಅದ್ ಜ್ಞಾಪಕ ಇಟ್ಕೊಂಡಿರಿ, ಮುಂದೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಪ್ರೆಸಿಡೆಂಟ್ಗೆ ಅಂತಾನೆ ಡಿಸ್ಕ್ರಿಷನ್ ಪವರ್. ಡಿಸ್ಕ್ರಿಷನ್ ಅಂದ್ರೇನು ಹೇಳಿ? ಯಾರೋ ಹೇಳಿದ್ರು. ಹಾ, ಯಾರು ಮಾತಾಡ್ತಾರೆ ಅಂತಾನೆ ಗೊತ್ತಾಯ್ತಲ್ಲ ನನಗೆ. ಕ್ಲಾಸಿಗೆ 6 ಗಂಟೆಗೆ ಬರೋದು ಬಿಡೋದು ನನ್ ಡಿಸ್ಕ್ರಿಷನ್. ಅರ್ಥ ಆಯ್ತಾ ಈಗ? ಅಂದ್ರೆ ನನ್ನ ಇಚ್ಛೆಗೆ ಬಿಟ್ಟಿದ್ದು. ಓಕೆನಾ? over a country or a state or any part of the state due to situations such as war, aggression, other threats ಅಂತ ಇದೆ. ಅದು ಡೀಟೇಲ್ ಆಗಿ ಅದು ಎಮರ್ಜೆನ್ಸಿ ಪ್ರೊವಿಷನ್ಸ್ ಅಂತಾನೆ ಸಪರೇಟ್ ಚಾಪ್ಟರ್ ಇದೆ, ಅವಾಗ ಹೇಳ್ತೀನಿ. ಓಕೆ, ಅವೆಲ್ಲ ಒಂದೊಂದ್ ದಿನ ಅರ್ಧ ಗಂಟೆ ಅಷ್ಟೇ ಹೇಳೋದೆಲ್ಲ. 352, 356, 360 ಜ್ಞಾಪಕ ಬರಲಿಲ್ಲ ಅಂದ್ರೆ 352 ಸ್ಟಾರ್ಟ್ ಆಗುತ್ತೆ, +4 +4 352, 356, 360. ಓಕೆನಾ? ಇನ್ಫ್ಲೂಯೆನ್ಸ್ ಆಫ್ ಫಾರಿನ್ ಕಾನ್ಸ್ಟಿಟ್ಯೂಷನ್ಸ್ ಅಂತ ಇದೆ. ಇಲ್ಲಿ ನಿಮ್ಗೆ ಇದರಿಂದ ಲಕ್ಷ್ಮೀಕಾಂತ್ ಅಲ್ಲಿ ಬುಕ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನನ್ ನೋಟ್ಸೇ ಬೇಕಂತೇನಿಲ್ಲ. ಓಕೆನಾ? ಲಕ್ಷ್ಮೀಕಾಂತ್ ಅಲ್ಲಿ ಸಿಗುತ್ತೆ. ನನ್ ಕ್ಲಾಸ್ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ನಿಮ್ಗೆ ಇದಕ್ಕೆ ಯು ವಿಲ್ ಗೆಟ್ ಯೂಸ್ ಟು ದಿಸ್ ಓನ್ಲಿ. ನಿಮ್ಗೆ ಇದೇ ಅರ್ಥ ಆಗುತ್ತೆ, ಇದರಿಂದ ಓದ್ಕೊಳ್ಳುತ್ತೆ. ದಯವಿಟ್ಟು ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಓದೋದು ಅಭ್ಯಾಸ ಮಾಡ್ಕೊಳ್ಳಿ. ಅದ್ರಲ್ಲೇ ಓದಿ. ನಾನು ಏನೇನು ಓದ್ಬೇಕು ಅಂತ ಇದ್ರಲ್ಲಿ ನೋಡ್ಕೊಳ್ಳಿ. ನಾನು ಏನಾದ್ರು ಮಿಸ್ ಮಾಡಿದೀನಿ ಅಂತ ಇದ್ರಲ್ಲಿ ನೋಡ್ಕೊಳ್ಳಿ ಸಾಕು. ಕ್ಲಾರಿಟಿ ಬರ್ತಿದ್ಯಾ? ನಾವು 2-3 ಬುಕ್ ಸೇರಿಸಿ ಮಾಡಿರ್ತೀವಿ, ಏನು ಮಿಸ್ ಆಗ್ಬಾರ್ದಂತ. ಓಕೆ, ನೆಕ್ಸ್ಟ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ.
ಆ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಏನ್ ತಗೊಂಡಿದೀವಿ ನಾವು, ಬ್ರಿಟಿಷ್ ಇಂಗ್ಲೆಂಡ್ ಅವರು ನಮ್ ನಾಳ್ದವರು 250 ವರ್ಷ. ಓಕೆ, ಪಾರ್ಲಿಮೆಂಟರಿ ಸಿಸ್ಟಮ್ ನ ತಗೊಂಡಿದೀವಿ. ಏನ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತಂದ್ರೆ, ದ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ವಿಚ್ ಪ್ರೊವೈಡ್ಸ್ ಫಾರ್ ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್. ಯಾರು ಕಾನ್ಸ್ಟಿಟ್ಯೂಷನಲ್ ಹೆಡ್? ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್ ಅಂಡ್ ಆಲ್ಸೋ ರಿಯಲ್ ಹೆಡ್ ಆಫ್ ದಿ ಗವರ್ಮೆಂಟ್. ರಿಯಲ್ ಹೆಡ್ ಆಫ್ ದಿ ಗವರ್ಮೆಂಟ್ ನಡೆಸೋರು ಯಾರಪ್ಪ? ಪ್ರೈಮ್ ಮಿನಿಸ್ಟರ್. ಸೊ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂತ ಬಂದ್ರೆ ಪ್ರೆಸಿಡೆಂಟ್ ಇರ್ತಾರೆ. ಸೊ 2 ಪೊಸಿಷನ್ ಎಲ್ಲಿಂದ ತಗೊಂಡಿದೀವಿ ನಾವು? ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ. ಕ್ಲಾರಿಟಿ ಬರ್ತಾ ಇದೆಯಲ್ವಾ? ಅದಕ್ಕೆ ವೆಸ್ಟ್ ಮಿನಿಸ್ಟರ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತಾನು ಕರೀತಾರೆ. ಯಾವ್ದಕ್ಕೆ? ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಗೆ ವೆಸ್ಟ್ ಮಿನಿಸ್ಟರ್ ಅಂತಾನು ಕರೀತಾರೆ. ಅವನು ಅಲ್ಲೆಲ್ಲ ಇನ್ನು ಪಶ್ಚಿಮ ದಿಕ್ಕಲ್ಲಿ ರೂಮ್ ಮಾಡ್ಕೊಂಡಿರ್ಬೇಕು, ಅದಕ್ಕೆ ವೆಸ್ಟ್ ಮಿನಿಸ್ಟರ್ ಮಾಡೋರು. ಜಸ್ಟ್ ಕಾಮಿಡಿಗೆ ಹೇಳಿದೆ. ಏನ್ರಿ ಬ್ರೇಕ್ ಬೇಕಾ? ನೆಕ್ಸ್ಟ್ ಕ್ಯಾಬಿನೆಟ್ ಸಿಸ್ಟಮ್ ಅಂತ ಇದೆ. ನೆಕ್ಸ್ಟ್ ಅದು ಯಾವ ಕಂಟ್ರಿಯಿಂದ ತಗೊಂಡಿರೋದು ಹೇಳ್ರಿ? ಅಲ್ಲೇ ಕಾಣಿಸ್ತಾ ಇದೆಯಲ್ರಿ, ಅಷ್ಟಪ್ಪ ಬೋಲ್ಡ್ ಮಾಡಿ ಅಂಡರ್ಲೈನ್ ಮಾಡಿ ಇಟ್ಬಿಟ್ಟಿದೀನಿ. ಇನ್ನೇನ್ ಮಾಡೋಣ ಅಲ್ಲಿ? ಏನಾದ್ರು ಒಂದು ಇಮೇಜ್ ಏನಾದ್ರು ಹಾಕ್ಬೇಕಾ? ಎಮೋಜಿಸ್ ಏನಾದ್ರು ಹಾಕ್ಬೇಕಾ ಕಾಣಿಸ್ಬೇಕಂದ್ರೆ? ದಯವಿಟ್ಟು ನೋಡ್ಕೊಳ್ಳಿ, ಹೆಡ್ಡಿಂಗ್ ನೋಡ್ಕೊಳ್ಳಿ ನಾನು ಏನ್ ಓದ್ತಾ ಇದ್ದೀನಿ ಅಂತ. ಆನ್ಸರ್ ಬರಿಬೇಕಾದ್ರೆ ಅಷ್ಟೇ ಕ್ವಶನ್ ಅವಾಗ ನೋಡ್ತಾ ಇರ್ಬೇಕು. ಡಿಬೇಟ್ ಆಗ್ಬಿಡುತ್ತೆ ಎಸೆ ಆಚೆಗೆ. ಅದೇ ಸ್ಟ್ರೈಟ್ ಲೈನ್ ಬರಿಬೇಕಾದ್ರೆ ಹಿಂಗ್ ಬಿದೋಗುತ್ತಲ್ಲ, ಆ ತರ ಕ್ವಶನ್ ನೋಡ್ತಾನೆ ಇರ್ಬೇಕು ಪ್ರತಿ ಸಲ. ದಯವಿಟ್ಟು ಹೆಡ್ಡಿಂಗ್ ನೋಡ್ತಾರೆ, ಏನ್ ಪಾಠ ಮಾಡ್ತಾ ಇದೀನಿ ಗೊತ್ತಾಗ್ಬೇಕು. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಪಾರ್ಲಿಮೆಂಟರಿ ಸಿಸ್ಟಮ್ ತಗೊಂಡಿದೀವಿ, ಅದ್ರ ಜೊತೆಗೆ ಕ್ಯಾಬಿನೆಟ್ ಸಿಸ್ಟಮ್ ಅಂತ. ಇದ್ ನೋಡ್ಕೊಳ್ಳಿ, ಅದು ಒಳಗಡೆ ಏನ್ ಬೇಡ. ಇಲ್ಲಿ ನೋಡಿ, ಲೋಕಸಭಾದಲ್ಲಿ ನೀವು ಎಂಪಿಸ್ ಅಂತ ಕರಿತೀರಾ, ಮೆಂಬರ್ ಆಫ್ ಪಕ್ಕ. ಓಕೆ, 545 ಜನ ಸುಮಾರಾಗಿ ಇರ್ತಾರೆ. ಓಕೆನಾ? ಅವರು ಫುಲ್ ಹೌಸ್ ಅಲ್ಲಿ ಇರ್ತಾರೆ. ಅವ್ರಿಗೆ ಇಷ್ಟು ಜನ. ಓಕೆನಾ? ರೂಲಿಂಗ್ ಗೌರ್ಮೆಂಟ್ ಇಷ್ಟು ಜನ. ಕ್ಲಾರಿಟಿ ಬಂತಲ್ವಾ? ರೂಲಿಂಗ್ ಬರಬೇಕು ಮೆಜಾರಿಟಿ 245 ಡಿವೈಡೆಡ್ ಬೈ 2 0.5. ಇನ್ನೇನು ಒಬ್ಬನ್ ಕತ್ರಸನ ಅದಕ್ಕೆ ಪ್ಲಸ್ 1 ಮಾಡ್ಕೊಳ್ಳಿ. 273ನಾ ಅಲ್ವಾ? 50% ಪ್ಲಸ್ 1 ಬರಬೇಕು. ಓಕೆನಾ? ಅಷ್ಟು ಮೆಜಾರಿಟಿ ಬಂದಾಗ ಫುಲ್ ಎಂಪಿ ಇಷ್ಟು ಜನ ಇರ್ತಾರೆ, ರೂಲಿಂಗ್ ಗೌರ್ಮೆಂಟ್ ಎಷ್ಟು ಜನ ಇರ್ತಾರೆ. ರೂಲಿಂಗ್ ಗೌರ್ಮೆಂಟ್ ಅವರು ಕೆಲವು ಸೆಲೆಕ್ಟೆಡ್ ತಗೊಂಡು ಮಿನಿಸ್ಟರ್ಸ್ ಗಿರಿ ಕೊಡ್ತಾರೆ. ಅವರೆಲ್ಲ ಎಂಪಿ ಎಲಿವೇಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹ ಇಸ್ ಎಂಪಿ ಅಷ್ಟೇ, ಜೈಶಂಕರ್ ಇಸ್ ಅ ಮಿನಿಸ್ಟರ್. ಕ್ಲಾರಿಟಿ ಬಂತ ಇವಾಗ? ಅವ್ನು ಎಂಪಿನೂ ರಾಜ್ಯಸಭೆಯಿಂದ ಎಂಪಿ ಮಾಡ್ಕೊಂಡ್ ಬಂದಿದ್ದಾರೆ, ಬಟ್ ಈಸ್ ಅ ಮಿನಿಸ್ಟರ್. ಅವ್ರು ಮಿನಿಸ್ಟರ್ ಗಿರಿ ಕೊಟ್ಟಿದ್ದಾರೆ ಕೆಲವು ಪೋರ್ಟ್ಫೋಲಿಯೋಸ್ಗೆ. ಡಿಫೆನ್ಸ್ ಆಫ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಇದಕ್ಕೆಲ್ಲ ಮಿನಿಸ್ಟರ್ಸ್ ಕೊಡ್ತಾರೆ. ಅದೆಲ್ಲ ಸೇರಿಸ್ಕೊಂಡು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಬರ್ತಾರೆ. ಲೋಕಸಭಾದಲ್ಲಿ ಎಷ್ಟು ಜನ ಇದ್ರು, ರೂಲಿಂಗ್ ಪಾರ್ಟಿಲಿ ಎಷ್ಟು ಜನ ಇದ್ರು, ರೂಲಿಂಗ್ ಪಾರ್ಟಿಲಿ ಬೇಕಾಗಿರೋ ಕೆಲವು ಜನನ ಕೌನ್ಸಿಲ್ ಆಫ್ ಮಿನಿಸ್ಟರ್. ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲಿ ಟ್ರಸ್ಟೆಡ್ ಪರ್ಸನ್ ನ ತಗೊಂಡ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಹಾಕೋತಾರೆ. ಅವ್ರು ಇನ್ನೂ ಕಮ್ಮಿ ಇರ್ತಾರೆ ಜನ. ಎಷ್ಟು ಎಲ್ಲ ಹೇಳ್ತೀನಿ ಆಮೇಲೆ. ಓಕೆನಾ? ಕ್ಯಾಬಿನೆಟ್ ಅಲ್ಲಿ ಎಷ್ಟು ಇರ್ತಾರೆ. ಅದ್ರ ಮೇಲ್ಗಡೆ ಒಂದಿದೆ ಕಿಚನ್ ಕ್ಯಾಬಿನೆಟ್ ಅಂತ. ಅದು ಇನ್ನೂ ತುಂಬಾ 2-3-4 ಜನ ಇರ್ತಾರೆ ಅಷ್ಟೇ. ಮೋದಿ ಅವರು ಇರ್ತಾರೆ, ಅಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವ್ರ ಜೊತೆ ಡಿಫೆನ್ಸ್ ಅವ್ರು ಇರ್ತಾರೆ, ಎಕ್ಸ್ಟರ್ನಲ್ ಅಫೇರ್ಸ್ ಇರ್ತಾರೆ, ಹೋಮ್ ಮಿನಿಸ್ಟರ್ ಇರ್ತಾರೆ, ಅದ್ರ ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಇರ್ತಾರೆ. ಇಷ್ಟೇ ಅವರು ಕಿಚನ್ ಕ್ಯಾಬಿನೆಟ್ ಅಂತ ಅಂತೀವಿ. ತುಂಬಾ ಚಿಕ್ಕದು ಇರುತ್ತಲ್ವಾ, ಆತರ ಯೋಚನೆ ಮಾಡ್ಕೊಳ್ಳಿ ಅಟ್ಲೀಸ್ಟ್. ಓಕೆನಾ? ಕ್ಲಾರಿಟಿ ಬಂತಾ? ಫುಲ್ ಲೋಕಸಭಾ ಎಂಪಿ ಇರ್ತಾರೆ. ಹೇಳ್ಕೊಂಡು ಹೋಗಿ ನೆಕ್ಸ್ಟ್. ಲೋಕಸಭಾ ಎಂಪಿಸ್ ಇರ್ತಾರೆ, ಅದ್ರಲ್ಲಿ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಎಲ್ಲರೂ ಇರ್ತಾರೆ. ಆಮೇಲೆ ಅಯ್ಯೋ ಇಲ್ಲ, ರೂಲಿಂಗ್ ಗೌರ್ಮೆಂಟ್ ಬನ್ನಿ ಫಸ್ಟ್. ಎಷ್ಟೊಂದು ಎಂಪಿಸ್ ಇರ್ತಾರೆ ಫುಲ್ 545. ಅದ್ರ ಜೊತೆಗೆ ರೂಲಿಂಗ್ ಗೌರ್ಮೆಂಟ್ ಬರ್ತೀರಾ. ರೂಲಿಂಗ್ ಗೌರ್ಮೆಂಟ್ ಅವರು ಎಲ್ಲರೂ ಎಂಪಿ ಸೇರ್ಕೊಂಡು ನೆಕ್ಸ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬರ್ತಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೇಲ್ಗಡೆ ಕ್ಯಾಬಿನೆಟ್ ಇರುತ್ತೆ. ಕ್ಯಾಬಿನೆಟ್ ಮೇಲ್ಗಡೆ ಇವರೆಲ್ಲರಿಗೂ ರಾಜ ಪ್ರೈಮ್ ಮಿನಿಸ್ಟರ್. ಅರ್ಥ ಆಗ್ತಿದ್ಯಾ? ಇಂಡಿಯನ್ ಫಾರ್ಮ್ ಆಫ್ ಪಾರ್ಲಿಮೆಂಟರಿ ಡೆಮಾಕ್ರಸಿಲಿ ಪ್ರೈಮ್ ಮಿನಿಸ್ಟರ್ಗೆ ಸಿಕ್ಕಾಪಟ್ಟೆ ಪವರ್ಸ್. ಓಕೆನಾ? ಬಟ್ ಪ್ರೆಸಿಡೆಂಟ್ ಅಸೆಂಟ್ ಬೇಕು. ಪ್ರೆಸಿಡೆಂಟ್ ಸೀಲ್ ಮತ್ತೆ ಸಿಗ್ನೇಚರ್ ಹಾಕೋವರೆಗೂ ಅದು ಆನ್ ಗ್ರೌಂಡ್ ರಿಯಾಲಿಟಿ ಬರಲ್ಲ. ಓಕೆನಾ? ಬಟ್ ಪ್ರೆಸಿಡೆಂಟ್ ಸೀಲ್ ಅಂಡ್ ಸಿಗ್ನೇಚರ್ ಹಾಕ್ಲೇಬೇಕಾಗುತ್ತೆ. ಯಾಕೆ ಅಂದ್ರೆ ಅವ್ನಿಗೆ ಏಡ್ ಅಂಡ್ ಅಡ್ವೈಸ್ ಮಾಡೋದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸೇ. ಓಕೆನಾ? ಯಾವ ಬಿಲ್ನ ಮೊದಲೇ ಇಡ್ತಾ ಇದೀವಿ, ಅಥವಾ ಯಾವ ರೆಸೊಲ್ಯೂಷನ್ ಮೊದಲೇ ತರ್ತಾ ಇದೀವಿ, ಇದನ್ನೆಲ್ಲದನ್ನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಅಂಡ್ ಅಡ್ವೈಸ್ ಮಾಡ್ತಾ ಇರ್ತಾರೆ. ನೀವು ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತ. ಯಾರಿಗೆ? ಪ್ರೆಸಿಡೆಂಟ್ಗೆ. ಓಕೆನಾ? ಅದು ಆರ್ಟಿಕಲ್ 74 ಅಲ್ಲಿ ನಾವು ನೋಡ್ತೀವಿ. ಇಷ್ಟು ಸಾಕು. ಅರ್ಥ ಆಗಿದ್ಯಾ? ಅರ್ಥ ಆಗಿದ್ಯಾ? ಇಷ್ಟು 545 ಜನ ಅವ್ರು ನಾವು ಲೆಜಿಸ್ಲೇಚರ್ಸ್ ಅಂತ ಕರಿತೀವಿ. ಕ್ಲಾರಿಟಿ ಬಂತಾ? ಕ್ಲಾರಿಟಿ ಬಂತಾ? ಲೆಜಿಸ್ಲೇಚರ್ ಅಂದ್ರೆ ಅರ್ಥ ಆಯ್ತಾ ಈಗ? ಓಕೆ, ಹೋಗ್ತಾ ಹೋಗ್ತಾ ಇನ್ನೂ ಕ್ಲಾರಿಟಿ ಬರುತ್ತೆ. ಇನ್ನೂ ಫುಲ್ ಬಂದಿಲ್ಲ ನಿಮ್ಗೆ, ಇನ್ನೂ ಎಕ್ಸಿಕ್ಯೂಟಿವ್ ಹೇಳೇ ಇಲ್ಲ. ಲೆಜಿಸ್ಲೇಚರ್ ಸ್ವಲ್ಪ ಹೇಳಿದ್ದೀನಿ, ಪೂರ್ತಿ ಹೇಳಿಲ್ಲ. ಓಕೆನಾ? ಯಾಕೆಂದ್ರೆ ಒಂದೇ ಸಲ ಹೇಳ್ಬಿಟ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಾಜ್ಯಸಭೆಯಿಂದನೂ ಬರ್ತಾರೆ, ಲೋಕಸಭೆಯಿಂದನೂ ಬರ್ತಾರೆ, ಅವರೆಲ್ಲ ಸೇರಿಸಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳ್ತೀವಿ, ಕನ್ಫ್ಯೂಸ್ ಆಗುತ್ತೆ. ಬಟ್ ಸೆಪರೇಷನ್ ಆಫ್ ಪವರ್ಸ್ ಅಂತ ಹೇಳಿದಿರಾ ಸರ್, ಇದೆಲ್ಲ ಬರುತ್ತೆ. ಹೇಳಿ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ ನಾನು. ಈಗ ಅರ್ಥ ಆಗಿದೆ ಲೆಜಿಸ್ಲೇಚರ್ ಬಗ್ಗೆ? ನಾಟ್ ಕಂಪ್ಲೀಟ್ ಯೆಟ್, ಇರಿ. ನೆಕ್ಸ್ಟ್ ಲೆಜಿಸ್ಲೇಟಿವ್ ಪ್ರೊಸೀಜರ್.
any form of being presented before the House of Parliament to enact or pass. Legislate ಅಂದ್ರೆ ಲಾಸ್ ನ ಮಾಡ್ತಾರೆ, ದೇ ಲೆಜಿಸ್ಲೇಟ್ ಲಾಸ್. ಎಕ್ಸಿಕ್ಯೂಟಿವ್ ಅವರು ಆನ್ ಗ್ರೌಂಡ್ ತಗೊಂಡ್ಬರ್ತಾರೆ, ಹೇಳಿದ್ವಿ ಅಲ್ವಾ? ಕ್ಲಾರಿಟಿ ಬಂತ ಇಲ್ಲ? ಆ ಲೆಜಿಸ್ಲೇಟ್ ಪ್ರೊಸೀಜರ್ ಯಾರು ಕೊಡ್ತಾರೆ? ಪಾರ್ಲಿಮೆಂಟ್ ಅಲ್ಲಿ ಈ ತರ ಲೆಜಿಸ್ಲೇಚರ್ ಪ್ರೊಸೀಜರ್ ಇದೆ, ಈ ಬಿಲ್ ನ ಇವರೇ ಇಂಟ್ರೊಡ್ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮನಿ ಬಿಲ್ ನ ನಾನು ಲೋಕಸಭೆದಲ್ಲೇ ಇಡಬೇಕು, ಅಥವಾ ಮನಿ ಬಿಲ್ ಹೋಗ್ಬಿಟ್ಟು ರಾಜ್ಯಸಭೆಗೆ ಹೋದ್ರೆ ಜಸ್ಟ್ ಸಜೆಷನ್ ತಗೊಳಕ್ ಮಾತ್ರ. ಈ ತರ ಪ್ರೊಸೀಜರ್ಗಳೆಲ್ಲ ಲೆಜಿಸ್ಲೇಟಿವ್ ಪ್ರೊಸೀಜರ್ ಎಲ್ಲಿಂದ ತಗೊಂಡಿದ್ವಿ ನಾವು? ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಂದ. ಯಾವ ಪ್ರೊಸೀಜರ್ ಅಂತ ತಲೆ ಕೆಡಿಸ್ಕೊಬಿಡಿ. ಲೆಜಿಸ್ಲೇಟಿವ್ ಅಂದ್ರೆ ಲೆಜಿಸ್ಲೇಚರ್ 545 ಜನ ಇರ್ತಾರಲ್ಲ ಹೌಸ್ ಅಲ್ಲಿ, ಅವ್ರಿಗೊಂದು ಪ್ರೊಸೀಜರ್ ಇದೆ, ಅದಕ್ಕೆ ನಾವು ಲೆಜಿಸ್ಲೇಟಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಕ್ಲಾರಿಟಿ ಬರ್ತಾ ಇದೆಯಲ್ವಾ? ದಟ್ ಇನ್ಕ್ಲೂಡ್ಸ್ ರಾಜ್ಯಸಭಾ ಆಲ್ಸೋ, ಸದ್ಯಕ್ಕೆ ಬೇಡ ಅದು, ಅಷ್ಟು ನೋಡ್ಕೊಳ್ಳಿ ಸರ್. ನೆಕ್ಸ್ಟ್ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತ ಇದೆ. ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂದ್ರೆ ಏನಂದ್ರೆ, ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂತಂದ್ರೆ, ಪಾರ್ಲಿಮೆಂಟ್ ಅಂದ್ರೆ ಸದನ ಅಂತ ಅನ್ಕೊಂಡ್ಬಿಡೋಣ ಅಟ್ಲೀಸ್ಟ್, ಓಕೆನಾ? ರೈಟ್, ಹಂಗೆ ಅನ್ಕೊಳ್ಳಿ ಸರ್. ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ ಅಟ್ಲೀಸ್ಟ್ ಫಸ್ಟ್ ಇನಿಷಿಯಲ್ ಸ್ಟೇಜಸ್. ಪ್ರಿವಿಲೇಜ್ ಅಂತಂದ್ರೆ, ಪ್ರಿವಿಲೇಜ್ ಅಂದ್ರೇನು? ಏನೋ ಎಕ್ಸ್ಟ್ರಾ ರೈಟ್ ಸಿಕ್ದಂಗ, ಹೌದಲ್ವಾ? ಏನೋ ಒಂದು ಪ್ರಿವಿಲೇಜ್ ಸಿಕ್ಕಿದೆ ಅಂದ್ರೆ ನಾರ್ಮಲ್ ಜನರಿಗಿನ್ನ ಎಕ್ಸ್ಟ್ರಾ ಸಿಕ್ಕಿದೆ ಅಂದ್ರೆ. ಫಾರ್ ಎಕ್ಸಾಂಪಲ್, ಈ ಸದನದಲ್ಲಿ ಏನೋ ಕೂತಿರ್ತಾರೆ, ಈಗ ಬಸವರಾಜ್ ಯತ್ನಾಳ್ ಏನೋ ಬೈದಾಕ್ಬಿಡ್ತಾನೆ ಅಂತ ಅನ್ಕೊಳ್ಳೋಣ, ಆಯ್ತಾ? ಸ್ವಲ್ಪ ಬಾಯಿ ನಿಲ್ಲಲ್ಲ, ಬೈದ್ ಬಿಡ್ತಾರೆ. ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅಲ್ಲಿ ನಮ್ಗೆ ಬೈದೆ ಅಂತ ತಗೊಂಡ್ ಹೋಗ್ಬಿಟ್ಟು ಅವನ್ನ ಆಕ್ಷನ್ ತಗೊಳಕ್ ಆಗಲ್ಲ, ಯಾಕಂದ್ರೆ ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಮಾತಾಡ್ಬಿಟ್ಟಿರ್ತಾರೆ. ಕೆಲವೊಂದನ್ನ ಡಿಸ್ಕಸ್ ಮಾಡ್ಲೇಬೇಕಾಗುತ್ತೆ, ಹೆಸಿಟೇಟ್ ಮಾಡ್ಕೊಳಕ್ ಆಗಲ್ಲ. ಆ ಟೈಮಲ್ಲಿ ಇಲ್ಲ, ಈ ಜನಾಂಗದವ್ರಿಗವ್ರು ಏನೋ ಅನ್ಬಿಟ್ರು, ಸರಿಯಾಗಿ ಹಂಗ್ ಕರೀಲಿಲ್ಲ ಅಂತ ನೀವು ಅವ್ರ ಮೇಲೆ ಕೇಸ್ ಹಾಕಕ್ ಬರಲ್ಲ. ಅದಕ್ಕೆ ಒನ್ ಆಫ್ ದಿ ರೀಸನ್ಸ್ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅಂತ ಕರಿತೀವಿ. ಎಷ್ಟನೇ ಆರ್ಟಿಕಲ್? ದೀಸ್ ಆರ್ ಸಮ್ ಆಫ್ ದಿ ಪವರ್ಸ್ ಅಂಡ್ ಇಮ್ಯುನಿಟೀಸ್ granted to cabinet ministers under article 105 as a privilege. Under 194 also applies to members of the state legislative assemblies. ಅಂದ್ರೆ ಸ್ಟೇಟ್ ಅಲ್ಲಿ ಎಷ್ಟನೇ ಆರ್ಟಿಕಲ್? ಸೆಂಟ್ರಲ್ಲಿ ಡಿಫರೆನ್ಸ್ ಬರ್ತಾ ಇರುತ್ತೆ. ಜುಡಿಷರಿಗೂ ಸೆಂಟ್ರಲ್ ಸುಪ್ರೀಂ ಕೋರ್ಟ್ಗೂ ಮತ್ತೆ ಹೈಕೋರ್ಟ್ಗೂ ಚೇಂಜಸ್ ಬರ್ತಾ ಇರುತ್ತೆ, ಓಕೆನಾ? ರೈಟ್. ಸ್ಪೀಕರ್ ಆಫ್ ಲೋಕಸಭಾ. The Speaker of Lok Sabha, like his counterpart in Great Britain, is neutral in politics in the House. He is to be a non-partisan ಅಂತಿದೆ. ಫಾರ್ ಎಕ್ಸಾಂಪಲ್, ರೂಲಿಂಗ್ ಗೌರ್ಮೆಂಟ್ ನಾವೇನ್ ಮಾಡ್ತೀವಿ, ಗೆದ್ವಿ 500 ಜನಕ್ಕೆ ನಾವು ಒಂದು 270 ಜನ ಗೆದ್ಕೊಂಡ್ವಿ, ಗೌರ್ಮೆಂಟ್ ಫಾರ್ಮ್ ಮಾಡಿದ್ವಿ. ಗೌರ್ಮೆಂಟ್ ಫಾರ್ಮ್ ಆದ್ಮೇಲೆ ಸದನನ ಒಂದು ಪ್ರೊಸೀಜರ್ ತಕ್ಕನಾಗೆ ನಡ್ಸ್ಕೊಂಡು ಹೋಗಕ್ಕೆ ಒಬ್ಬ ಲೀಡರ್ ಬೇಕಾಗುತ್ತೆ, ಅವ್ರಿಗೆ ನಾವು ಸ್ಪೀಕರ್ ಅಂತ ಕರಿತೀವಿ, ಓಕೆನಾ? ಅವರು ಓಕೆ, ಇವಾಗ ಬಸವರಾಜ್ ಯತ್ನಾಳ್ ಮಾತಾಡಿ, ಅದಾದ್ಮೇಲೆ ಇಲ್ಲ ಆಪೋಸಿಷನ್ ಪಾರ್ಟಿ ಕೌಂಟರ್ ಮಾಡಿ, ಇಲ್ಲ ನಿಮ್ದು ಇದು ಕ್ವಶನ್ ಅವರ್ ಇದೆ ಮಾತಾಡಿ, ಓಕೆನಾ? ಈ ತರ ಯಾರು ಏನೇನ್ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು ಅದನ್ನ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೆ. ಬಿಲ್ ನ ಪಾಸ್ ಆಗ್ಬೇಕಾದ್ರೆ ಏನಾದ್ರು ಇಬ್ರು ಈಕ್ವಲ್ ಆಗಿ ವೋಟ್ ಹಾಕ್ಬಿಟ್ರೆ ಲಾಸ್ಟ್ ವೋಟ್ ಸ್ಪೀಕರ್ ಆಗ್ತಾರೆ, ಯಾರ ಪರ ಹೋಗ್ಬೇಕಂತ. ಜನರಲ್ ಆಗಿ ಇಂಡಿಯಾದಲ್ಲಿ ರೂಲಿಂಗ್ ಪಾರ್ಟಿಯಿಂದನೇ ಸ್ಪೀಕರ್ ಬಂದು ಕೂತ್ಕೋತಾರೆ. ಬಟ್ ಅವ್ನು ಕೂತ್ಕೊಂಡ್ರು ನಾನ್ ಪಾರ್ಟಿಸನ್ ಆಗಿರ್ಬೇಕು ಅಂತಂದ್ರೆ, ನಿನ್ ರೂಲಿಂಗ್ ಪಾರ್ಟಿಯಿಂದನೇ ಬಂದಿರ್ಬೋದು, ನೀನ್ ಯಾವಾಗ್ಲೂ ಆಪೋಸಿಷನ್ ಪಾರ್ಟಿ ವಿರುದ್ಧವಾಗಿ ಕೂತ್ಕೊಳ್ಳಂಗಿಲ್ಲ, ಯಾವಾಗ್ಲೂ ನೀನ್ ನ್ಯೂಟ್ರಲ್ ಆಗಿರ್ಬೇಕು. ಪ್ರೊಸೀಜರ್ ಏನಿದೆ ಅದನ್ನ ಮಾತ್ರ ಫಾಲೋ ಮಾಡ್ಬೇಕು, ಅದಕ್ಕೆ ಸ್ಪೀಕರ್ ಅಂತ ಕರೀತಾರೆ, ಓಕೆನಾ? ಸ್ಪೀಕರ್ ಅನ್ನೋದೇ ಚಾಪ್ಟರ್ ದೊಡ್ಡದು. ಅವ್ರು ಒಂದಿನದಲ್ಲೇ ಸ್ಪೀಕರು, ಕ್ಯಾಬಿನೆಟ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಪ್ರೈಮ್ ಮಿನಿಸ್ಟರ್ ಎಲ್ಲ ಒಂದೇ ದಿನದಲ್ಲಿ ಮುಗ್ದೋಗ್ಬಿಡುತ್ತೆ, ಓಕೆನಾ? ಇದು ಬೇಸಿಕ್ ಹೇಳ್ತಾ ಇರೋದು, ಮುಂದೆ ಕ್ಲಿಯರ್ ಆಗ್ತಾ ಇರುತ್ತೆ ಮುಂದೆ, ಓಕೆ? ನೆಕ್ಸ್ಟ್, ರಿಟ್ಸ್. Writs are the most crucial tool for citizens to use when their fundamental and other rights are violated ಅಂತಿದೆ. ಈಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮತ್ತೆ ಹೈಕೋರ್ಟ್ ರಿಟ್ಸ್ ನ ಕೊಡ್ತಾರೆ. ಏನ್ ರಿಟ್ಸ್ ಅಂದ್ರೆ, ಕೇಳಿರ್ತೀರಾ, ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್ ಅಂತ ಕೇಳ್ತಾ ಇರ್ತೀರಾ. ನಿಮ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗೋಯ್ತೋ, ಅಥವಾ ಅವ್ನು ತಪ್ಪು ಮಾಡಿದನೋ ಇಲ್ವೋ ಗೊತ್ತಿಲ್ದಂಗೆ ಹೋಗ್ಬಿಟ್ಟು ಅವ್ನು ಅರೆಸ್ಟ್ ವಾರೆಂಟ್ ಇಟ್ಕೊಂಡು ಹೋಗ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಬಿಡೋದು, ಅಥವಾ ಎಲ್ಲರೂ ಹೌಸ್ ಇಟ್ಬಿಡೋದು, ಈ ತರ ಏನಾದ್ರು ಬಂದಾಗ ತಕ್ಷಣ ತಗೊಂಡು ಒಂದು ರಿಟ್ ಹಾಕಿದ್ರೆ ಕೋರ್ಟ್ಸ್ ಏನ್ ಹೇಳುತ್ತೆ, ಇಲ್ಲ ನನ್ನ ಕರ್ಕೊಂಬಂದ್ ಹಾಕಿ, ತಕ್ಷಣ ಕರ್ಕೊಂಬಂದ್ ಕೋರ್ಟ್ ಮುಂದೆ ನಿಲ್ಸಿ ನೀವು, ಇಲ್ವಾ? ನೀನ್ ಯಾವ ಅಧಿಕಾರದ ಮೇಲೆ ಆ ಪೊಸಿಷನ್ ಅಲ್ಲಿ ಕೂತಿದ್ಯಾ? ಸುಮ್ನೆ ಬಂದು ಎಕ್ಸಾಮ್ ಪಾಸ್ ಮಾಡಿದೀನಿ ಅಂತ ಅನ್ಕೊಂಡು ನೀನ್ ಫೇಕ್ ಮಾಡಿ ಒಳಗಡೆ ಯಾಕೆ ಕೂತ್ಕೊಂಡಿದ್ಯಾ? ಆನ್ ವಾಟ್ ಅಥಾರಿಟಿ ನೀನ್ ಯಾಕೆ ಕೆಲಸ ಮಾಡ್ತಾ ಇದ್ಯಾ? ಓಕೆ, BBMP ಇಂದ ನಿನ್ಗೆ ಸ್ಟ್ರೀಟ್ ಲೈಟ್ಸ್ ಇಂದ ಹಾಕ್ಬೇಕು ಅಂತ ಮ್ಯಾಂಡೇಟ್ ಇದೆ, ನೀನ್ ಯಾಕೆ ಹಾಕಿಲ್ಲ? ನೀವು ಕೋರ್ಟ್ಗೆ ಹೋಗಿ ರಿಟ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬಂದು ಕೆಲಸ ಮಾಡ್ತಾರೆ, ಓಕೆನಾ? ಈ ರಿಟ್ಸ್ ಯೂಸ್ ಆಗುತ್ತೆ, ಅದು ಕಂಪ್ಲೀಟ್ ಆಗಿ ಹೇಳೋಣ. ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಟಿಕಲ್ 32 ನಲ್ಲಿ ಬರುತ್ತೆ, ಹೈಕೋರ್ಟ್ ಅಲ್ಲಿ ಆರ್ಟಿಕಲ್ 32 ಹೆಂಗ ಜ್ಞಾಪಕ ಇಟ್ಕೊಳ್ಳಿ, ಎಲ್ರಿಗೂ ಜ್ಞಾಪಕ ಬರುತ್ತೆ. ಅದು ಹೋಗ್ತಾ ಹೋಗ್ತಾ ನೀವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಓದ್ಕೊಂಡು ಹೋಗ್ತಾ ಇರ್ತೀರ ಅದನ್ನ ಮುಂದೆ 32ಗೆ, ಓಕೆನಾ? ಬಟ್ 226 ಜ್ಞಾಪಕ ಬರಲ್ಲ. ಈ ವಂಡರ್ಲಾಗ್ ಹೋಗಿದ್ದೀರಾ ನೀವು? ಹೋಗಿಲ್ವಾ? ವಂಡರ್ಲಾಗ್ ಹೋಗಿದ್ದೀರಾ? ಬಿಡ್ದಿಂದ ವಂಡರ್ಲಾ ಬಸ್ ನಂಬರ್ 226.
ಮೈಸೂರು ರೋಡಿಂದ ವಂಡರ್ಲಾಗೆ ಬಿಡ್ದಿಗೆ ಹೋಗೋ ಬಸ್ ನಂಬರ್ 226. ಹೆಂಗಾರ ನಾಪ್ ಕಟ್ಕೊಳ್ಳಿ, ನಾವು ಹಂಗೆ ನಾಪ್ ಕಟ್ಕೊಳ್ಳಿ. ಓಕೆ, ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಆರ್ಟಿಕಲ್ಸ್ ಬರುತ್ತೆ, ಸುಮಾರು ಒಂದು 25-30 ಆರ್ಟಿಕಲ್ ಬಾಯಲ್ಲಿ ಇರ್ಬೇಕು ನಿಮ್ಗೆ. ನೆಕ್ಸ್ಟ್ ಸಿಂಗಲ್ ಸಿಟಿಸನ್ಶಿಪ್ ಅಂತ ಅನ್ಕೊಂಬೋಣ. ಈಗ ಫಾರ್ ಎಕ್ಸಾಂಪಲ್ US ಅಲ್ಲಿ ಸ್ಟೇಟ್ ಒಂದೊಂದು ಕಾನ್ಸ್ಟಿಟ್ಯೂಷನ್ ಐತೆ, ಸ್ಟೇಟ್ಗೆ ಸಪರೇಟ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಇಲ್ವಾ, ಅದಕ್ಕೋಸ್ಕರ ಅವರು ಡ್ಯೂಯಲ್ ಸಿಟಿಸನ್ಶಿಪ್ ಮಾಡ್ಕೋತಾರೆ. ಒಂದು ಸ್ಟೇಟ್ಗೆ ಇನ್ನೊಂದು ಫೆಡರಲ್ಗೆ ಅಂತ ಅವರು ಅದೇ ಅರ್ಥನೇ. ಆ US ಅವ್ರು ಏನಂತಾರೆ ಫೆಡರಲ್ ಅಂತಾರೆ. ಮುಂದೆ ಟಾಪಿಕ್ ಫೆಡರಲಿಸಮ್ ಐತೆ, ಅದಕ್ಕೆ ಇಲ್ಲೇ ಆಗ್ತಾ ಇರೋದು. ಸೆಂಟ್ರಲ್ ಅಂದ್ರೂ ಒಂದೇ, ಫೆಡರಲ್ ಅಂದ್ರೂ ಒಂದೇ. ಅವ್ರು US ಇಂಗ್ಲಿಷ್ ಅಲ್ವಾ, ನಮ್ ಲೋಕಲ್ ನಡೆಯುತ್ತೆ. ಓಕೆ, ಎರಡು ಒಂದೇ. ನಾವು ಫೆಡರಲ್ ಗೌರ್ಮೆಂಟ್ ಅಂತ ಅಂದ್ರೆ ಮುಂದೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಅಲ್ಲಿ US ಅಲ್ಲಿ ನಿಮ್ಗೆ ಡ್ಯೂಯಲ್ ಸಿಟಿಸನ್ಶಿಪ್ ಕೊಡ್ತಾರೆ, 2 ಸಿಟಿಸನ್ಶಿಪ್, ಒಂದು ಸ್ಟೇಟ್ಗೆ ಇನ್ನೊಂದು US ಸೇರಿಸಿ. ಓಕೆನಾ. ಬಟ್ ಇಂಡಿಯಾದಲ್ಲಿ ಆ ತರ ಇಲ್ಲ, ಒಂದೇ ಸಿಂಗಲ್ ಸಿಟಿಸನ್ಶಿಪ್ ಇರೋದು. ಅದು ಎಲ್ಲಿಂದ ಬಂದಿದೆ, ಕ್ಲಿಯರಾ? ನೆಕ್ಸ್ಟ್ US ಕಾನ್ಸ್ಟಿಟ್ಯೂಷನ್ ಇಂದ ಏನೇನ್ ತಗೊಂಡಿದೀವಿ ಫಾಸ್ಟ್ ಆಗಿ ಹೋಗ್ತೀನಿ ಮುಂದೆ. ಈಗ ಪ್ರಿಯಂಬಲ್ ತಗೊಂಡಿದೀವಿ. ಪ್ರಿಯಂಬಲ್ ಅಂದ್ರೆ ಪೀಠಿಕೆ ಇದ್ದಂಗ ಆಯ್ತಾ, ಇಡೀ ಕಾನ್ಸ್ಟಿಟ್ಯೂಷನ್ ಒಂದು 2 ಲೈನ್ ಅಲ್ಲಿ ಓದಂಗ ಇರುತ್ತೆ. ಓಕೆನಾ. ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನಿಮ್ದು NCERT ಬುಕ್ ಅಲ್ಲಿ ಎಲ್ಲಾ ಬುಕ್ ಅಲ್ಲೂ ಕೊಟ್ಟಿರ್ತಾರೆ ಅದನ್ನ. ಓಕೆನಾ. ಅದ್ರಲ್ಲಿ ಒಂದು ಕ್ವಶನ್ ಬಂದ್ಬಿಡುತ್ತೆ A to Z, ಒಂದು 2-3 ಸಲ ಓದಿ. ಅದ್ರಲ್ಲಿ ಯಾವ ಡೇಟ್ ಕೊಟ್ಟಿದ್ದಾರೆ ಹೇಳಿ. ವಿಚ್ ಅಮಂಗ್ ದಿ ಫಾಲೋಯಿಂಗ್ ಡೇಟ್ಸ್ ಆರ್ ಮೆನ್ಷನ್ಡ್ ಇನ್ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ರೆ 2 ಡೇಟ್ ಕೊಡ್ತಾನೆ. November 26 ಕೊಡ್ತಾನೆ, January 26 ಕೊಡ್ತಾನೆ. ಆಯ್ತು, ಪ್ರಿಯಂಬಲ್ ಆಫ್ ಇಂಡಿಯಾ ಅಂತ ಹೊಡೆದ್ಬಿಟ್ಟು ಯಾವ ಡೇಟ್ ಕೊಟ್ಟೋನ್ ಹೇಳ್ರಿ. ನೋಡಿ ಹೇಳ್ತಿಲ್ವಾ, ಅಲ್ಲೇ ಇರುತ್ತೆ ಆನ್ಸರ್. ಪಕ್ಕಾ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪಾಕೊಂಡು ಬರ್ತೀರಾ. ನೋಡಿ ಏನಿರುತ್ತೆ. November 26 ಅದನ್ನ ಜ್ಞಾಪಕ ಇಟ್ಕೊಳ್ರಪ್ಪ. 25 November 1949 ಜ್ಞಾಪಕ ಇಟ್ಕೊಳ್ಳಿ. 50ಗೂ 49ಗೂ ಆ ಹೀಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಮರ್ತ್ಬಿಡ್ತೀರಾ, ಆಗಲ್ಲ ಇವತ್ತು. ಓಕೆ, ಓಕೆನಾ. ಅಡಾಪ್ಟ್ ಮಾಡಿಕೊಳ್ಳಿದ್ದು ಅವತ್ತೇ ನಾವು, ಬಟ್ ಎನ್ಫೋರ್ಸ್ ಆಗಿದ್ದು ಆನ್ ಗ್ರೌಂಡ್ ಶುರು ಆಗಿದ್ದು 26 1950. ಓಕೆನಾ. ರೈಟ್. ಪ್ರಿಯಂಬಲ್ ಅದೇನೆ ಒಂಥರ ಐಡೆಂಟಿಟಿ ಕಾರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಅದ್ರಲ್ಲಿ ಒಂದು 4-5 ಸ್ಟೇಟ್ಮೆಂಟ್ ಇದೆ. ಅದು ಯಾರು ಹೇಳಿದಾರೆ ಆ ಸ್ಟೇಟ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್. ನಾನು ಬರ್ಸ್ತೀನಿ ಆ ಟೈಮ್ಗೆ. ಇದಾದ್ಮೇಲೆ ಅದೇ ಇಟ್ ವಾಸ್ ಬೇಸ್ಡ್ ಆನ್ ದಿ ಪ್ರಿಯಂಬಲ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಕಾನ್ಸ್ಟಿಟ್ಯೂಷನ್ ಆಸ್ ವೆಲ್ ಆಸ್ ದಿ ಕಾನ್ಸೆಪ್ಟ್ ಆಫ್ ಅ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ರಿಟರ್ನ್ ಅಂದ್ರೆ ಬರ್ದಿರೋದಾ, ರೈಟ್. ದ ಯುನೈಟೆಡ್, ಈಗ ಫಾರ್ ಎಕ್ಸಾಂಪಲ್ UK ನಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಎಲ್ಲ ಸಪರೇಟ್ ಆಗಿದೆ, ಒಂದೇ ಸತಿ ಕೋಡಿಫೈ ಆಗಿಲ್ಲ ಅವ್ರಿಗೆ UK ನಲ್ಲಿ, ಬ್ರಿಟನ್ ಅವ್ರಿಗೆ. ಓಕೆನಾ. The United States was the first to include a preamble in its constitution. We the people declares that the people are the true wellspring of the constitution. Then ಇಷ್ಟೊಂದು ರಿಫ್ಲೆಕ್ಟ್ ಆಗ್ತಾ ಇದೆ of the constitution. ನೆಕ್ಸ್ಟ್ ಪ್ರಿಯಂಬಲ್ ಅರ್ಥ ಆಗಿದೆಯಾ? ಈಗ ಇಡೀ ಡಾಕ್ಯುಮೆಂಟ್ ನ ಒಂದು ಶೀಟ್ ಅಲ್ಲಿ ಓದ್ದಂಗೆ ನೀವು, ಅದೇ ಅವಾಗಲೇ ಹೇಳಿದೆ, ಒಂಥರ ಪೀಠಿಕೆ ತರ ಸ್ಟಾರ್ಟಿಂಗ್ ಓದ್ದಂಗೆ. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಅಂತ ಬರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ರೈಟ್ ಅಂದ್ರೆ ಹಕ್ಕು ಅಂತ ಅರ್ಥ ಆಗುತ್ತಲ್ವಾ, ಫಂಡಮೆಂಟಲ್ ಅಂದ್ರೆ ಎಲ್ರಿಗೂ ಅಂತ, ಈಕ್ವಲ್ ಆಗಿ. Not just India, but many other countries have adopted the concept of fundamental rights from the United States, which is the most significant aspect of our constitution. For example, nenne 2 example ಹೇಳಿದೆ, ರೈಟ್ ಟು ಎಜುಕೇಶನ್ ಅಂತ ಹೇಳಿದೆ, ರೈಟ್ ಟು ಇಂಟರ್ನೆಟ್ ಅಂತ ಹೇಳಿದೆ. ಇದೆಲ್ಲ ಫಂಡಮೆಂಟಲ್ಸ್ ನಿಮ್ಗೆ. ಓಕೆನಾ. ಅದನ್ನ ಯಾರು ತೆಗಿಯಕ್ ಆಗೋದಿಲ್ಲ. ನೀವೇನೇ ಜಜ್ಮೆಂಟ್ ಬಂದ್ರು ಅಥವಾ ಏನೇ ಲಾಸ್ ಬಂದ್ರು ಫಂಡಮೆಂಟಲ್ ರೈಟ್ಸ್ ಏನು ತೊಂದರೆ ಆಗಂಗಿಲ್ಲ. ಅದ್ರ ಜೊತೆಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಗೆ ಯಾವುದೇ ತೊಂದರೆ ಆಗಂಗಿಲ್ಲ. ಬಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಪಕ್ಕಾ ಡೆಫಿನೇಷನ್ ಇಲ್ಲ. ಅದನ್ನ ಯಾರು ಹೇಳ್ತಾರೆ? ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅಂದ್ರೆ ಜುಡಿಷಿಯರಿ ಹೇಳೋದು. ಹೈಯೆಸ್ಟ್ ಇಂಟರ್ಪ್ರಿಟೇಷನ್ ಅವರೇ ಮಾಡೋದು. ಟೈಮ್ಗೆ ಬೇಸಿಕ್ ಸ್ಟ್ರಕ್ಚರ್ ಯಾವ್ದಾದ್ರು ಅಂತ ಅವ್ರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಫಂಡಮೆಂಟಲ್ ರೈಟ್ಸ್ಗೆ ತೊಂದರೆ ಯಾವುದೇ ಕಾರಣಕ್ಕೂ ಆಗಂಗಿಲ್ಲ. ಅದೇ ತಾನೇ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಓಕೆನಾ. ಇವಾಗ ರೈಟ್ ಟು ರಿಲಿಜನ್ ನಿಮ್ಗೆ ಫಂಡಮೆಂಟಲ್ ರೈಟಾ? ಎಷ್ಟನೇ ಆರ್ಟಿಕಲ್? 25. ರೈಟ್ ಟು ರಿಲಿಜನ್ಗೆ ಆರ್ಟಿಕಲ್ 25. ಒಂದು ಕ್ವಶನ್ ನಿಮ್ಗೀಗ, ಜೈನ್ಸ್ ಗೊತ್ತಾ ನಿಮ್ಗೆ? ಅದ್ರಲ್ಲಿ ಇಬ್ಬರವ್ರೆ, 2 ಪಂಥ ಇದೆ. ಯಾವುದು? ಓಕೆ, ರೈಟ್. ಶ್ವೇತಂಬರವ್ರು ಮತ್ತೆ ದಿಗಂಬರವ್ರು ಅಂತ ಇಬ್ಬರಿದ್ದಾರೆ. ಅದ್ರಲ್ಲಿ ಒಬ್ರು ಸಲ್ಲೇಖನ ವ್ರತ ಅಂತ ಮಾಡ್ತಾರೆ. ಏನು ಸಲ್ಲೇಖನ ವ್ರತ ಅಂದ್ರೆ?
ಊಟ ತಿಂದಿರಲ್ಲ, ಪ್ರತಿ ದಿನಕ್ಕೂ ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಂಡ್ ಬರ್ತಾರೆ ಊಟ, ಅವರೇ ಡೆತ್ ತಗೋತಾರ. ಓಕೆ, ಅದಕ್ಕೆ ನಾವು ಸಲೇಖನ ವ್ರತ ಅಂತ ಹೇಳ್ತಾರೆ. ರೈಟ್ ಟು ರಿಲಿಜನ್ ಫಂಡಮೆಂಟಲ್ ರೈಟಾ? ರೈಟ್ ಟು ಲೈಫ್ ಫಂಡಮೆಂಟಲ್ ರೈಟಾ? ಏನ್ ಕೊಡೋಣ ಜಡ್ಜ್ಮೆಂಟ್? ಏನ್ ಕೊಡೋಣ? ಎರಡು ಫಂಡಮೆಂಟಲ್ ರೈಟ್ ತಾನೆ, ಏನ್ ಕೊಡೋಣ ಜಡ್ಜ್ಮೆಂಟ್? ಈ ತರ ಒಂದೊಂದ್ಸಲಿ ಕೇಸ್ಗಳು ಬೀಳ್ತವೆ. ಆ ಜಡ್ಜ್ಮೆಂಟ್ ಏನಿದೆ, ಆ ಜಡ್ಜ್ಮೆಂಟ್ ಇಂಟರ್ಪ್ರಿಟೇಷನ್ ಏನಿದೆ ಅಂತ ಆರ್ಟಿಕಲ್ಸ್ ಬರ್ತಾ ಇರುತ್ತೆ ನ್ಯೂಸ್ ಪೇಪರ್ ಅಲ್ಲಿ. ನೀವು ಅದನ್ನ ಇಂಟರ್ಪ್ರಿಟ್ ಮಾಡಿ ಅರ್ಧ ನೋಟ್ಸ್ ಬರ್ಕೊಂಡ್ರೆ ಆಗೋಯ್ತು. ರೈಟ್ ಟು ಲೈಫ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್. ಓಕೆನಾ? ನೀನ್ ಏನನ್ನ ಪ್ರಾಕ್ಟೀಸ್ ಮಾಡು, ನೀನ್ ಏನ ರಿಲಿಜನ್ ಫಾಲೋ ಮಾಡು, ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ರೈಟ್ ಟು ಲೈಫ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ ರೀ. ಜೀವ ಇದ್ರೆ ಅಲ್ವೇನ್ರಿ ತಿನ್ನೋದು ಮಾಡೋದು, ರಿಲಿಜನ್ ಫಾಲೋ ಮಾಡೋದು. ರೈಟ್ ಟು ಲೈಫ್ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾರಿಟಿ ಬಂತಾ ಇಲ್ಲ? ಟೇಕ್ ಎ ಸ್ಟ್ಯಾಂಡ್ ಅಂತ ಕ್ವಶನ್ ಆದ್ರೂ ಕೇಳ್ಬಿಡ್ತಾರೆ. ವಾಟ್ ಈಸ್ ಯುವರ್, ನಿಮ್ದು ಒಪಿನಿಯನ್ ಏನಿದೆ ಈ ತರ ಸಿಚುವೇಶನ್ ಬಂದಾಗ? ಎಥಿಕ್ಸ್ ಅಲ್ಲೂ ಕೇಳ್ಬಿಡ್ಬೋದು. ನೀವು ಆರ್ಟಿಕಲ್ಸ್ ನ ಕೋಟ್ ಮಾಡ್ಬೇಕಾಗತ್ತೆ. ಆರ್ಟಿಕಲ್ 25, ಆರ್ಟಿಕಲ್ 21, ಆರ್ಟಿಕಲ್ 20 ಈ ತರದಲ್ಲೇ ಹೇಳ್ತಾ ಇರ್ಬೇಕಾಗತ್ತೆ. ಕ್ಲಾರಿಟಿ ಬಂತಾ ಇಲ್ವಾ? ಫಂಡಮೆಂಟಲ್ ರೈಟ್ಸ್ ಹೋಗಿದ್ಯಾ ತಲೆಗೆ? ಎಕ್ಸಾಂಪಲ್ ಸಮೇತ ಹೇಳಿದೀನಿ. ನೆಕ್ಸ್ಟ್ ಫೆಡರಲಿಸಮ್. ಅವಾಗ್ಲೇ ಹೇಳಿದೆ ಫೆಡರಲಿಸಮ್ ಅಂತ, ನೋಡ್ಕೊಳ್ಳಿ. ದ ಸ್ಪಿರಿಟ್ ಆಫ್ ಫೆಡರಲಿಸಮ್ ಇಸ್ ಫೌಂಡೆಡ್ ಆನ್ ದಿ ಯುನೈಟೆಡ್ ಸ್ಟೇಟ್ಸ್ ಕಾನ್ಸ್ಟಿಟ್ಯೂಷನ್. ಇಷ್ಟೇ ಸಾಕು ಗ್ರೂಪ್ ಸಿ ಗೆ. ಮುಂದೆ ಹೋಗೋಣ. ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ is a confederation of numerous states that creates a large nation. The United States of America is a real federation ಅಂತಿದೆ. ಬೆಲೆ ಇಂಡಿಯಾ ಇಸ್ ಅ ಕ್ವಾಸಿ ಫೆಡರೇಷನ್. ಕ್ವಾಸಿ ಅಂದ್ರೆ ಅರ್ಧ ಅನ್ಕೊಂಬಿಡೋಣ. ಓಕೆನಾ? ನಾಟ್ ಕಂಪ್ಲೀಟ್ಲಿ ಫೆಡರಲ್, ನಾಟ್ ದಿಸ್ ಸೈಡ್, ಈ ತರ ಏನು ಇರಲ್ಲ. ಫೆಡರಲಿಸಮ್ ಕಂಪ್ಲೀಟ್ ಮಾಡ್ತೀನಿ ಈಸಿ ಅಂತ ಅನ್ಕೋಬೇಡಿ. ಸದ್ಯಕ್ಕೆ ಸೆಂಟರ್ ಮತ್ತೆ ಸ್ಟೇಟ್ ಇರೋ ರಿಲೇಷನ್ಸ್ ಅಂತ ಅನ್ಕೊಂಬಿಡ. ಫೆಡರಲಿಸಮ್ ಸದ್ಯಕ್ಕೆ ಅಷ್ಟು ಅನ್ಕೊಳ್ಳಿ. ಏನು ಫೆಡರಲಿಸಮ್ ಅಂದ್ರೆ ಸೆಂಟರ್ ಸ್ಟೇಟ್ ರಿಲೇಷನ್ಸ್ ಅಂತ ಅನ್ಕೊಳ್ಳಿ. ಓಕೆನಾ? Federalism is a combined and compound mode of government that combines a general government with a regional government. ಅರ್ಥ ಆಯ್ತಾ ಈಗ? ಜನರಲ್ ಗವರ್ಮೆಂಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್, ರೀಜನಲ್ ಗವರ್ಮೆಂಟ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್. ಸೊ ರಿಲೇಷನ್ ಬಿಟ್ವೀನ್ ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಅಂತ ಆಗತ್ತಾ? ಪ್ರಾವಿನ್ಷಿಯಲ್ ಗವರ್ಮೆಂಟ್ ಅಂತನಾದ್ರೂ ಅನ್ಕೊಳ್ಳಿ. ಓಕೆನಾ? ಇನ್ ಅ ಸಿಂಗಲ್ ಪೊಲಿಟಿಕಲ್ ಸಿಸ್ಟಮ್. ಓಕೆ, ಡಿವೈಡಿಂಗ್ ದ ಪವರ್ಸ್ ಬಿಟ್ವೀನ್ ದಿ ಟೂ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ 2 ಲಿಸ್ಟ್ ಐತೆ, ಸಾರಿ 3 ಲಿಸ್ಟ್ ಇದೆ. ಶೆಡ್ಯೂಲ್ಸ್ ಎಷ್ಟಿದಾವೆ ನಮ್ದು ಇವಾಗ? 8. 12 8 ಗ್ಯಾರಂಟಿನಾ? ಕಮೆನ್ಸ್ಮೆಂಟ್ ಆದಾಗ ಎಷ್ಟು ಆರ್ಟಿಕಲ್ ಇತ್ತು? ಓಕೆನಾ? 7th ಶೆಡ್ಯೂಲ್, ಅದ್ರಲ್ಲಿ 3 ಲಿಸ್ಟ್ ಇದೆಯಾ? ಏನೇನು ಗೊತ್ತಿರೋರು ಹೇಳಿ, ಪರವಾಗಿಲ್ಲ. ಒಂದು ಸೆಂಟ್ರಲ್ ಲಿಸ್ಟ್ ಅಥವಾ ಯೂನಿಯನ್ ಲಿಸ್ಟ್, ಇನ್ನೊಂದು ಸ್ಟೇಟ್ ಲಿಸ್ಟ್, ಇನ್ನೊಂದು ಕನ್ಕರೆಂಟ್ ಲಿಸ್ಟ್. ಫೆಡರಲಿಸಮ್ ಅನ್ನೋ ಕಾನ್ಸೆಪ್ಟ್ ಅಂಡರಲ್ಲಿ ಅಂತ ಅನ್ಕೊಳ್ಳೋಣ. ಈಗ ಪವರ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟಿದ್ದಾರೆ, ಒಂದು ಸೆಂಟ್ರಲ್ಗೆ, ಇನ್ನೊಂದು ಸ್ಟೇಟ್ಗೆ, ಮತ್ತೆ ಸೆಂಟ್ರಲ್ ಸ್ಟೇಟ್ ಇಬ್ರು ಸೇರಿಸಿ. ಓಕೆನಾ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲವು ಸಬ್ಜೆಕ್ಟ್ಸ್ ಇರ್ತವೆ. ಆ ಸಬ್ಜೆಕ್ಟ್ಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಲಾಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡಿಫೆನ್ಸ್, ನಾವು ಲಾಸ್ ಮಾಡಕ್ಕಾಗಲ್ಲ. ಸ್ಟೇಟ್ ಗೌರ್ಮೆಂಟ್ ಲಾಸ್ ಮಾಡಕ್ಕಾಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಮಾಡ್ಬೇಕು. ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಹತ್ರ ಕೆಲವು ಲಿಸ್ಟ್ ಇರ್ತವೆ. ಆ ಲಿಸ್ಟ್ ಅಲ್ಲಿ ಲ್ಯಾಂಡ್ ಅನ್ನೋದೊಂದು ಸಬ್ಜೆಕ್ಟ್. ಆ ಲ್ಯಾಂಡ್ ಮೇಲೆ ನಮ್ಗೆ ಫುಲ್ ಪವರ್ ಇರುತ್ತೆ, ನಾವು ಮಾತ್ರ ಅದ್ರ ಮೇಲೆ ಲಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆನಾ? ಎಲ್ಲ ಎಕ್ಸಾಂಪಲ್ ಕೊಡ್ತೀನಿ ಹೇಳಿರೋದಕ್ಕೆ. ಓಕೆನಾ? ಕನ್ಕರೆಂಟ್ ಲಿಸ್ಟ್ ಅಂತ ಇದೆ. ಆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇಬ್ರು ಲಾಸ್ ನ ಮಾಡ್ಬೋದು. ಯಾರು? ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್. ಇಬ್ರಿಗೂ ಕಿತ್ತಾಟ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಹೇಳಿರುತ್ತೋ ಅದನ್ನ ಕೇಳ್ಬೇಕಾಗುತ್ತೆ. ಇದು ಸೆಂಟ್ರಲ್ ಲಿಸ್ಟ್ ಮತ್ತೆ ಸ್ಟೇಟ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್. ಕ್ಲಾರಿಟಿ ಬಂತಾ? ಸೆಂಟ್ರಲ್ ಲಿಸ್ಟ್ ಅರ್ಥ ಆಗಿದೆಯಾ? ಡಿಫೆನ್ಸ್ ಅಂತ ಹೇಳಿದೆ. ನಾವು ಲಾಸ್ ಏನು ಮಾಡಕ್ಕಾಗಲ್ಲ ಡಿಫೆನ್ಸ್ ಅಲ್ಲಿ, ಅವ್ರು ಮಾತ್ರ ಮಾಡ್ಬೋದು. ಎಕ್ಸ್ಟರ್ನಲ್ ಅಫೇರ್ಸ್, ಟೆಲಿಕಮ್ಯುನಿಕೇಶನ್ ಎಲ್ಲ ಅವ್ರದೇ. ಓಕೆನಾ? ಬಟ್ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಲಿಸ್ಟ್ ಅಂತ ಬಂದ್ರೆ ಏನ್ ಸ್ಟೇಟ್ ಲಿಸ್ಟ್ ಅಲ್ಲಿ ಇರುತ್ತೆ? ಲ್ಯಾಂಡ್ ಅಂತ ಹೇಳಿದೆ. ಈಗ ಒಂದ್ ಎಕ್ಸಾಂಪಲ್ ಅರ್ಥ ಮಾಡಿಸ್ಬಿಡ್ತೀನಿ. ಮೆಟ್ರೋ ಕನ್ಸ್ಟ್ರಕ್ಷನ್ಗೆ ದುಡ್ಡು ಕೊಟ್ಟಿದ್ದು 70% ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. 30% ಸ್ಟೇಟ್ ಗೌರ್ಮೆಂಟ್ ಹಾಕಿ, ಅಥವಾ 90% ನಾವೇ ಕೊಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಅವರು, 10% ನೀವು ದುಡ್ಡು ಹಾಕಿ ಮೆಟ್ರೋ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಹೇಳ್ತಾರೆ. ಆಯ್ತು, ಸ್ಟೇಟ್, ಕರ್ನಾಟಕ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರಿಗೂ ಒಪ್ಪಂದ ಆಗುತ್ತೆ, ಮೆಟ್ರೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಪೇಪರ್ ಅಲ್ಲಿ ಬರುತ್ತೆ ಮೆಟ್ರೋ ಕನ್ಸ್ಟ್ರಕ್ಷನ್ ಇಸ್ ಡಿಲೇಡ್ ಫಾರ್ ಅಬ್ಸಲ್ಯೂಟ್ ಟೈಮ್ ಅಂತ ಬಂದ್ಬಿಡುತ್ತೆ. ಅಬ್ಸಲ್ಯೂಟ್ ಟೈಮ್ ಅಂದ್ರೆ ಅಯ್ಯೋ ಅನಿರ್ದಿಷ್ಟ ಅವಧಿ ಅಂತ ಅನ್ಕೊಂಡ್ಬಿಡೋಣ. ಓಕೆನಾ? ಯಾಕೆ ಡಿಲೇ ಆಗೋಯ್ತು ಅಂದ್ರೆ ಲ್ಯಾಂಡ್ ಅನ್ನೋದು ಸ್ಟೇಟ್ ಸಬ್ಜೆಕ್ಟ್. ಮೆಟ್ರೋ ಹಾಕ್ಬೇಕು, ಯಾರ್ದೋ ಮನೆ ಮೇಲೆ ಹೋಗ್ತಿದ್ರೆ ನಾವು ತಗೊಂಡೋ ಕೇಸ್ ಹಾಕ್ಬಿಟ್ಟಿರ್ತಾನೆ, ನಂದು ಪಿಕ್ತಾದಿ ಆಸ್ತಿ ಇದು, ಇವ್ರು ನನಗೆ ಕಾಂಪನ್ಸೇಟ್ ಕೊಡ್ತಿರೋ ನನಗೆ ಸಾಕಾಗ್ತಿಲ್ಲ ಅಂತ ಅವ್ನ್ ಕೇಸ್ ಹಾಕ್ಬಿಡ್ತಾನ. ಕೇಸ್ ಕ್ಲಿಯರ್ ಆಗೋವರೆಗೂ ಮೆಟ್ರೋ ಕನ್ಸ್ಟ್ರಕ್ಷನ್ ಸಾಕಲ್ಲ. ಕ್ಲಾರಿಟಿ ಬರ್ತಾ ಇದೆಯಾ? ಸೆಂಟ್ರ್ ಅವ್ರು ರೂಲ್ ಮಾಡಕ್ಕಾಗಲ್ಲ, ಇಲ್ಲಿ ಸ್ಟೇಟ್ ಅವರೇ ರೂಲ್ ಮಾಡ್ಬೇಕು. ಓಕೆನಾ? ಸ್ಟೇಟ್ ಅವರು ನೀಟಾಗಿ ಒಂದು ಬೇರೆ ಕಡೆ ಲ್ಯಾಂಡ್ ಕೊಟ್ಟು ಕರೆಕ್ಟ್ ಆಗಿ ಕಾಂಪನ್ಸೇಟ್ ಮಾಡಿದ್ರೆ ಮೆಟ್ರೋ ಕನ್ಸ್ಟ್ರಕ್ಷನ್ ಸರಾಗಿ ಹೋಗುತ್ತೆ. ಕ್ಲಾರಿಟಿ ಬಂತ ಇವಾಗ? ಸ್ಟೇಟ್ ಗೌರ್ಮೆಂಟ್ ಹಿಂಗ್ ಲಾಸ್ ಮಾಡ್ತಾರೆ ಅಂತ. ಓಕೆ, ಈಗ ನಿಮ್ ಕ್ವಶನ್ 2 ಹೇಳ್ದೆ ತಾನೆ, ನಾನೇ ಎಲ್ಲಾನೇ ಇಲ್ಲ. ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ?
ಓಕೆ, ಫಾರೆಸ್ಟ್. ಏನ್ ಫಾರೆಸ್ಟ್ ಅಲ್ಲಿ ಏನ್ ಲಾಸ್ ಮಾಡ್ಬೋದು ಅವರು? ಫಾರೆಸ್ಟ್ ಅಂದ್ರೆ ತಾನೆ ಏನ್ ಲಾಸ್ ಮಾಡ್ಬೋದು? ಪುಷ್ಪ ಪಿಕ್ಚರ್ ನೋಡಿಲ್ವಾ? ನೋಡಿದೀರಾ? ಅದ್ರಲ್ಲಿ ರೆಡ್ ಸ್ಯಾಂಡಲ್ವುಡ್ ಮಾರ್ತಾನಲ್ವಾ? ನೀನ್ ಯಾವ ಕಂಟ್ರಿಗೆ ಮಾರಬೇಕು ನಿನ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ. ಕ್ಲಿಯರೆನ್ಸ್ ಅವರೇ ಕೊಡೋದು ಆಚೆ ಕಡೆ ಮಾರಕ್ಕೆ, ಎಕ್ಸ್ಪೋರ್ಟ್. ಕ್ಲಾರಿಟಿ ಬರ್ತಿದ್ದೆ ರೂಲ್ಸ್ ಹೆಂಗ್ ಮಾಡ್ತಾರೆ ಅಂತ. ಅರ್ಥ ಆಯ್ತಾ? ಇಷ್ಟು 3 ಲಿಸ್ಟ್. ಅದು ಫೆಡರಲಿಸಮ್ ಅಲ್ಲಿ ಬರುತ್ತೆ ನಿಮ್ಗೆ. ಫೆಡರಲಿಸಮ್ ಅಂದ್ರೆ ಸೆಂಟರ್ ಮತ್ತೆ ಸ್ಟೇಟ್ ರಿಲೇಷನ್ಸ್. ನೆಕ್ಸ್ಟ್ ಸೆಪರೇಷನ್ ಆಫ್ ಪವರ್ಸ್. ನಾನು ಹೇಳ್ಕೊಡಿದ್ದೀನಿ ಸೆಪರೇಷನ್ ಆಫ್ ಪವರ್ಸ್. ಏನ್ ಸೆಪರೇಷನ್ ಆಫ್ ಪವರ್ಸ್ ಅಂದ್ರೆ? ಒನ್ ಸೆಕೆಂಡ್. ಅಡ್ಮಿಟ್ ಮಾಡೋಕೆ ಹೇಳ್ತಿದ್ದಾರೆ ನೋಡಿ. ಪ್ಲೀಸ್ ಅಕ್ಸೆಪ್ಟ್ ಮೈ ರಿಕ್ವೆಸ್ಟ್. ಇದು ಆಗಿದೆಯಲ್ಲ? ಡಾಕ್ಟ್ರೈನ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂತ ಇದೆ. ಇಲ್ಲಿ ಸ್ವಲ್ಪ ಅರ್ಥ ಆಗ್ಬೇಕು. ನಾವು ಅವಾಗಲೇ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ಗೆ ಸಪರೇಟ್ ಇರ್ತಾರೆ ಒಂದಕ್ಕೊಂದು. ನಾನು ಹೇಳಿದೆ ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷರಿ ಹೇಳ್ಕೊಟ್ಟಿದ್ದೆ. US ಅಲ್ಲಿ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ. ನಮ್ದು ಹೇಳ್ರಿ ಜೋರಾಗಿ. ಯಾವ ಕಂಟ್ರಿಯಿಂದ ತಗೊಂಡಿದೀವಿ? ಓಕೆನಾ, ಅಲ್ಲಿಂದ ತಗೊಂಡಿದೀವಲ್ವಾ. ಸೊ US ಅಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಯತ್ತಲ್ವಾ, ಡೈರೆಕ್ಟ್ ಎಲೆಕ್ಟ್ ಮಾಡ್ತಾರೆ, ಜನ ವೋಟ್ ಮಾಡ್ಕೊಂಡು ಪ್ರೆಸಿಡೆಂಟ್ ಎಲೆಕ್ಷನ್ ಆಗ್ತಾರೆ. ಅದು ಸ್ವಲ್ಪ ಡಿಫ್ರೆಂಟ್ ಇದೆ, ಹೇಳ್ಕೊಡ್ತೀನಿ. ಅವನ್ಗೆ ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ. ಯಾರಿಗೆ? US ಪ್ರೆಸಿಡೆಂಟ್ಗೆ. ಅವನು ಲೆಜಿಸ್ಲೇಚರ್ ಇವನು ಸಂಬಂಧನೇ ಇಲ್ಲ. ಅವನು ಸಪರೇಟ್ ಲಾಸ್ ಅವ್ರು ಮಾಡ್ತಾ ಇರ್ತಾರೆ ಲೆಜಿಸ್ಲೇಚರ್ ಅಲ್ಲಿ. ಎಕ್ಸಿಕ್ಯೂಟಿವ್ ಅವನು ಪ್ರೆಸಿಡೆಂಟ್ ಅವ್ನು ಬೇಕಾದಾಗ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಜುಡಿಷರಿ ಎರಡನ್ನೂ ಮೇಂಟೈನ್ ಮಾಡ್ತಾ ಇರುತ್ತೆ. ಒಬ್ರಿಗೊಬ್ರು ರಿಲೇಷನ್ಸೇ ಇಲ್ಲ. ಕ್ಲಾರಿಟಿ ಬರ್ತಾ ಇದೆಯಾ? ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ಗೆ ಕಂಪ್ಲೀಟ್ ಆಗಿ ಸಪರೇಟ್ ಇದ್ದಾರೆ US ಅಲ್ಲಿ. ನಮ್ದು ಕಂಪ್ಲೀಟ್ ಆಗಿ ಸಪರೇಟ್ ಇಲ್ಲ. ಈಗ ಹೇಳ್ತೀನಿ ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್. US ಅಲ್ಲಿ ಈ ಅಂದ್ರೆ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್. ನಾನು ಲೆಜಿಸ್ಲೇಚರ್ ಅಂತ ಹೇಳಿದ್ದೆ 545 ಜನ ನೀವು ಎಲೆಕ್ಟ್ ಮಾಡ್ತೀರಾ ಅಲ್ವಾ? 540 ಜನ ಎಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ. ಅಲ್ಲಿ ರಾಜ್ಯಸಭೆನೂ ಬರುತ್ತೆ, ಸದ್ಯಕ್ಕೆ ಬಿಟ್ಬಿಡಿ, ಅದನ್ನ ತಲೆ ಕೆಡಿಸ್ಕೊಬಿಡಿ. 545 ಜನ ಎಲೆಕ್ಟ್ ಮಾಡ್ತೀರಾ. ಎಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ ರೂಲಿಂಗ್ ಗೌರ್ಮೆಂಟ್ ಅಲ್ಲಿ 270 ಜನ 300 ಜನ ಎಷ್ಟು ಜನ ಗೆದ್ದಿರ್ತಾರೋ ಅವ್ರು ಬರ್ತಾರೆ. ಅವ್ರು ಬಂದಾದ್ಮೇಲೆ ರೂಲಿಂಗ್ ಗೌರ್ಮೆಂಟ್ ಇರ್ತಾರೆ. ಅದ್ರ ಮೇಲೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅದ್ರೊಳಗಡೆ ಒಂದು ಕ್ಯಾಬಿನೆಟ್ ಇರುತ್ತೆ, ಅದ್ರೊಳಗಡೆ ಕಿಚನ್ ಕ್ಯಾಬಿನೆಟ್ ಇರುತ್ತೆ ಅಂತ ಹೇಳಿದೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಮೇಲ್ಗಡೆ ಏನೇನು ಹೇಳಿದೆ ಅಲ್ವಾ, ಅವರೆಲ್ಲ ಇಲ್ಲಿರ್ತಾರೆ. 545 ಗೆದ್ಕೊಂಡ್ ಬಂದಿರ್ತಾರೆ. ಬಟ್ ಎಕ್ಸಿಕ್ಯೂಟಿವ್ ನಲ್ಲಿ ಎಲ್ಲಿರ್ತಾರೆ? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಓಕೆನಾ? ಅವರೆಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಲ್ಲಿರ್ತಾರೆ. ಅವ್ರ ಉದ್ಭವ ಎಲ್ಲಾಗಿರ್ತಾರೆ ಅಂದ್ರೆ ಲೆಜಿಸ್ಲೇಚರ್ ಇಂದ ಆಗಿರ್ತಾರೆ. ದೇರ್ ಇಸ್ ನೋ ಕಂಪ್ಲೀಟ್ ಸೆಪರೇಷನ್ ನಮ್ಮ ಹತ್ರ. ಬಟ್ US ಗೌರ್ಮೆಂಟ್ ಅಲ್ಲಿ ಪಕ್ಕಾ ಸೆಪರೇಷನ್ ಇದೆ. ಓಕೆನಾ? ಅವ್ನು ಲಾ ಮಾಡೋ ಪ್ರೊಸೆಸ್ಗೂ ಪ್ರೆಸಿಡೆಂಟ್ಗೂ ಏನು ಸಂಬಂಧ ಇಲ್ಲ. ಲೆಜಿಸ್ಲೇಚರ್ ಅವನಿಗೂ ಸಂಬಂಧನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅವ್ನು ರಿಯಲ್ ಎಕ್ಸಿಕ್ಯೂಟಿವ್, ಅವನಾಗವನೇ ನೋಡ್ಕೋತಾನೆ. ಓಕೆನಾ? ಬಟ್ ನಮ್ಗೆ ಪ್ರೆಸಿಡೆಂಟ್ ಇದಾರೆ, ಪ್ರೆಸಿಡೆಂಟ್ಗೆ ರಿಯಲ್ ಪವರ್ಸ್ ಇಲ್ಲ. ಅವ್ರಿಗೆ ಡಿ ಜೂರೆ ಅಂತ ಕರೀತಾರೆ. DEJURE. ಓಕೆನಾ? ನಾಮಿನಲ್ ಅದ ಅರ್ಥ. ರಿಯಲ್ ಅಂತ ಬಂದ್ರೆ ಪ್ರೈಮ್ ಮಿನಿಸ್ಟರ್, ನಾಮಿನಲ್ ಅಂತ ಬಂದ್ರೆ ಪ್ರೆಸಿಡೆಂಟ್. ಅದೇ ತರ ಸ್ಟೇಟ್ ಅಲ್ಲಿ ನಾಮಿನಲ್ ಅಂತ ಬಂದ್ರೆ ಗವರ್ನರ್, ರಿಯಲ್ ಅಂತ ಬಂದ್ರೆ ಚೀಫ್ ಮಿನಿಸ್ಟರ್. ಕ್ಲಾರಿಟಿ ಬಂತಾ? ಕ್ಲಾರಿಟಿ ಬಂತಾ? ಸೊ ಲೆಜಿಸ್ಲೇಚರ್ ಅಲ್ಲಿ ಏನ್ ಗೆದ್ಕೊಂಡ್ ಬಂದಿರ್ತಾರೆ ಅವರೇನೇನೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿ ಎಕ್ಸಿಕ್ಯೂಟಿವ್ ಒಳಗಡೆ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇವರು ನಿಮ್ಗೆ ಎಕ್ಸಿಕ್ಯೂಟಿವ್ ಇರ್ತಾರೆ. ನಾನು ಇನ್ನು ಪ್ರೆಸಿಡೆಂಟ್ ಬಗ್ಗೆ ಅಟಾರ್ನಿ ಜನರಲ್ ಬಗ್ಗೆ ಏನು ಹೇಳಿಲ್ಲ, ಅದೆಲ್ಲ ಬೇಡ ಸದ್ಯಕ್ಕೆ. ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ ನೋಡ್ಕೊಳ್ಳಿ. ಅರ್ಥ ಆಗಿದ್ಯಾ? ಲೆಜಿಸ್ಲೇಚರ್ ಅಲ್ಲಿ ಉದ್ಭವ ಲಿಂಗ ಇರುತ್ತಪ್ಪ, ಅವ್ರ ಮೇಲ್ಗಡೆ ಬಂದಾದ್ಮೇಲೆ ಪವರ್ ಇವ್ರ ಹತ್ರ ಇರುತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲಿ. ಇವ್ರು ಹೇಳಿದ್ರೆ ಇವ್ರು ಕ್ಲಿಯರ್ ಆದಂಗೆ ಲೆಕ್ಕ. ಅದಕ್ಕೆ ನಾವು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ವರ್ಡ್ ಬಂದಿರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಿಲ್ ಹ್ಯಾಸ್ ಬಿನ್ ಕ್ಲಿಯರ್ಡ್ ಬೈ ಕ್ಯಾಬಿನೆಟ್ ಅಂತ ಬಂದ್ರೆ ಇವ್ರು ಕ್ಲಿಯರ್ ಮಾಡಿದಾರೆ ತಾನೆ. ಸೊ ಮೆಜಾರಿಟಿ ಗೌರ್ಮೆಂಟ್ ಇಲ್ಲಿ ಇರುತ್ತಾ, ಪಾಸ್ ಆಗತ್ತಾ ಇಲ್ಲಿ? ಅರ್ಥ ಆಗ್ತಾ ಇದೆಯಾ ಏನಕ್ಕೆ ಎಕ್ಸಿಕ್ಯೂಟಿವ್ ತುಂಬಾ ಜಾಸ್ತಿ ಪವರ್ ಇರುತ್ತೆ ಅಂತ? ಇವ್ರ ಅಂಡ್ರೆಲ್ಲ ನಿಮ್ಗೆ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಇರ್ತಾರೆ, IAS IPS ಎಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅವ್ರ ಅಂಡ್ರೆ. ಕ್ಲಾರಿಟಿ ಬಂತಾ ಇಲ್ವಾ? ಎಷ್ಟೋ ಜನಕ್ಕೆ ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ಗೆ ತುಂಬಾ ಡಿಫ್ರೆನ್ಸಸ್ ಹೇಳೋದು ಕಷ್ಟ. ಸೆಪರೇಷನ್ ಆಫ್ ಪವರ್ಸ್ ಅಲ್ಲಿ ಹೇಳ್ಬಿಡಿ ಅಂದ್ರೆ ಎಷ್ಟೋ ಜನ ಹೇಳಲ್ಲ. ಈಗ ಅರ್ಥ ಆಗಿದ್ಯಾ? ಪಕ್ಕಾ ಸೆಪರೇಷನ್ ಆಫ್ ಪವರ್ಸ್ ಇರೋದು US ಗೌರ್ಮೆಂಟ್. ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಸಂಬಂಧನೇ ಇಲ್ಲ, ಸಪರೇಟ್. ಓಕೆನಾ? ಕ್ಲಾರಿಟಿ ಬಂತಾ? ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸೆಪರೇಷನ್ ಆಫ್ ಪವರ್ಸ್ ಇದೆ, ಬಟ್ ನಾಟ್ ಕಂಪ್ಲೀಟ್ಲಿ.
ಯಾಕೆಂದ್ರೆ ಎಕ್ಸಿಕ್ಯೂಟಿವ್ ಪವರ್ ಬರೋದು ಲೆಜಿಸ್ಲೇಚರ್ ಇಂದಾನೆ ಬರುತ್ತೆ. ಓಕೆನಾ, ಕ್ಲಾರಿಟಿ ಬಂತಾ ಇಲ್ವಾ? ಅವ್ನು ಎಕ್ಸಿಕ್ಯೂಟಿವ್ ಇದ್ರೂ ಲೆಜಿಸ್ಲೇಚರ್ ಒಳಗಡೆ ಬಂದಾಗ ಅವ್ನಿಗಿರೋದೇ ಒಂದು ಓಟು. ಪ್ರೈಮ್ ಮಿನಿಸ್ಟರ್ ಆಗಿರೋ, ನೀನು ಹೋಮ್ ಮಿನಿಸ್ಟರ್ ಆಗಿರೋ, ಅವ್ನಿಗಿರೋದೇ ಒಂದು ಓಟು. ಅವ್ನು ಒಂದು ಓಟ್ ಮಾತ್ರನೇ ಚಲಾವಣೆ ಮಾಡ್ಬೇಕು. ಬಟ್ ಇಲ್ಲಿಂದ ಡೈರೆಕ್ಷನ್ ಬಂದಿರುತ್ತೆ. 280 ಜನ ಇದಾರೆ ಅಂತ ಅನ್ಕೊಳ್ಳಿ, ಮೆಜಾರಿಟಿ ಇದೆಯಾ 540 ಇಲ್ಲಿರೋ 280 ಜನದಿಂದ ಒಂದು 15% ಜನ ಇಲ್ಲೋ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗ್ತಾರೆ. ಅವ್ರು ಎಕ್ಸಿಕ್ಯೂಟಿವ್ ಅಂತ ಕರಿತೀವಿ ನಾವು ಅವ್ರಿಗೆ. ಓಕೆನಾ, ಸೊ ಎಕ್ಸಿಕ್ಯೂಟಿವ್ ಎಲ್ಲಿಂದ ಬಂದಿದ್ದಾರೆ? ಲೆಜಿಸ್ಲೇಚರ್ ಇಂದಾನೆ ಬಂದಿದ್ದಾರೆ. ಬಟ್ ಇವ್ರು ಕೆಲಸ ಮಾಡ್ಬೇಕಾದ್ರೆ ಇವ್ರು ಇಂಟರ್ಫಿರೆನ್ಸ್ ಮಾಡಲ್ಲ. ಅಷ್ಟೇ ಸಪರೇಷನ್ ಇಲ್ಲಿ ಹೇಳೋದು. ಓಕೆನಾ, ಬಟ್ US ಗೌರ್ಮೆಂಟ್ ಅಲ್ಲಿ ಕಂಪ್ಲೀಟ್ ಸಪರೇಷನ್ ಇದೆ, ಅವ್ರಿಗೂ ಸಮಾಧಾನ ಇದೆ. ಕ್ಲಾರಿಟಿ ಬಂತಾ? ಮೋದಿ US ಗೌರ್ಮೆಂಟ್ಗೆ ಅಡ್ರೆಸ್ ಮಾಡಕ್ ಹೋದಾಗ US ಕಾಂಗ್ರೆಸ್ಗೆ ನಾವು ಇಂಡಿಯನ್ ಪಾರ್ಲಿಮೆಂಟ್ ಅಂತೀವಲ್ಲ, ಅದರಲ್ಲಿ US ಕಾಂಗ್ರೆಸ್ ಅಂತ ಕರೀತಾರೆ, ಪಾರ್ಟಿ ಅಲ್ಲ ಅಲ್ಲಿ. ಓಕೆನಾ, US ಕಾಂಗ್ರೆಸ್ ಅಂತ ಕರೀತಾರೆ. ಆ ಕಾಂಗ್ರೆಸ್ ಅಲ್ಲಿ ಅವನು ಸ್ಪೀಚ್ ನ ಡೆಲಿವರ್ ಮಾಡ್ಬೇಕಾದ್ರೆ ಹಿಂದೆಗಡೆ ಪ್ರೆಸಿಡೆಂಟ್ ಕೂತಿರಲ್ಲ, ವೈಸ್ ಪ್ರೆಸಿಡೆಂಟ್ ಕೂತಿರ್ತಾರೆ, ಇಲ್ಲ ಸ್ಪೀಕರ್ ಕೂತಿರ್ತಾರೆ. ಈ ತರ ಇರುತ್ತೆ. ಯಾಕೆ ಪ್ರೆಸಿಡೆಂಟ್ ಕೂತಿಲ್ಲ ಅಂದ್ರೆ ಅವ್ನು ಅದ್ರೊಳಗಡೆ ಬಾಡಿನೇ ಅಲ್ಲ, ಅವ್ನು ಆಚೆ ಇರ್ತಾನೆ. ಅವ್ನು ರಿಯಲ್ ಎಕ್ಸಿಕ್ಯೂಟಿವ್, ಅವ್ನು ಲೆಜಿಸ್ಲೇಚರ್ ಅಲ್ಲಿ ಇರಲ್ಲ. ಅವ್ನು ಲೆಜಿಸ್ಲೇಚರ್ ಅಂದ್ರೆ ಲಾ ಮೇಕಿಂಗ್ ಬಾಡಿ, ಎಕ್ಸಿಕ್ಯೂಟಿವ್ ಅಂದ್ರೆ ಲಾ ಇಂಪ್ಲಿಮೆಂಟಿಂಗ್ ಬಾಡಿ. ಅರ್ಥ ಆಗ್ತಿದೆಯಲ್ಲ? ಇದು ನೀವು ಓದ್ತಾ ಇನ್ನೂ ತಲೆಗೆ ಹೋಗುತ್ತೆ. ಪ್ರತಿ ಸಲ ನಮ್ಗೆಲ್ಲಾ ಬ್ಯಾಚಲ್ಲೂ ಇದೇ ತಲೆನೋವೇ ನಮ್ಗೆ. ಈಗ ಏನ್ ಕಷ್ಟ ಆಗ್ತಿದೆ, ಒಂದ್ ವಾರ ಆದ್ಮೇಲೆ ಆಗಲ್ಲ. ನೋಡ್ತಾ ಇರಿ, ನಾ ಹೇಳಿದ್ರೆ ಇವಾಗ ಅರ್ಥ ಆಗಿದ್ಯಾ? 3 ಜನ ತಲೆ ಅಲ್ಲಾಡಿಸ್ತವ್ರೆ, 4 ಅಷ್ಟೇನಾ? ಮುಂದೆ ಹೋಗ್ತೀನಿ, ಇಲ್ಲೇ ಸುತ್ತಾ ಇದ್ದೀನಿ, ಲೇಟ್ ಆಗತ್ತೆ ನನಗೆ. ಓಕೆ, ಇದು ನಿಮ್ಗೆ ಬೇಡ. ಅದು ನೆಕ್ಸ್ಟ್, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. The US Constitution adopts the idea of equal protection of law for all people under Article 14. ನಾವು ಆರ್ಟಿಕಲ್ 14 ಅಲ್ಲಿ ನಿನ್ನೆ ಹೇಳ್ದೆ ತಾನೆ, ಆರ್ಟಿಕಲ್ 14 ಏನಂತ? ರೈಟ್ ಟು, ಅದಕ್ಕೆ ಏನಂತ ಇಂಟರ್ಪ್ರಿಟ್ ಮಾಡ್ಬೇಕು ನೀವು? ಈಕ್ವಾಲಿಟಿ ಅಮಾಂಗ್ ಈಕ್ವಲ್ಸ್ ಅಂತ. ಕ್ಲಾರಿಟಿ ಬಂತಲ್ಲ? ರೈಟ್. ನೆಕ್ಸ್ಟ್, ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್. ಇಂಪೀಚ್ಮೆಂಟ್ ಅಂದ್ರೆ ತೆಗ್ದ್ಬಿಡೋದು. ಓಕೆ, ಕಿತಾಕೋದು ಅಂತನಾದ್ರು ಅನ್ನಿ. ಆರ್ಟಿಕಲ್ ಎಷ್ಟು? 61. ಜ್ಞಾಪಕ ಇಟ್ಕೊಳ್ಳಿ ಇದು. ಓಕೆ, of the Indian Constitution, Article 61 of the Indian Constitution, which provides for the formal removal of the president by impeachment. ಎಲ್ಲಿಂದ ತಗೊಂಡ್ಬಂದಿದ್ದೀವಿ? US ಇಂದ. ನೆಕ್ಸ್ಟ್, ಜುಡಿಷಿಯಲ್ ರಿವ್ಯೂ. The Supreme Court and High Court have conducted extensive judicial reviews of the constitutional amendments. ನಾನು ಏನು ಹೇಳಲ್ಲ, ನೀವು ಹೇಳ್ಬೇಕು. ಇದಕ್ಕೆ 2 ವರ್ಡ್ದು ಅರ್ಥ ಹೇಳಿ, ಅದ್ರಲ್ಲೇ ಇದೆ ಅರ್ಥ. ಅದು ನಾನು ಜುಡಿಷಿಯರಿ ಬಂದಾಗ ಇನ್ನೂ ಕಂಪ್ಲೀಟ್ ಆಗಿ ಮಾಡ್ತೀನಿ. ಆ ಜುಡಿಷಿಯಲ್ ಆಕ್ಟಿವಿಸಮ್ ರಿವ್ಯೂ ಎಲ್ಲ ಬರುತ್ತೆ. ಓಕೆ, ನೆಕ್ಸ್ಟ್, ಜುಡಿಷಿಯಲ್ ಅಂದ್ರೆ ಕೋರ್ಟ್ಸ್ ಅಂತ ಅರ್ಥ ಆಗುತ್ತೆ. ರಿವ್ಯೂ ಅಂದ್ರೆ ಕೋರ್ಟ್ಸ್ ಏನ್ ಮಾಡ್ತಾರೆ ಕೆಲಸ? ಜಡ್ಜ್ಮೆಂಟ್ಸ್ ಕೊಡ್ತಾರೆ. ಜಡ್ಜ್ಮೆಂಟ್ಸ್ ಕೊಡ್ಸೋದನ್ನ ವ್ಯೂ ಮಾಡ್ತಾರ, ರಿವ್ಯೂ ಮಾಡ್ತಾವ್ರ. ರಿವ್ಯೂ ಅಂದ್ರೆ ಕೊಟ್ಟಿರೋದನ್ನ ರಿವ್ಯೂ ಮಾಡ್ತಾವ್ರಲ್ವಾ? ಅರ್ಥ ಆಗ್ತಾ ಇದೆಯಾ? ಆ ಪವರ್ ಎಲ್ಲಿಂದ ತಗೊಂಡ್ಬಂದಿರೋದು ನಾವು? ಫಾರ್ ಎಕ್ಸಾಂಪಲ್, ಯಾವ್ದೋ ಹಳೆ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದೀವಿ, ಬಟ್ ಆ ಜಡ್ಜ್ಮೆಂಟ್ ನಾನು ಚೇಂಜಸ್ ಮಾಡ್ಬೇಕು, ಹೊಸ ಕೇಸ್ ಬಂದಿದೆ ಅಂತಂದ್ರೆ ಜುಡಿಷಿಯಲ್ ರಿವ್ಯೂ ಮುಖ ಚೇಂಜಸ್ ಮಾಡ್ಕೋಬಹುದು. ಆ ಪವರ್ ಎಲ್ಲಿಂದ ತಗೊಂಡ್ಬಂದಿವಿ? US. ಜನರಲ್ ಆಗಿ ಜುಡಿಷಿಯಲ್ ಅಂತ ಬಂದ್ಬಿಟ್ರೆ ನೀವು ಸ್ವಲ್ಪ US ಅಲ್ಲೇ ಟಿಕ್ ಮಾಡಬಹುದು, ಚಾನ್ಸಸ್ ಇದೆ ಜಾಸ್ತಿ, ಅಲ್ಲಿಂದನೇ ತಗೊಂಡಿರೋದು. ಓಕೆ, ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್. ಈಗ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ನಾವು ಬ್ರಿಟನ್ ಇಂದ ತಗೊಂಡ್ಬಂದಿದೀವಿ ಅಂತ ಹೇಳಿದೆ ಅಲ್ವಾ? ಅಲ್ಲಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ತಗೊಂಡ್ಬಂದ್ವಿ ನಾವು. ವೈಸ್ ಪ್ರೆಸಿಡೆಂಟ್ ಎಲ್ಲಿಂದ ತಗೊಂಡ್ ಬರ್ತಾ ಇರೋದು? ಅಲ್ಲಿ ವೈಸ್ ಪ್ರೆಸಿಡೆಂಟ್ ಇಲ್ಲ. ಓಕೆನಾ, ಕ್ಲಾರಿಟಿ ಬಂತಾ ಇಲ್ಲ? ಜಾಸ್ತಿ ಆಯ್ತಾ ಪಾಠ ಇವತ್ತು? ಇನ್ನು 1 hour ಮಾಡಿಲ್ಲ, ಈಗ 1 hour ಆಯ್ತು. ರೈಟ್. ನೆಕ್ಸ್ಟ್, ಕೆನಡಿಯನ್ ಕಾನ್ಸ್ಟಿಟ್ಯೂಷನ್, ಫಾರ್ಮ್ ಆಫ್ ಫೆಡರಲಿಸಮ್ ಅಂತಿದೆ. ದ ಸ್ಪಿರಿಟ್ ಆಫ್ ಫೆಡರಲಿಸಮ್. ಫೆಡರಲಿಸಮ್ ಅಂದ್ರೆ was accepted by the US Constitution, but the form of federalism was adopted by Canada, where most residuary powers were vested in the Union. Residuary powers ಅಂತಂದ್ರೆ ಸೆಂಟ್ರಲ್ ಸ್ಟೇಟ್ ಏನೇನ್ ಬೇಕೋ ಅವರ ರೂಲ್ಸ್ ಮಾಡಕ್ಕೆ ಇಟ್ಕೊಂಡ್ಬಿಡ್ತಾರೆ. ಅದು ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಅದಕ್ಕೆ. ಆ ಸಬ್ಜೆಕ್ಟ್ಸ್ ಬಿಟ್ಟು, ಫಾರ್ ಎಕ್ಸಾಂಪಲ್, ಯಾವ್ದೋ ಹೊಸ ಕಂಟ್ರಿನ ಕಾನ್ಕ್ವರ್ ಮಾಡ್ಕೊಂಡ್ಬಿಟ್ರಿ ಅಂತ ಅನ್ಕೊಳ್ಳೋಣ. ಪಾಕಿಸ್ತಾನ ಬಂದ್ಬಿಡ್ತು ಅನ್ಕೊಳ್ಳೋಣ, ಆಯ್ತಾ? ಹೈಪೋಥೆಟಿಕಲ್. ಅಥವಾ ಬಾಂಗ್ಲಾದೇಶ, ನೇಪಾಳನ ಕಬಳಿಸ್ಕೊಂಡ್ಬಿಟ್ವಿ ಅಂತ ಅನ್ಕೊಂಡ್ಬಿಡೋಣ. ಆ ಕಬಳಿಸ್ಕೊಂಡಿದ ತಕ್ಷಣ ಪಕ್ಕದಲ್ಲಿ UP ಐತೆ, ಯೋಗಿ ಕೊಟ್ಬಿಡೋಣ ರೂಲ್ಸ್ ಮಾಡಕ್ಕೆ. ಹಂಗ್ ಮಾಡಕ್ ಆಗಲ್ಲ. ಓಕೆನಾ, ಸೆಂಟ್ರಲ್ ಗೌರ್ಮೆಂಟೇ ಮಾಡ್ಬೇಕು. ಓಕೆನಾ, ಅದಕ್ಕೆ ರೆಸಿಡ್ಯೂ ಪವರ್ಸ್ ಅಂತ ಹೇಳೋಣ. ಯಾರಾದ್ರೂ ಇರುತ್ತೆ ವೆಸ್ಟೆಡ್ ಇನ್ ದಿ ಯೂನಿಯನ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್. As a result, the Union of India's residual power are derived from the Canadian Constitution. As a result, Union of India's residual powers are derived from Canadian Constitution. Next, advisory jurisdictions. ಇದು ಬಿಟ್ಬಿಡಿ, ತಲೆ ಕೆಡ್ಸ್ಕೊಬಿಡಿ. jurisdictions ಅಂದ್ರೆ ಏನು ವರ್ಡ್? ಬೌಂಡ್ರಿ. ಈಗ ಫಾರ್ ಎಕ್ಸಾಂಪಲ್, ವಿಜಯನಗರ ಪೊಲೀಸ್ ಸ್ಟೇಷನ್ಗೆ jurisdiction ಚಂದ್ರ ಲೇಔಟ್ ಇಲ್ಲ ಅಂತ ಅನ್ಬಿಡೋಣ. ಚಂದ್ರ ಲೇಔಟ್ ಅಲ್ಲಿ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬಂದ್ರೆ ನೀವು ಚಂದ್ರ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ಬೇಕು, ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಂಗಿಲ್ಲ. ಇದೊಂದು ಕಾಮಿಡಿ ಆಗಿತ್ತು ಡೆಲ್ಲಿನಲ್ಲಿ. ಯಾರೋ ಮೇಲಿಂದ ಬಾಟ್ಲುಗಳು ಪೆಟ್ರೋಲ್ ಬಾಂಬ್ ತರ ಏನೋ ಎಸ್ಬಿಟ್ಟಿದ್ರು. ಈಗ ಒಂದು 4-5 ವರ್ಷದಿಂದ ಆಗಿದ್ದು ಪೊಲಿಟಿಕಲ್ ಗಲಾಟೆ.
ಯಾರು ಏನಾದ್ರು ಹೊಡ್ಕೊಳ್ಳಿ ಬಿಡಿ. ಅವನು ಹೋಗ್ಬಿಟ್ಟು ತಲೆ ಮರೆಸ್ಕೊಂಡ್ಬಿಟ್ಟಿದ್ದ. ಬೇಲ್ ಹಾಕಕ್ ಹೋಗಿ ಡೆಲ್ಲಿ ಹೈಕೋರ್ಟ್ ಅಲ್ಲೋ ಡೆಲ್ಲಿ ಕೋರ್ಟ್ ಅಲ್ಲಿ ಹಾಕ್ಬೇಕಾಗಿತ್ತು, ಪಕ್ಕದಲ್ಲಿ ಹೋಗ್ಬಿಟ್ಟು ಇಲ್ಲ ನಿಮ್ಮ ಮನೆ ಅಡ್ರೆಸ್ ಡೆಲ್ಲಿ ಇಲ್ಲಿ ಯಾಕೆ ಹಾಕ್ತಿದ್ಯಾ, ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಹೋಗ್ಬಿಟ್ಟಲ್ಲ. ಸೊ ಜುರಿಸ್ಟಿಕ್ಷನ್ಸ್ ಇಲ್ಲ, ನೀನ್ ಬಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಕೊಡಂಗಿಲ್ಲ ನೀನು, ಅಥವಾ ಕೋರ್ಟ್ ನೀನ್ ನಡ್ಸಂಗಿಲ್ಲ ಇಲ್ಲಿ ಬಂದ್ಬಿಟ್ಟು. ನೀನ್ ಹೋಗ್ಬಿಟ್ಟು ನಿಮ್ಮನೆ ಹತ್ರ ಫಸ್ಟ್ ಕಂಪ್ಲೇಂಟ್ ಕೊಡೋಗು ಅಂತ ಹೇಳೋ ಅಷ್ಟೊತ್ತಿಗೆ ಬಂದು ಅಲ್ಲಿ ಪೊಲೀಸ್ ಇಟ್ಕೊಂಡು. ಸೊ ಅಂದ್ರೆ ಜುರಿಸ್ಟಿಕ್ಷನ್ ಅಂದ್ರೆ ನಿಮ್ ಬೌಂಡ್ರಿ ಅಂತ ಹೇಳುತ್ತೆ. ಅದರಲ್ಲಿ ಅಡ್ವೈಸರಿ ಜುರಿಸ್ಟಿಕ್ಷನ್ಸ್, ಒರಿಜಿನಲ್ ಜುರಿಸ್ಟಿಕ್ಷನ್ಸ್, ರಿಟ್ ಜುರಿಸ್ಟಿಕ್ಷನ್ಸ್ ಅಂತ ಮುಂದೆ ಬರುತ್ತೆ. ಆ ಕೋರ್ಟ್ ಜುರಿಸ್ಟಿಕ್ಷನ್ಸ್ ಹೇಳುತ್ತೆ ಏನ್ ನನ್ನ ಜುರಿಸ್ಟಿಕ್ಷನ್ಸ್, ನನ್ನ ಪವರ್ ಎಲ್ಲಿವರೆಗೂ ಇಂಪ್ಲಿಮೆಂಟ್ ಆಗತ್ತೆ, ಎಲ್ಲಿವರೆಗೂ ನಡೆಯುತ್ತೆ, ಆ ಬೌಂಡ್ರಿ ಬಿಟ್ಟು ಆಚೆ ನಡೆಯಲ್ಲ. ಯಾರು ನಡೆಯುತ್ತೆ, ಆ ಬೇರೆ ಸ್ಟೇಟ್ದೋ ಬೇರೆ ಡಿಸ್ಟಿಕ್ದೋ ನಡೀತಾ ಇರುತ್ತೆ. ಓಕೆನಾ, ಕ್ಲಾರಿಟಿ ಬಂತಾ ಇಲ್ವಾ? ಈಗ ಒಂದ್ಸಲಿ ಯಾವ್ದೋ ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ, ಆ ಲೈನ್ ಮೇಲ್ ಬಿದ್ದೋಗ್ಬಿಟ್ಟಿರ್ತಾರೆ ಜುರಿಸ್ಟಿಕ್ಷನ್ಸ್ ಮೇಲೆ, ಏನ್ ಮಾಡೋಣ ಅವಾಗ? ಯಾ ಕಡೆಯಿಂದ ಬಂದು ಹೊಡೆದಿದೆ ಆ ಕಡೆ ತಗೊಳ್ಳಿ. ಓಕೆ, ಜಸ್ಟ್ ಕಾಮಿಡಿಗೆ ಅಷ್ಟೇ. ಜುರಿಸ್ಟಿಕ್ಷನ್ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡಿವಿಷನ್ ಆಫ್ ಪವರ್ ಯಾವ್ದಿಂದ ತಗೊಂಡ್ಬಂದಿದೀವಿ? ಆರ್ಟಿಕಲ್ 246 ಡೀಲ್ಸ್ ವಿತ್ 7th ಶೆಡ್ಯೂಲ್. 7ನೇ ಶೆಡ್ಯೂಲ್ ಅಲ್ಲಿ ಏನಿದೆ ಅಂತ ಹೇಳಿದೆ? 3 ಲಿಸ್ಟ್ ಇದೆ ಅಂತ ಹೇಳಿದೆ. ರೈಟ್. ಆ ಡಿವಿಷನ್ ಆಫ್ ಪವರ್ಸ್ 3 ಲಿಸ್ಟ್ ಅಲ್ಲಿ ಬರುತ್ತೆ. ಎಷ್ಟನೇ ಶೆಡ್ಯೂಲ್? 7 ಲಿಸ್ಟ್. ನಾವು ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಮಾತಾಡಿದ್ರೆ. ಮತ್ತೆ ನೆಕ್ಸ್ಟ್ ಗವರ್ನರ್ ಆಫ್ ಎ ಸ್ಟೇಟ್ ಅಂತ ಇದೆ. ಗವರ್ನರ್ ಆಫ್ ಎ ಸ್ಟೇಟ್, ದ ಪ್ರೆಸಿಡೆಂಟ್ ಶಾಲ್ ಅಪಾಯಿಂಟ್. ಯಾರು ಅಪಾಯಿಂಟ್ ಮಾಡ್ತಾರೆ ಗವರ್ನರ್ನ? ಪ್ರೆಸಿಡೆಂಟ್ ಫಾರ್ ಸ್ಟೇಟ್ ಬೈ ವಾರೆಂಟ್ ಅಂಡರ್ ಹಿಸ್ ಹ್ಯಾಂಡ್ ಅಂಡ್ ಸೀಲ್. ಹಂಗಂದ್ರೆ ಅರ್ಥ ಏನು ಅದ್ರದ್ದು ಅಂದ್ರೆ ಅವ್ನು ಹೇಳ್ದಂಗೆ ಕೇಳ್ಬೇಕು ಅವನು, ಇಲ್ವಾ? ಅವನಿಗೆ ರಿಪೋರ್ಟ್ ಮಾಡ್ಬೇಕು ಅವ್ನು. ಪ್ರತಿಯೊಂದು ಸ್ಟೇಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಮಿಷನರಿ ಹೆಂಗ್ ನಡೀತಿದೆ ಅಂತ ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಗವರ್ನರ್? ಪ್ರೆಸಿಡೆಂಟ್. ಓಕೆ. ಟು ಬಿ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಗವರ್ನರ್, ಎ ಪರ್ಸನ್ ಮಸ್ಟ್ ಬಿ ಅ ಇಂಡಿಯನ್ ಸಿಟಿಸನ್ ಓವರ್ ದ ಏಜ್ ಆಫ್ 35. 35 ವರ್ಷ ಆಗಿರ್ಬೇಕು ಮಿನಿಮಮ್ ಅವನ್ಗೆ. ಅದ್ರ ಮೇಲ್ಗಡೆ ಇದ್ರೆ ಮಾತ್ರ ಯು ಆರ್ ಎಲಿಜಿಬಲ್ ಟು ಬಿಕಮ್ ಅ ಗವರ್ನರ್. ಕ್ವಶನ್ ಅಲ್ಲಿ ಬರುತ್ತೆ, ಅವ್ನು ಮಲ್ಟಿಪಲ್ ಟೈಮ್ಸ್ ಆಗ್ಬೋದಾ? ಮ್ಯಾಕ್ಸಿಮಮ್ 2 ಟೈಮ್ಸ್ ಆಗ್ಬೋದಾ ಗವರ್ನರು? 3 ಟೈಮ್ಸಾ? 4 ಟೈಮ್ಸಾ? ಲಿಮಿಟ್ ಇಲ್ಲ ರೀ. US ಅಲ್ಲಿ ಪ್ರೆಸಿಡೆಂಟ್ ಆದ್ರೆ 2 ಟರ್ಮ್. ಇಂಡಿಯಾದಲ್ಲಿ ಹಂಗಿಲ್ಲ. ಜನ ನೀನ್ ಎಷ್ಟೊತ್ತಾಗ ಹೋಗ್ಬೋತಾರೋ ಅಷ್ಟೊತ್ತಕ ನೀನ್ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಗ್ಬೋದು. ಅದೇ ತರ ಗವರ್ನರ್ ಲಿಮಿಟ್ ಏನಿಲ್ಲ, 2 ಸತಿ 1 ಸತಿ ಅಂತ ಲಿಮಿಟ್ ಏನಿಲ್ಲ. ಫಾರ್ ಎಕ್ಸಾಂಪಲ್ ಇದು ಜ್ಞಾಪಕ ಇರಲಿ, ಹೇಳ್ಬಿಡ್ತೀನಿ. ಆ 2 ಸಲ 1 ಸಲ ಅಂತಲ್ಲ. ಅಬ್ದುಲ್ ಕಲಾಂಗೆ ಪ್ರೆಸಿಡೆಂಟ್ ಗಿರಿ ಆದಾಗ ನೀವು ಕಂಟಿನ್ಯೂ ಮಾಡಿ ಸರ್, ಯುವರ್ ಪೀಪಲ್ಸ್ ಪ್ರೆಸಿಡೆಂಟ್, ನಿಮ್ಗೆ ಅವಿರೋಧ ಆಯ್ಕೆ ಆಗುತ್ತೆ, ಯಾರು ಆಪೋಸಿಟ್ ಕ್ಯಾಂಡಿಡೇಟ್ ನಿಲ್ಸಲ್ಲ, ಬೇಕಾದ್ರೆ ನಡೀರಿ ಅಂದ್ರೆ ಇಲ್ಲ ಹಂಗ್ ಮಾಡಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದೇ ಸೆಟ್ ಆಫ್ ಐಡಿಯಾಸ್ ಇರುತ್ತೆ. ನಾನು ಒಬ್ನೇ ಕುತ್ಕೊಂಡ್ಬಿಟ್ರೆ ಬೇರೆಯವ್ರಿಗೆ ಲಾಸ್ ಆಗುತ್ತೆ, ನಾನು ಹಂಗ್ ಮಾಡಲ್ಲ, ಬಿಟ್ಕೊಟ್ಬಿಡ್ತೀನಿ, ಹೊಟ್ಟೋಗ್ಬಿಟ್ರು 5 ವರ್ಷ ಆಗ್ತಿದಂಗೆ. ಕ್ಲಾರಿಟಿ ಬಂತ ಇಲ್ವಾ? ಪಕ್ಕನಾ? ಓಕೆ. ನೆಕ್ಸ್ಟ್ ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಕನ್ಕರೆಂಟ್ ಲಿಸ್ಟ್. ಎಲ್ಲಿದ್ದು ಕನ್ಕರೆಂಟ್ ಲಿಸ್ಟ್? ಏನ್ ಕನ್ಕರೆಂಟ್ ಲಿಸ್ಟ್ ಅಂದ್ರೆ ಏನು? ಕೆಲವು ಸಬ್ಜೆಕ್ಟ್ಸ್ ಇರುತ್ತೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ. ಬೋತ್ ಸೆಂಟರ್ ಅಂಡ್ ಸ್ಟೇಟ್ ಲಾಸ್ ಮಾಡಬಹುದು, ಇಬ್ರು ಕಿತ್ತಾಡಿದ್ರೆ ಅಷ್ಟೇ. ಮತ್ತೆ ಇಂಟರ್ಕೋರ್ಸ್ ಆನ್ ಕಾಮರ್ಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್, ಆರ್ಟಿಕಲ್ 302 ಎನೇಬಲ್ಸ್ ಪಾರ್ಲಿಮೆಂಟ್ ಟು ಇಂಪೋಸ್ ಲಿಮಿಟ್ಸ್ ಆನ್ ದಿ ಫ್ರೀಡಮ್ ಆಫ್ ಟ್ರೇಡ್, ಕಾಮರ್ಸ್ ಅಂಡ್ ಇಂಟರ್ಕೋರ್ಸ್ ಬಿಟ್ವೀನ್ ದಿ ಒನ್ ಸ್ಟೇಟ್ ಅಂಡ್ ಅನದರ್ ಸ್ಟೇಟ್ ಆರ್ ವಿತ್ ಇನ್ ಎನಿ ಪಾರ್ಟ್ ಆಫ್ ದಿ ಇಂಡಿಯನ್ ಸ್ಟೇಟರಿ. ನಮ್ ಸ್ಟೇಟ್ ಲಿಸ್ಟ್ ಅಲ್ಲಿ ನಮ್ ಲ್ಯಾಂಡ್ ಅಲ್ಲೇ ನಾವು ನಮ್ದು ಏನೇನಿದೆ ಸ್ಟೇಟ್ ಲಿಸ್ಟ್ ಅಲ್ಲಿ ನಾವು ರೂಲ್ಸ್ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಬಟ್ ಇಂಟರ್ ಸ್ಟೇಟ್ ರೂಲ್ಸ್ ಯಾರು ಮಾಡ್ಬೇಕಾಗುತ್ತೆ? ಅವಾಗ ಸೆಂಟರ್ ಸ್ಟೆಪ್ ಇನ್ ಆಗ್ಬೇಕಾಗುತ್ತೆ. ನಾವಿಬ್ರೇ ಕಿತ್ತಾಡ್ತಿದ್ರೆ ಏನ್ ಮಾಡೋಣ? ಅವಾಗ ಸೆಂಟರ್ ಸ್ಟೆಪ್ ಇನ್ ಆಗ್ಬೇಕಾಗುತ್ತೆ. ಕ್ಲಾರಿಟಿ ಬಂತಲ್ವಾ? ಅದೆಲ್ಲಿಂದ ತಗೊಂಡ್ವಿ ನಾವು? ಇಂಟರ್ಕೋರ್ಸ್ ಮತ್ತೆ ಟ್ರೇಡ್ ಅಂಡ್ ಕಾಮರ್ಸ್ಗೆ. ಯಾವ ಕಂಟ್ರಿಯಿಂದ? ಓಕೆ. ಆರ್ಟಿಕಲ್ 304 ಎಂಪವರ್ ಸ್ಟೇಟ್ ಲೆಜಿಸ್ಲೇಚರ್ ಟು ಕಂಟ್ರೋಲ್ ಟ್ರೇಡ್ ಅಂಡ್ ಕಾಮರ್ಸ್ ಸಬ್ಜೆಕ್ಟ್ ಟು ಆರ್ಟಿಕಲ್ 303. ಬಿಡಿ. ಜಾಯಿಂಟ್ ಸಿಟ್ಟಿಂಗ್ ಆಫ್ 2 ಹೌಸಸ್ ಆಫ್ ಪಾರ್ಲಿಮೆಂಟ್. ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾ ಇದೆ. ಕೆಲವೊಂದ್ಸತಿ ಬಿಲ್ಲು ಇಬ್ರು ಒಂದ್ ಹೌಸ್ ಅಲ್ಲಿ ಪಾಸ್ ಆಗುತ್ತೆ, ಇನ್ನೊಂದ್ ಹೌಸ್ ಅಲ್ಲಿ ಪಾಸ್ ಆಗಲ್ಲ, ಕೂತ್ಕೊಂಡ್ಬಿಟ್ಟಿರ್ತಾರೆ, ಬರೀ ಡಿಬೇಟ್ ನಡೆಸ್ತಾನೆ ಇರ್ತಾರೆ. ಇಲ್ವಾ, ಇಬ್ರು ಹೌಸರ್ನು ಪಾಸ್ ಮಾಡಿರಲ್ಲ, ಬರೀ ಡಿಬೇಟ್ ನಡೆಸ್ತಾನೆ ಇರ್ತಾರೆ. ಅವಾಗ ಪ್ರೆಸಿಡೆಂಟ್ ಒಂದು ಕಾಲ್ ಕೊಡ್ತಾರೆ, ದಯವಿಟ್ಟು ಇಬ್ರು ಬಂದ್ಬಿಟ್ಟು ಕೂತ್ಕೊಂಡು ಅದೇನ್ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಗಲಾಟೆನ, ಡಿ ಬಿಲ್ ನ ಪಾಸ್ ಮಾಡಿ, ಪಬ್ಲಿಕ್ ಇಂಟ್ರೆಸ್ಟ್ ಗೆ ಪ್ರಾಬ್ಲಮ್ ಆಗ್ತಿದೆ, ದಯವಿಟ್ಟು ಪಾಸ್ ಮಾಡಿ ಅಂತ ಪ್ರೆಸಿಡೆಂಟ್ ಹೇಳ್ತಾರೆ. ಜಾಯಿಂಟ್ ಸಿಟ್ಟಿಂಗ್ ಮಾಡಿ ಅಂತ. ಅವಾಗ ಜಾಯಿಂಟ್ ಸಿಟ್ಟಿಂಗ್ ಅಂತಂದ್ರೆ ಹುಡುಗರು ಜಾಯಿಂಟ್ ಸಿಟ್ಟಿಂಗ್ ಅಲ್ಲ, ಬೇರೆ. ಓಕೆನಾ? ರಾಜ್ಯಸಭಾ ಲೋಕಸಭಾದವ್ರು ಒಂದೇ ಕಡೆ ಕೂತ್ಕೊಂಡು ಆ ಬಿಲ್ ನ ಪಾಸ್ ಮಾಡ್ತಾರೆ, ಲಾ ಆಗ್ಲಿ ಬೇಗ, ಇಂಪ್ಲಿಮೆಂಟ್ ಆಗ್ಲಿ ಬೇಗ ಅಂತ. ಓಕೆನಾ? ಆ ಜಾಯಿಂಟ್ ಸಿಟ್ಟಿಂಗ್ ಕೂತ್ಕೊಳ್ಳಿ ಅಂತ ಯಾರು ಹೇಳ್ತಾರೆ? ಅದಕ್ಕೂ ಕೌನ್ಸಿಲ್ ಆಫ್ ಮಿನಿಸ್ಟರ್ ಜಾಯಿಂಟ್ ಸಿಟ್ಟಿಂಗ್ ಕೂರಿಸಿ ಅಂತ. ಅರ್ಥ ಆಗ್ತಿದ್ಯಾ? ಪ್ರೆಸಿಡೆಂಟ್ ಡಿಸ್ಕ್ರಿಷನರಿ ಪವರ್ ಇರಲ್ಲ, ಅವನಾಗೋನ ಏನ್ ಬೇಕಾದ್ರೂ ಮಾಡಂಗಿಲ್ಲ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳ್ಬೇಕು, ಸರ್ ಇದು ಪ್ರಾಬ್ಲಮ್ ಆಗ್ತಿದೆ, ಬಿಲ್ ಪಾಸ್ ಆಗ್ತಿಲ್ಲ, ಇಬ್ರು ಫೈಟ್ ಮಾಡ್ತಾ ಇದಾರೆ, 2 ಹೌಸ್ ಅವರು, ಅವ್ರಿಂದ ಇವ್ರು ಕಳಿಸ್ತಾರೆ, ಇವ್ರನ್ನ ಅವ್ರು ಕಳಿಸ್ತಿದ್ದಾರೆ, ಪಾಸ್ ಆಗ್ತಿಲ್ಲ, ದಯವಿಟ್ಟು ಜಾಯಿಂಟ್ ಸಿಟ್ಟಿಂಗ್ ಅನುಮೋದನೆ ಕೊಡಿ ಅಂತ ಹೇಳಿ ಪ್ರೆಸಿಡೆಂಟ್ ಕೊಡ್ತಾರೆ. ಅದನ್ನ ಯಾರು ಹೇಳ್ತಾರೆ ಅದನ್ನ ಹಂಗಂದ್ರೆ ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವ್ರು ಹೇಳ್ತಾರೆ. ಅವಾಗ ಪ್ರೆಸಿಡೆಂಟ್ ಬಂದ್ಬಿಟ್ಟು ಜಾಯಿಂಟ್ ಸಿಟ್ಟಿಂಗ್ ಕೂತ್ಕೊಳ್ಳಿ ಅಂತ ಹೇಳಿ, ಅಲ್ಲಿ ಸಿಂಪಲ್ ಮೆಜಾರಿಟಿ ಕ್ಲಿಯರ್ ಆಗುತ್ತೆ.
ಜಾಯಿಂಟ್ ಸಿಟ್ಟಿಂಗ್ ಆರ್ಟಿಕಲ್ ಏನು? ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಅಲ್ವಾ, ಆಕ್ಸಿಡೆಂಟ್ ಆದಾಗ ಜನ ಜಾಸ್ತಿ ಬರ್ತಾರೆ ತಾನೆ. ಯಾವ ನಂಬರ್ ಅದು? ಜ್ಞಾಪಕ ಇಟ್ಕೊಳ್ಳಿ, ಓಕೆನಾ. ಓಕೆ, ಜಾಯಿಂಟ್ ಸಿಟ್ಟಿಂಗ್ ಇವಾಗ ಫಾರ್ ಎಕ್ಸಾಂಪಲ್ ಲೋಕಸಭಾದಲ್ಲಿ ಪ್ರೊಸೀಜರ್ ನ ಮೇಂಟೈನ್ ಮಾಡಕ್ಕೆ ಒಬ್ಬ ಲೀಡರ್ ನ ತಗೊಂತೀವಿ, ಅವ್ರಿಗೆ ಸ್ಪೀಕರ್ ಅಂತ ಕರೀತಾರೆ ಅಂತ ಹೇಳ್ದೆ ಅಲ್ವಾ. ಬಟ್ ಎರಡು ಹೌಸ್ ಅವ್ರು ಕೂತ್ಕೊಂಡ್ಬಿಟ್ರೆ ರಾಜ್ಯಸಭಾದಲ್ಲಿ ಚೇರ್ಮನ್ ಇರ್ತಾರೆ, ಅವ್ರಿಗೆ ವೈಸ್ ಪ್ರೆಸಿಡೆಂಟ್ ಅಂತ ಕರಿತೀವಿ ನಾವು. ವೈಸ್ ಪ್ರೆಸಿಡೆಂಟ್ ಚೇರ್ಮನ್ ಆಗಿ ಕೂತಿರ್ತಾರೆ, ಲೋಕಸಭಾದಲ್ಲಿ ಸ್ಪೀಕರ್ ಕೂತಿರ್ತಾರೆ. ಬಟ್ ಎರಡು ಹೌಸ್ ಅವ್ರು ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಸ್ಪೀಕರ್ ಕೂತ್ಕೋತಾರೆ, ಓಕೆನಾ. ಇದು ಇಂಪಾರ್ಟೆಂಟ್. ಜಾಯಿಂಟ್ ಸಿಟ್ಟಿಂಗು ಆರ್ಟಿಕಲ್ 108 ಯಾರು ಕರೀತಾರೆ ಕೂತ್ಕೊಳ್ಳಿ ಅಂತ? ಪ್ರೆಸಿಡೆಂಟ್ ಕರೀತಾರೆ, ವಿತ್ ದಿ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅವ್ರು ಕೂತ್ಕೊಂಡಾದಾಗ ಟೋಟಲ್ ರಾಜ್ಯಸಭಾ ಮತ್ತೆ ಲೋಕಸಭಾದವ್ರು ಕೂತ್ಕೊಂಡಿದ್ದಾಗ ಆ ಹಾಲ್ನ ಯಾರು ಮೇಂಟೈನ್ ಮಾಡ್ತಾರೆ? ಸ್ಪೀಕರ್ ಕೂತ್ಕೋತಾರೆ, ಓಕೆನಾ. ವೈಸ್ ಪ್ರೆಸಿಡೆಂಟ್ ಅವ್ರಿಗಿನ ಹೈಯರ್ ರ್ಯಾಂಕ್ ಅಲ್ಲಿ ಅವರೇ, ಅವ್ರು ಕೂತ್ಕೊಂಡ್ಬಿಡ್ತಾರೆ, ಇಲ್ಲ ಸ್ಪೀಕರ್ ಕೂತ್ಕೋತಾರೆ. ಕ್ಲಾರಿಟಿ ಬಂತಾ? ತುಂಬಾ ಡೀಪ್ ಆಗಿ ಹೋಗ್ತಾ ಇದೆ ಜಾಯಿಂಟ್ ಸಿಟ್ಟಿಂಗ್ ಅನ್ನೋದು. ಮನಿ ಬಿಲ್ಗೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಗೆ ಎಷ್ಟೊಂದು ಹೋಗುತ್ತೆ ಒಳಗೆ, ದಯವಿಟ್ಟು ನೋಡ್ಕೊಳ್ಳಿ. ಕ್ಲಿಯರಾ? ಆನ್ಲೈನ್ ಕೇಳಿಸ್ತಿದೆ ಹೆಂಗೆ? ಆಮೇಲೆ ಮೈಕ್ ಚಾರ್ಜ್ ಗೀರ್ಜ್ ಆಗ್ಬಿಟ್ಟ ನೋಡಿ ನೋಡಿ. ರೈಟ್, ದ ಮೆಥಡ್ ಆಫ್, ಓಕೆ ರೈಟ್, ಸ್ಪೀಕರ್ ಪೊಸಿಷನ್ ಆಯ್ತು, ಜಾಯಿಂಟ್ ಸಿಟ್ಟಿಂಗ್ ಆಯ್ತು. ನೋಡಿ, ದ ಮೆಥಡ್ ಆಫ್ ರೆಸೊಲ್ಯೂಷನ್ ಆಫ್ disputes between center and the states has also been taken from Australia. The method of resolution of disputes between center and states. ಈಗ ಒಂದು ಪ್ರೊಸೀಜರ್ ಡೆವಲಪ್ಮೆಂಟ್ ಮಾಡ್ಕೋತಾರೆ. ಯಾವ ಪ್ರೊಸೀಜರ್? ಸೆಂಟರ್ ಸ್ಟೇಟ್ ಗೆ ಕಿತ್ತಾಟ ನಡೀತಾ ಇರುತ್ತೆ, ಯಾವ್ದೋ ಒಂದು ಇದಕ್ಕೆ. ಏನಾದ್ರು ಒಂದು ಹೇಳ್ತೀರಾ ಸೆಂಟರ್ ಸ್ಟೇಟ್ ಕಿತ್ತಾಟ ಏನ್ ನಡೀತಿದೆ ಅಂತ ಸದ್ಯಕ್ಕೆ? ಬಕೆಟ್ ಬಕೆಟ್ಗೆ ಯಾರು ಕಿತ್ತಾಡ್ತಾರೆ? ರೈಟ್, ನೆಕ್ಸ್ಟ್ GST ಸೆಂಟ್ರಲ್ ಗೌರ್ಮೆಂಟ್ಗೂ ಅವ್ರಿಗೂ ಕಿತ್ತಾಟನ. ಯಾಕ್ರಿ ಇಷ್ಟೊಂದು ನ್ಯೂಸ್ ನೋಡ್ತೀರಾ? ಫೈನಾನ್ಸ್ ಕಮಿಷನ್ ಕಡ್ರಿ ಮಾಡೋದು GST ಎಷ್ಟು ಕೊಡ್ಬೇಕು ಕಾಂಪನ್ಸೇಷನ್ ಅಂತ. ಗೌರ್ಮೆಂಟ್ ಕೊಡಲ್ಲ, ಹೌದು, ಗೌರ್ಮೆಂಟ್ ಡಿಸೈಡ್ ಮಾಡಲ್ಲ, ಅದು ಫೈನಾನ್ಸ್ ಕಮಿಷನ್ ಅವ್ರು ನೋಡ್ಕೋತಾರೆ. ಸ್ಟೇಟ್ಗೆ ನೀವು ಇಂಪೋಸ್ ಮಾಡ್ತೀರಾ ಸೆಸ್, ಟ್ಯಾಕ್ಸ್ ಜಾಸ್ತಿ ಇಂಪೋಸ್ ಮಾಡ್ಕೋತಿರಲ್ಲ, ಅದನ್ನ ಕಲೆಕ್ಷನ್ ಮಾಡ್ಬೇಕಾದ್ರೆ ನೀವು ಜಾಸ್ತಿ ಇಂಪೋಸ್ ಮಾಡ್ತಿದ್ದೀರಾ, ನನಗೆ ಪ್ರೈಸ್ ರೈಸ್ ಆಗ್ತಿದೆ, ಈ ತರ ಸಣ್ಣ ಪುಟ್ಟ ಗಲಾಟೆ ಇರ್ಬೋದು. ಓಕೆ, ಅದ್ ಬಿಟ್ರೆ ವಾಟರ್ ಡಿಸ್ಪ್ಯೂಟ್ಸ್, ರೈಟ್. ಆಮೇಲೆ ಆ ಡಿಸ್ಪ್ಯೂಟ್ಸ್ ನ ಹೆಂಗೆ ಕ್ಲಿಯರೆನ್ಸ್ ಮಾಡೋದು ಅನ್ನೋದಕ್ಕೆ ಪ್ರೊಸೀಜರ್ ಕೊಟ್ಟಿರ್ತಾರೆ. ಆ ಪ್ರೊಸೀಜರ್ ಕೋರ್ಟ್ಸ್ ಮೂಲಕನೋ ಅಥವಾ ಟ್ರಿಬ್ಯುನಲ್ ಮೂಲಕನೋ ಯಾವ್ದಾದ್ರು ಒಂದು ಕಮಿಟಿ ಮಾಡಿ, ಆ ಕಮಿಟಿ ಅವ್ರು ಏನೇನ್ ಕೊಡ್ತಾರೆ ಸಜೆಷನ್ಸ್ ತಗೊಂಡು ಕ್ಲಿಯರೆನ್ಸ್ ಕೊಡೋದಕ್ಕನೋ ಈ ತರ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಎಲ್ಲಿಂದ ತಗೊಂಡಿದೀವಿ ನಾವು? ಪಕ್ಕನಾ? ಚೈನಾದಿಂದ ಇಲ್ಲ ತಾನೆ? ನೆಕ್ಸ್ಟ್ ಐರಿಷ್ ಕಾನ್ಸ್ಟಿಟ್ಯೂಷನ್, ಬೇಗ ಮುಗಿಸ್ತೀನಿ ನೋಡ್ಕೊಳ್ಳಿ ಬೇಗ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ 3 ಹೇಳ್ಬಿಡ್ತೀನಿ. ಒಂದು ಫಂಡಮೆಂಟಲ್ ರೈಟ್ಸ್, ಇನ್ನೊಂದು ಕರೆಕ್ಟ್, ಫಂಡಮೆಂಟಲ್ ರೈಟ್ಸ್ ಆದ್ಮೇಲೆ DPS ಬರ್ತದಾ, ಅಥವಾ ಫಂಡಮೆಂಟಲ್ ರೈಟ್ಸ್ ಆದ್ಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಬರುತ್ತಾ? ನಾನು ಹೌದಾ ಅಂದ್ರೆ ಪಕ್ಕ ಆನ್ಸರ್ಸ್ ಏನ್ ಮಾಡ್ತೀರಾ ಈಗ? ಓಕೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಎಷ್ಟನೇ ಆರ್ಟಿಕಲ್? 44 ಅಲ್ವಾ. ಆರ್ಟಿಕಲ್ 32 ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಅದು ರಿಟ್ಸ್ ಅಲ್ವಾ. ಸೊ 32ಗೂ 44ಗೂ ಎಷ್ಟೈತೆ ಡಿಫ್ರೆನ್ಸ್? ಬರೀ 12. ಸೊ DPSP ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆಯಾ? DPSP ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ನಾವು DPSP ಅಂತ ಹೇಳ್ತೀವಿ. ಅದ್ರಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆಯಾ? ಸೊ DPSP ನೆಕ್ಸ್ಟ್ ಬರತ್ತಾ? ನಿಮ್ ಜ್ಞಾಪಕ ಇಟ್ಕೊಳ್ಳೋಕೆ ನಾನು ಸಜೆಷನ್ ಕೊಡ್ತಿರೋದಷ್ಟೇ, ಅಯ್ಯೋ ದೇವ. ಓಕೆ, ಫಂಡಮೆಂಟಲ್ ರೈಟ್ಸ್ ನಿಮ್ಗೆ ವೈಲೇಟ್ ಆಗೋದ್ರೆ ಕೋರ್ಟ್ ನ ಬಾಗಿಲು ತಟ್ಟಿದ್ರೆ ನಿಮ್ಗೆ ಏನ್ ದಕ್ಬೇಕು ಅದ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವ್ದೋ ಮಕ್ಳು ಹುಟ್ಟಿದ್ರು, ಅವ್ನು ಓದೋದ್ ನಿಮ್ಗೆ ಇಷ್ಟ ಇಲ್ಲ, ಆಯ್ತಾ, ಎಲ್ಲ ವಿಲನ್ಗಳಾಯ್ತಾ, ನೀವು ಓದೋದ್ ಇಷ್ಟ ಇಲ್ಲ, ಅವ್ನು ಹೋಗ್ಬಿಟ್ಟು ನಮ್ಮ ಅಪ್ಪ ಓದಕ್ ಬಿಡ್ತಾ ಇಲ್ಲ ಅಂತ ಕೋರ್ಟ್ ಬಾಗಿಲು ತಟ್ಬಿಡ್ತಾರೆ, ಅಣ್ಣ ಬಾರ ಹೋಗೋಣ ಅಂತ ಕರ್ಕೊಂಡು ಹೋಗೋದು ಪೊಲೀಸರು. ಓಕೆನಾ? ಅಂದ್ರೆ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಯ್ತು ಅಂದ್ರೆ ಕೋರ್ಟ್ ಆಕ್ಟಿವೇಟ್ ಆಗುತ್ತೆ. ಬಟ್ DPSP ನಲ್ಲಿ ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಲಾಸ್ ಇದಾವೆ. ಫಾರ್ ಎಕ್ಸಾಂಪಲ್ DPSP 2 ಹೇಳ್ಬಿಡ್ತೀನಿ. ಲಿಕ್ಕರ್ ಸೇಲ್ ನ ಜಾಸ್ತಿ ಮಾಡಬಹುದು ಅಂತಿದೆ, ಹೆವಿ ಮಾಡ್ತಾವ್ರೆ, ಓಕೆನಾ. ಲಿಕ್ಕರ್ ಸೇಲ್ ಜಾಸ್ತಿ ಮಾಡಬಹುದು ಅಂತಿದೆ. ಅದ್ರ ಜೊತೆಗೆ ಕೌ ಸ್ಲಾಟರಿಂಗು ಮಾಡಬಾರ್ದು ಅಂತ ಹೇಳ್ತಾವ್ರೆ. ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ನಾವು ಇಡೀ ವರ್ಲ್ಡ್ ಅಲ್ಲಿ ಮೀಟ್ ನ, ಕೌ ಮೀಟ್ ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ, ಓಕೆನಾ. ಅರ್ಥ ಏನು? ಹಂಗಂತ ಹೋಗ್ಬಿಟ್ಟು ನೀವು DPSP ಇದೆ ಸರ್, ಕೌ ಮೀಟ್ ನ ಎಕ್ಸ್ಪೋರ್ಟ್ ಮಾಡಬಾರ್ದು, ಜಾಸ್ತಿ ಕೌ ಕಟ್ ಮಾಡಬಾರ್ದು, ಹಿಂದಿನೇ ಜಾಸ್ತಿ ಎಲ್ಲರೂ ಮಾತಾಡಂಗ್ ಮಾಡ್ಬೇಕು, ಬೇರೆ ಲ್ಯಾಂಗ್ವೇಜಸ್ ಬಿಟ್ಟು ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಆಗ್ಬೇಕು, ಈ ತರ ಎಲ್ಲ DPSP ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಇದಾವೆ. ಅದನ್ನ ನೀವು ಎನ್ಫೋರ್ಸ್ಮೆಂಟ್ ಮಾಡಕ್ಕಾಗಲ್ಲ, ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಕೋರ್ಟ್ ಬಾಗ್ಲು ತಟ್ಟಕ್ಕೂ ಆಗಲ್ಲ.
ಕೋರ್ಟ್ಗೆ ಅದ್ರಲ್ಲಿ ಪವರ್ಸ್ ಇಲ್ಲ, ಅಂದ್ರೆ ಜೂರಿಸ್ಟಿಕ್ಷನ್ಸ್ ಇಲ್ಲ ಎನ್ಫೋರ್ಸ್ಮೆಂಟ್ ಮಾಡಕ್ಕೆ. ಕ್ಲಾರಿಟಿ ಬಂತಾ? ಜೂರಿಸ್ಟಿಕ್ಷನ್ ಲ್ಯಾಂಡ್ ಬೌಂಡ್ರಿ ಅಂತ ಅನ್ಕೋಬೇಡಿ, ಆ ರೈಟ್ಸ್ ಅದಕ್ಕೂ ಬರುತ್ತೆ ಜೂರಿಸ್ಟಿಕ್ಷನ್ಸ್. ಸೊ ನಾಟ್ ಎನ್ಫೋರ್ಸಿಬಲ್ ಬೈ ಕೋರ್ಟ್ಸ್ ಅಂತ ಯಾವ್ದು DPSP ಮತ್ತೆ ಫಂಡಮೆಂಟಲ್ ಡ್ಯೂಟೀಸ್. ಬಟ್ ಫಂಡಮೆಂಟಲ್ ರೈಟ್ಸ್ ಎನ್ಫೋರ್ಸಿಬಲ್ ಮಾಡಬಹುದು. ರೈಟ್ ಎಜುಕೇಶನ್ ಅದಕ್ಕೆ ಎಕ್ಸಾಂಪಲ್ ಹೇಳಿದೆ, ಜ್ಞಾಪಕ ಇದೆಯಲ್ವಾ? ಯಾವ ಕಂಟೆಂಟ್ ತಗೊಂಡಿದೀವಿ? DPSP ಅಷ್ಟ. ಓಕೆ, ನಾಮಿನೇಷನ್ ಆಫ್ ರಾಜ್ಯಸಭಾ ಮೆಂಬರ್ಸ್ ಅಂತ ಇದೆ. ನಾಮಿನೇಷನ್ ಅಂದ್ರೆ ಈ ಎಲೆಕ್ಟ್ ಆಗ್ಬಿಟ್ಟು ಬರಲ್ಲ, ಸ್ಪೋರ್ಟ್ಸ್ ಅಲ್ಲೋ ಆರ್ಟ್ ಫೀಲ್ಡ್ಸ್ ಅಲ್ಲೋ ಯಾವ್ದೋ ಲಿಟರೇಚರ್ ಅಲ್ಲೋ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಬೇಡ ರಾಜ್ಯಸಭಾ ಮೆಂಬರ್ ಏನಕ್ಕೆ? ಸ್ಪೋರ್ಟ್ಸ್. ಆ ನಾಮಿನೇಷನ್ ಪ್ರೊಸೀಜರ್ ಯಾರ ತಗೊಂಡ್ವಿ? ಐರಿಷ್ ಕಾನ್ಸ್ಟಿಟ್ಯೂಷನ್. ಐರಿಷ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಆಯ್ತು, ನಂಗೆ ನಾಳೆ ಒಂದ್ ಕ್ವಶನ್ ಕೊಡ್ತೀನಿ, ಈಗಲೇ ತಗೊಂಡ್ಬಿಡಿ, ಹೇಳ್ಬೇಕಪ್ಪ. ಇದಕ್ಕೆ ಮೂರಕ್ಕೂ ಡಿಫ್ರೆನ್ಸ್ ಹೇಳ್ಬೇಕು ನಾಳೆ ನನಗೆ. ಇಂಗ್ಲೆಂಡು, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಬ್ರಿಟನ್, ಮೂರಕ್ಕೂ ಡಿಫ್ರೆನ್ಸ್ ಹೇಳ್ಬೇಕು. ಅವಾಗ ನಿಮ್ ಐರ್ಲ್ಯಾಂಡ್ ಏನಿದ್ ಬಂತ ಗೊತ್ತಾಗತ್ತೆ. ಓಕೆನಾ? ಕ್ಲಾರಿಟಿ ಬಂತ ಇಲ್ವಾ? ಎಲ್ಲಾನು ನಾನೇ ಹೇಳಲ್ಲಪ್ಪ. ಕ್ಲಾರಿಟಿ ಬಂತ ಇಲ್ಲ? ಹೇಳ್ತೀರಾ ಇದ್ ನಾಳೆ? ಮೆಥಡ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್, ಇದು ಪ್ರೊಸೀಜರ್ ಚೆನ್ನಾಗಿದೆ. ಪ್ರೆಸಿಡೆಂಟ್ ಎಲೆಕ್ಷನ್ ಟೈಮಲ್ಲಿ ಹೇಳ್ತೀನಿ. ಪ್ರೆಸಿಡೆಂಟ್ ನ ಹೆಂಗೆ ಎಲೆಕ್ಟ್ ಮಾಡ್ಬೇಕು ಅನ್ನೋ ಪ್ರೊಸೀಜರ್ ಎಲ್ಲಿಂದ ತಗೊಂಡ್ವಿ ನಾವು? ಓಕೆ, ಆಫೀಸ್ ಆಫ್ ಪ್ರೆಸಿಡೆಂಟ್ ನ ಎಲ್ಲಿಂದ ತಗೊಂಡ್ವಿ? ಎಷ್ಟು ಜನ ಬ್ರಿಟಿಷ್ ಎದುರು ಕೈ ಆಯ್ತು? ಅರ್ಧ ಎತ್ತರ ಗೊತ್ತಾಗಿಲ್ಲ. ಆಯ್ತು, ಎಷ್ಟು ಜನ ಬ್ರಿಟಿಷ್ ಪ್ರೆಸಿಡೆಂಟ್? ಓಕೆ, ಎಷ್ಟು ಜನ US? US ಇಲ್ವಾ? ವೈಸ್ ಪ್ರೆಸಿಡೆಂಟ್, ಕರೆಕ್ಟ್. ಓಕೆ, ಅಷ್ಟು ಗೊತ್ತಾದ್ರೆ ಸಾಕಪ್ಪ, ನಮ್ ಕೆಲಸ ಬೇಗ ಆಗ್ಬಿಡುತ್ತೆ. ರೈಟ್. ಮೆಥಡ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಎಲ್ಲಿಂದ ತಗೊಂಡ್ವಿ? ಐರಿಷ್ ಕಾನ್ಸ್ಟಿಟ್ಯೂಷನ್. ರೈಟ್. ಆಫೀಸ್ ಆಫ್ ಪ್ರೆಸಿಡೆಂಟ್ ಎಲೆಕ್ಷನ್ ಅವ್ರದ್ದು ಅರ್ಥ ಆಗ್ತಾ ಇದೆಯಾ? ಅವ್ನು ಹಂಗೆ ಕ್ವಶನ್ ಕೇಳ್ತಾನೆ ಪ್ರತಿ ಸಲ. ಉಲ್ಟಾ ಮಾಡ್ಬಿಟ್ಟು ಕೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ರೆ ಕನ್ಫ್ಯೂಷನ್ ಆಗುತ್ತೆ. UK ನಲ್ಲಿ ರಾಣಿ ಅವಳಲ್ಲ, ಎಲಿಜಬೆತ್ ಅಯ್ಯಮ್ಮ, ಈಗ ಯಾರಿರೋದು? ಅಯ್ಯಮ್ಮನ್ ಮಗಳು. ಹೆರಿಡಿಟರಿ ಅಂತ ಹೇಳಕ್ ಹೋದೆ ಅಷ್ಟೇ. ಮೊನಾರ್ಕಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅನ್ನೋ ತರ ಇತ್ತು ಮೊದಲು. ಮೊನಾರ್ಕ್ ಅಂದ್ರೆ ಕಿಂಗ್. ಓಕೆನಾ? ಆ ಮೊನಾರ್ಕ್ ಇವಾಗ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕ್ ಆಗ್ಬಿಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಏನ್ ನಡೆಯುತ್ತೆ? ಕಂಟ್ರಿನ ನಡ್ಸ್ಕೊಂಡು ಹೋಗುತ್ತೆ ರೂಲ್ಸ್ ಪ್ರಕಾರ. ಆ ಕಾನ್ಸ್ಟಿಟ್ಯೂಷನ್ ಹೆಂಗ್ ಹೇಳುತ್ತೆ ನೀನ್ ರಾಜ ಹಂಗಿರ್ಬೇಕು, ನೀನ್ ಹೇಳ್ದಂಗ್ ಕಾನ್ಸ್ಟಿಟ್ಯೂಷನ್ ಇರಲ್ಲ. ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ ಮೊನಾರ್ಕ್ ಅಂತ ಹೇಳ್ತೀವಿ. ಮೊನಾರ್ಕಿ ಅಂತ ಬಂದ್ರೆ ರಾಜ ನನ್ನ ಕಿಂಗ್ಡಮ್ ನ ನಾನು ಹೆಂಗ್ ಮೇಂಟೈನ್ ಮಾಡ್ಬೇಕು ಅವ್ನು ಹೇಳ್ಕೊಂಡು ಹೋಗ್ತಾನೆ ರೂಲ್ಸ್, ಅದಕ್ಕೆ ಮೊನಾರ್ಕಿ. ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ರೆಡಿ ಇದೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮೊನಾರ್ಕಿಯಲ್ ಸ್ಟೇಟಸ್ ನಿನ್ಗೆ ಏನ್ ಕೊಟ್ಟಿದ್ದೀನಿ ಅಷ್ಟು ಮಾತ್ರ ನೀನ್ ಲಿಮಿಟೆಡ್, ನೀನ್ ಹೊಸ ರೂಲ್ಸ್ ಏನು ಮಾಡಕ್ ಬರಲ್ಲ. ಅದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಕರಿತೀವಿ. ಕ್ಲಾರಿಟಿ ಬಂತಾ? ಆಫೀಸ್ ಆಫ್ ಪ್ರೆಸಿಡೆಂಟ್ ಎಲ್ಲಿಂದ ಬಂದಿರೋದು? ಓಕೆ, ಪ್ರೊಸೀಜರ್ ಟು ಎಲೆಕ್ಟ್ ಪ್ರೆಸಿಡೆಂಟ್ ಬಂದಿರೋದಲ್ಲಿ. ಕ್ಲಾರಿಟಿ ಬಂತ? ಈಗ ಸೌಂಡ್ ಜಾಸ್ತಿ. ನೆಕ್ಸ್ಟ್ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ದ ಐಡಿಯಲ್ಸ್ ಆಫ್ ರಿಪಬ್ಲಿಕ್ ಇನ್ ದಿ ಪ್ರಿಯಂಬಲ್. ಐಡಿಯಲ್ಸ್ ಆಫ್, ನೀವು ಪ್ರಿಯಂಬಲ್ ಅಲ್ಲಿ ಏನೇನಿದೆ ಓದ್ತೀರಾ ಒಂದ್ಸತಿ, ಆ ಸ್ಟೇಟ್ಮೆಂಟ್ ಕೇಳ್ಬಿಟ್ಟು ಅವನಿಗೆ ಗ್ರೂಪ್ ಸಿ ನಲ್ಲಿ ಕ್ವಶನ್ ಹೆಂಗಿದೆ ಅಂತ. ಸಾವರಿನ್ ಬಂದೆ ಈಗ ಸ್ವಲ್ಪ ಕಟಾಕನ ಒಂಚೂರು ನೋಡೋಣ ಏನಿದೆ ಬೇಸಿಕ್ಸ್. ಐಡಿಯಲ್ಸ್ ಆಫ್ ರಿಪಬ್ಲಿಕ್ ಇನ್ ದಿ ಪ್ರಿಯಂಬಲ್ ಅಂತಿದೆ. The term refers to a government in which no one owns public authority as a proprietary right. Proprietary ನಮ್ಮ ಅಪ್ಪನ ಮನೆ ಆಸ್ತಿ ಅನ್ನೋ ತರನಾ, ನಂದು ಆಸ್ತಿ ಅನ್ನೋ ತರ ನೀವೇನು ನೋಡಂಗಿಲ್ಲ. ಓಕೆನಾ? ಐಡಿಯಲ್ಸ್ ಆಫ್ ರಿಪಬ್ಲಿಕ್, ರೈಟ್ ಬಿಡಿ. ಪ್ರಿಯಂಬಲ್ ಓದಿ. ಇಂಡಿಯಾ ಈಸ್ ಅ ಸಾವರಿನ್ ಸೋಷಲಿಸ್ಟಿಕ್. ಆ ಸೀಕ್ವೆನ್ಸ್ ಕರೆಕ್ಟ್ ಆಗಿ ನೆನಪು ಇಟ್ಕೊಳ್ಳಿ, ಅದೇ ಸೀಕ್ವೆನ್ಸ್ ಅಲ್ಲಿ ಕೇಳ್ತಾರೆ ಕ್ವಶನ್ಸ್. ಓಕೆನಾ? ಹಿಂದೆ ಮಾಡ್ರೆ SSS ಅಂದ್ರೆ ಪಕ್ಕ ಕನ್ಫ್ಯೂಸ್ ಆಗುತ್ತೆ. ಸೆಕೆಂಡ್ ಲೆಟರ್ ಸೇರಿಸ್ಕೊಳ್ಳಿ ಅದಕ್ಕೆ. ಓಕೆನಾ? ಓಕೆ, ನೆಕ್ಸ್ಟ್ ನನ್ ಕ್ವಶನ್ ಐಡಿಯಲ್ಸ್ ಆಫ್ ರಿಪಬ್ಲಿಕ್ ಅಂತ ಬಂತಲ್ವಾ, ನಮ್ದು ಡೆಮಾಕ್ರೆಟಿಕ್ ಕಂಟ್ರಿನಾ? ಇಂಡಿಯಾ ಇಸ್ ಎ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂತ ಇದೆಯಾ? ನನ್ಗೆ ರಿಪಬ್ಲಿಕ್ ಡೆಮಾಕ್ರಸಿಗೂ ಡಿಫ್ರೆನ್ಸ್ ಇದೆ. ಡೈಲಿ ಕೇಳ್ತಿರತ್ತಾನೆ ವರ್ಡು ಅವೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಅಲ್ಲಿ ಇಲ್ಲಿ. ಡೆಮಾಕ್ರಸಿಗೂ ರಿಪಬ್ಲಿಕ್ಗೂ ಡಿಫ್ರೆನ್ಸ್ ಇದೆ. ನಾನು ಹೇಳೋದು ಹೇಳ್ತೀನಪ್ಪ, ಹಾಕೊಂಡ್ ಬಂದಿದ್ದೀನಿ ನೋಟ್ಸ್ ಅಲ್ಲಿ. ಪ್ರತಿ ಸಲ ಇಷ್ಟು ಬೇಸಿಕ್ಸ್ ನ ನೀವು ಎಲಿವೇಟ್ ಮಾಡ್ಕೊಂಡ್ರೆ ಮುಂದೆ ಟಕ್ 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 ಅಂತ ಅರ್ಥ ಆಗ್ತಾ ಇರುತ್ತೆ ಹೊಸದು. ಡೆಮೋಕ್ರಸಿ ಪೀಪಲ್ ಆಸ್ ಎ ಹೋಲ್. ನಾವು ಡೆಮೋಕ್ರಸಿ
ಪೀಪಲ್ ಆಸ್ ಎ ಹೋಲ್. ಇಲ್ಲಿ ಮೆಜಾರಿಟಿ ಏನಾದ್ರು ವೋಟ್ ಆಗೋಯ್ತು ಅಂದ್ರೆ ಮೈನಾರಿಟಿ ಕಮ್ಮಿ ವೋಟ್ ಇದ್ರು ಮೆಜಾರಿಟಿ ಯಾವ ಗೌರ್ಮೆಂಟ್ ತಗೊಂಡಿರುತ್ತೆ ಆ ಗೌರ್ಮೆಂಟ್ ಪವರ್ ಬಂದ್ಬಿಡುತ್ತೆ. ಪೀಪಲ್ ಆಸ್ ಅ ಹೋಲ್, ರಿಪಬ್ಲಿಕಲ್ ಇಂಡಿವಿಜುವಲ್ ಸಿಟಿಸನ್ ಲೆಕ್ಕ ತಗೋತಾರೆ. ಅರ್ಥ ಆಗ್ತಿದ್ಯಾ? ಇದು ಮೇಜರ್ ಡಿಫ್ರೆನ್ಸ್. ಅರ್ಥ ಆಗ್ತಿದ್ಯಲ್ವಾ? ಬರ್ತೀನಿ ಮುಂದೆ. ರಿಪಬ್ಲಿಕ್ ಡೆಮೋಕ್ರಸಿಗೂ ಮೇಜರ್ ಡಿಫ್ರೆನ್ಸ್ ಇದೆರಡೇನೆ. ಪೀಪಲ್ ಆಸ್ ಎ ಹೋಲ್ ಅಂತ ತಗೊಳ್ಳಿ, ಡೆಮೋಕ್ರಸಿನಲ್ಲಿ ಅವ್ರು ವೋಟ್ ಮಾಡ್ತಾರೆ. ವೋಟ್ ಮಾಡೋದ್ರಲ್ಲಿ ಮೆಜಾರಿಟಿ ವೋಟ್ ಯಾರಿಗೆ ಬರುತ್ತೆ ಅವ್ರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಅವಾಗ ಮೈನಾರಿಟಿ ವೋಟ್ಸ್ ವೇಸ್ಟ್ ಆದಂಗೆ ಲೆಕ್ಕ. ಅರ್ಥ ಆಗ್ತಿದ್ಯಾ? ಬಟ್ ರಿಪಬ್ಲಿಕ್ ಅಲ್ಲಿ ಪ್ರತಿ ಇಂಡಿವಿಜುವಲ್ ಸಿಟಿಸನ್ಸ್ಗೂ ಲೆಕ್ಕ ತಗೋತಾರೆ. ಸರ್ ನಮ್ಗೆ ಹೆಂಗ್ ಸರ್ ಅಂದ್ರೆ ಅವೆರಡು ಕಂಬೈನ್ಡ್ ನಾವು ತೋರಿಸ್ತೀನಿ ಅದೇನಂತ. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಸ್ ಅಪೋಸ್ ಟು ಅ ಮೊನಾರ್ಕಿ. ಮೊನಾರ್ಕಿ ಅರ್ಥ ಆಗಿದ್ಯಾ ಇಲ್ವಾ? ಎಕ್ಸಾಂಪಲ್ ಹೇಳ್ರಿ ಮೊನಾರ್ಕಿಗೆ. UK ಬಿಟ್ಟು ಅದೇ ಹೇಳ್ಬಿಟ್ರೆ ಹೆಂಗೆ? ನಾರ್ತ್ ಕೊರಿಯಾ ಡಿಕ್ಟೇಟರ್ಶಿಪ್ ನೆನ್ನೆ ಮಾತಾಡೋದಲ್ಲ, ಅದು ಮೊನಾರ್ಕಿ ಬರಲ್ಲ. ಆಯ್ತು ಆಯ್ತು ತೋರಿಸ್ತೀನಿ, ಇನ್ನೂ ಇದೆ. ಇನ್ ವಿಚ್ ದ ಹೆಡ್ ಆಫ್ ದಿ ಸ್ಟೇಟ್ ಇಸ್ ಅಪಾಯಿಂಟೆಡ್ ಆನ್ ಅ ಹೆರಿಡಿಟರಿ ಬೇಸಿಸ್. ಅದಕ್ಕೆ ಮೊನಾರ್ಕಿ. ಸೌದಿ ಅರೇಬಿಯಲ್ವೇನ್ರು? ಜಪಾನ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿನವರು? ನೀವು ಕ್ವಶನ್ ಕೇಳಿ ಇನ್ನೊಂದು ಕ್ವಶನ್ ಕೇಳ್ತೀನಿ ಪಕ್ಕ. ನಾನೇ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತೀನಪ್ಪ, ಹಾಕೊಂಡ್ ಬಂದಿದ್ದೀನಿ ಆಯ್ತಾ. ಅದು ನಿಮ್ ಲಕ್ಷ್ಮೀಕಾಂತ್ ಅಲ್ಲಿ ಇಲ್ಲ, ಇಷ್ಟು ಡೀಟೇಲ್ ಆಗಿ ಇಲ್ಲ ಒಳಗೆ. ಓಕೆನಾ? ಹೆರಿಡಿಟರಿ ಬೇಸಿಸ್ ಯಾವ್ದಕ್ಕೆ? ಮೊನಾರ್ಕಿಗೆ. ಫಾರ್ ಲೈಫ್ ಆರ್ ಅಂಟಿಲ್ ಅಬ್ಡಿಕೇಶನ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಇನ್ ವಿಚ್ ದಿ ಹೆಡ್ ಆಫ್ ದಿ ಸ್ಟೇಟ್ ಈಸ್ ಚೋಸನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಾರ್ ಅ ಡಿಫೈನೈಟ್ ಟೆನ್ಯೂರ್. ಅಲ್ಲಿ ಮೊನಾರ್ಕಿಲ್ ಏನಿತ್ತು, ಅಪ್ಪ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಕಿಂಗ್ಗಳಾಗದೆ ಇರ್ತಿದ್ರು, ಅಂದ್ರೆ ಪ್ರೆಸಿಡೆಂಟ್ ಗಿರಿಗೆ ಇರ್ತಿದ್ರು. ಬಟ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಲ್ಲಿ ಪ್ರೆಸಿಡೆಂಟ್ ಏನಾಗ್ತಾನೆ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಆಗ್ತಾನೆ. ಕ್ಲಾರಿಟಿ ಬರ್ತಿದ್ಯಾ? ಮೊನಾರ್ಕಿಲ್ ಎಲೆಕ್ಟ್ ಮಾಡ್ತೀವ ನಾವು. ಈಗ ಅಂಬಾನಿ ಮಗನ್ಗೆ ಆಸ್ತಿ ಟ್ರಾನ್ಸ್ಫರ್ ಮಾಡ್ತಾನೆ ಅಥವಾ ವೋಟ್ ಹಾಕ್ದವ್ರು ಆಸ್ತಿ ಟ್ರಾನ್ಸ್ಫರ್ ಮಾಡ್ತಾನೆ ಅಲ್ವಾ? ಮೊನಾರ್ಕಿ ತರಾನೇ ಅದು. ಅಂದ್ರೆ ರಾಜ ಆದ್ಮೇಲೆ ಅವ್ನ ಮಗ, ಅವ್ನ ಮಗ, ಅವ್ನ ಮಗಳೋ ಮಗನೋ, ಈ ತರಾನೇ ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಹೆರಿಡಿಟರಿ ಲೈನ್ ಪ್ರಕಾರ. ಅವನೇ ಕಿಂಗ್ ಆಗ್ತಿರ್ತಾನೆ, ಅವನೇ ದೇಶ ನಡ್ಸ್ಕೊಂಡು ಹೋಗ್ತಿರ್ತಾನೆ ಅಥವಾ ರಾಜ್ಯ ನಡ್ಸ್ಕೊಂಡು ಹೋಗ್ತಿರ್ತಾನೆ. ಅದಕ್ಕೆ ನಾವು ಮೊನಾರ್ಕಿ ಅಂತ ಕರಿತೀವಿ. ಅದು ಎಲೆಕ್ಷನ್ ಅಲ್ಲ, ಅದು ಹೆರಿಡಿಟರಿ. ಅದು ನೀವೇನಾದ್ರು ಎಲೆಕ್ಷನ್ ಮಾಡ್ಕೊಂಡು ಪ್ರೆಸಿಡೆಂಟ್ ಗಿರಿಗೆ ತಗೊಂಡೋಗಿ ಕೂರಿಸಿದ್ರೆ ಅದೇನಾಗುತ್ತೆ? ಮೊನಾರ್ಕಿ ಆಗಲ್ಲ, ಅದು ಏನಾಗುತ್ತೆ? ಡೆಮೋಕ್ರೆಟಿಕ್ ರಿಪಬ್ಲಿಕ್. ಕ್ಲಾರಿಟಿ ಬರುತ್ತಾ? ಅದೇ ಡಿಫ್ರೆನ್ಸ್ ನಿಮ್ಗೆ. Thus, India has a president who is elected and serves for a definite term. 5 ವರ್ಷ ಇರ್ತಾರ, ಅವ್ರನ್ನ ಎಲೆಕ್ಟ್ ಮಾಡ್ತೀವಾ? ಆ ಎಲೆಕ್ಷನ್ ದೊಡ್ಡ ಪ್ರೊಸೀಜರ್ ಇದೆ ಹೇಳ್ತೀನಿ. ನಾವು ಡೈರೆಕ್ಟ್ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡಲ್ಲ ಅಲ್ವಾ, ಇಂಡೈರೆಕ್ಟ್ ಆಗಿ ನಾವು MLA ಗಳು ಹೋಗ್ಬಿಟ್ಟು ಅವ್ರನ್ನ ಎಲೆಕ್ಟ್ ಮಾಡ್ತಾರೆ. ದ ಐಡಿಯಾಸ್ ಆಫ್ ಲಿಬರ್ಟಿ ಇನ್ ದಿ ಪ್ರಿಯಂಬಲ್. ಲಿಬರ್ಟಿ ಯಾವ ಕಾನ್ಸ್ಟಿಟ್ಯೂಷನ್ ಬರ್ತಾ ಇರೋದು ನಮ್ಗೆ? ಯಾವ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಇಂದ? ಫ್ರೆಂಚ್ ಕಾನ್ಸ್ಟಿಟ್ಯೂಷನ್. ಲಿಬರ್ಟಿ ಅಂದ್ರೆ ಏನು? ರೆಸ್ಟ್ರಿಕ್ಟೆಡ್ ಫ್ರೀಡಮ್ ಅಂತ ಅನ್ಕೊಳ್ಳಿ, ಲಿಮಿಟೆಡ್ ಫ್ರೀಡಮ್ ಅಂತ ಅನ್ಕೊಳ್ಳಿ. This demonstrates that the Indian people have no arbitrary constraints in terms of what they think, how they express themselves, and how they seek to put their beliefs into action. ನನ್ಗೆ ಇವಾಗ ಪಾನಿಪುರಿ ತಿನ್ಬೇಕು ಅಂತ ಅನಿಸ್ತಾ ಐತೆ. ಯು ಹ್ಯಾವ್ ಯುವರ್ ಲಿಬರ್ಟಿ ಟು ಗೋ ಅಂಡ್ ಈಟ್ ಯುವರ್ ಪಾನಿಪುರಿ. ಆಯ್ತಾ? ಪಾನಿಪುರಿಯನ್ನು ಹೊಡೆದ್ಬಿಟ್ಟು ತಿನ್ನು ಅಂತ ಯಾರು ಹೇಳ್ದವ್ರು? ಅದೇ ರಿಸ್ಟ್ರಿಕ್ಟೆಡ್. ಓಕೆನಾ? ಅರ್ಥ ಆಗಿದ್ಯಾಪಾ? ಲಿಬರ್ಟಿ ಹೋಗಿರ್ಬೇಕು ತಲೆಗೆ ಈಗ. ಅವ್ನು ಹೊಡೆದ್ರೆ ಹೋಗುತ್ತೆ ತಲೆಗೆ. ಓಕೆ, ನೆಕ್ಸ್ಟ್. ಐಡಿಯಲ್ಸ್ ಆಫ್ ಈಕ್ವಾಲಿಟಿ ಇನ್ ದಿ ಪ್ರಿಯಂಬಲ್. ಐಡಿಯಲ್ಸ್ ಆಫ್ ಲಿಬರ್ಟಿ ಮತ್ತೆ ಈಕ್ವಾಲಿಟಿ ಎಲ್ಲಿಂದ ಬಂದಿದೆ? ಈಕ್ವಾಲಿಟಿ, this assumes that no segment of society is given special treatment and that individuals are given equal opportunity without discrimination. ಓಕೆನಾ? ಅರ್ಥ ಏನಂದ್ರೆ ನಾವು ಡಿಸ್ಕ್ರಿಮಿನೇಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಯಾವ್ಯಾವ್ದ್ರ ಮೇಲೆ ಡಿಸ್ಕ್ರಿಮಿನೇಟ್ ಮಾಡಲ್ಲ? ಜೆಂಡರು, ರೇಸು, ಕ್ಯಾಸ್ಟು, ರಿಲಿಜನ್. ಓಕೆ. ಬಿಫೋರ್ ದಿ ಲಾ ಎವ್ರಿ ಒನ್ ಈಸ್ ಈಕ್ವಲ್. ಓಕೆ. ಫ್ರಾಟರ್ನಿಟಿ ಪ್ರಿನ್ಸಿಪಲ್ಸ್ ಇನ್ ದಿ ಪ್ರಿಯಂಬಲ್. ಏನ್ ಫ್ರಾಟರ್ನಿಟಿ ಪ್ರಿನ್ಸಿಪಲ್ಸ್ ಅಂದ್ರೆ? ಬ್ರದರ್ಹುಡ್. ಹೌದಾ? ಫ್ರೆಂಚ್ ರೆವಲ್ಯೂಷನ್ ಅನ್ನೋ ವರ್ಡ್ ಕೇಳಿದಿರಾ? ಅಮೆರಿಕನ್ ರೆವಲ್ಯೂಷನ್ ಕೇಳಿದಿರಾ? ಹೆಸರು ಕೇಳಿದ್ರೆ ಸಾಕು, ನಾನು ಓದಿಲ್ಲಪ್ಪ. ಫ್ರೆಂಚ್ ರೆವಲ್ಯೂಷನ್ ಅನ್ನೋ ವರ್ಡ್ ಕೇಳಿದ್ರಲ್ವಾ? ಆ ರೆವಲ್ಯೂಷನ್ ಟೈಮ್ ಅಲ್ಲಿ ಈಗ ಇಂಡಿಯಾದಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಡ್ತಾ ಇರ್ತಾರೆ. ಅವ್ರಿಗೆ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಏನೋ ಒಂದು ಕೆಲಸಗಳು ಮಾಡಿರ್ತಾರೆ, ಅವ್ರಿಗೆ ಇವ್ರು ಮೋಟಿವೇಶನ್ ಆಗ್ತಾರೆ. ಫ್ರೆಂಚ್ ಅವರು ಓದಾಡ್ತಾ ಇದಾರೆ ಇಂಗ್ಲಿಷ್. ನೀವು ಆಂಗ್ಲೋ ಫ್ರೆಂಚ್ ವಾರ್ ಓದಿರ್ತೀರಾ ಮಾಡರ್ನ್ ಹಿಸ್ಟರಿನಲ್ಲಿ. ಸಿಕ್ಕಾಪಟ್ಟೆ ಕಿತ್ತಾಡಿದಾರೆ ಅವ್ರು ಇಬ್ರು. 3 ವಾರ ಆಗೈತಾ? ನೆಲ್ಲ ನನ್ಗೆ ಗೊತ್ತು ಯಾರು ಅಟೆಂಡ್ ಆಗಿದ್ದಾರೆ ಮಾಡರ್ನ್ ಹಿಸ್ಟರಿ ಕ್ಲಾಸ್ ಅಂತ. 3 ವಾರ ಮಾಡೋರಾ? 4, 5, 6 ಹೋಗ್ಲಿ. ಯಾರಾದ್ರೂ ಒಬ್ರು ಕಮಾಂಡರ್ ಹೆಸರು? ಕ್ಲಾಸಿಗೆ ಬರ್ತಿರಲ್ಲ ಬೇಗ, ಒಂದ್ 10 ನಿಮಿಷ ಮುಂಚೆ ಆನ್ ಮಾಡ್ಬಿಡ್ರಪ್ಪ.
ಸರಿ ಆಯ್ತು. ಫ್ರಾಟರ್ನಿಟಿ ಪ್ರಿನ್ಸಿಪಾಲ್ ಅಂತ ಬಂದ್ರೆ ಫ್ರೆಂಚ್ ಅವರು ಕಂಟ್ರಿಲಿ ಸ್ಟೆಬಿಲಿಟಿ ಬರಲಿ, ಡೆಮೋಕ್ರೆಟಿಕ್ ಫಾರ್ಮ್ ಆಫ್ ಗವರ್ಮೆಂಟ್ ಬರಲಿ ಅನ್ನೋ ಗಲಾಟೆ ಆಗ್ತಾ ಇರುತ್ತೆ. ಅದು ಫ್ರೆಂಚ್ ರೆವಲ್ಯೂಷನ್ ಅಂತ ಅನ್ಬೋಣ ಅಷ್ಟಕ್ಕೆ. ಆ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಅವ್ರ ಫ್ರೆಂಚ್ ಕಂಟ್ರಿ ಮೆನ್ನ ಯಾರು ಬಿಟ್ಕೊಡೋದಿಲ್ಲ. ಅರ್ಥ ಆಗ್ತಿದ್ಯಲ್ವಾ? ಅಲ್ಲಿಂದ ಬ್ರದರ್ಹುಡ್ ಎತ್ಕೋತಾರೆ ನಾವು, ಅದಕ್ಕೆ ಫ್ರಾಟರ್ನಿಟಿ ಅಂತ ಕರಿತೀವಿ. ಓಕೆನಾ? ಯಾವ ಕಾನ್ಸ್ಟಿಟ್ಯೂಷನ್? ಫ್ರೆಂಚ್ ಕಾನ್ಸ್ಟಿಟ್ಯೂಷನ್. ಓಕೆ. ಇಟ್ ಪ್ರೊಹಿಬಿಟ್ಸ್ ರೀಜನಲಿಸಮ್, ಕಮ್ಯುನಲಿಸಮ್, ಕ್ಯಾಸ್ಟಿಸಮ್ ಅಂಡ್ ಅದರ್ ಫಾರ್ಮ್ಸ್ ಆಫ್ ಸ್ಟೇಟ್ ಸಾಲಿಡರಿಟಿ. ಓಕೆ. ನೆಕ್ಸ್ಟ್, ವೇಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ. ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ನಾವು ಎಮರ್ಜೆನ್ಸಿಯಲ್ಲಿಂದ ತಗೊಂಡ್ವಿ. 3 ಜನ ಹೇಳ್ತಾವ್ರೆ, ಬೇರೆಯವ್ರು ಬೇರೆ ಆನ್ಸರ್ ಹೇಳ್ರಿ. ಅದೇ ಕರೆಕ್ಟ್ ಅಂತ ನಾನೇ ಹೇಳ್ದೆ. ಬರ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ನ್ಯಾಪ್ಸ್ಗಳು ಆಯ್ತಾ ಅಟ್ಲೀಸ್ಟ್. ಹಾ, ಗೌರ್ಮೆಂಟ್ ಆಫ್ ಇಂಡಿಯಾ 90 ಅಂದ್ರೆ ಜನರಲ್ ಆಗಿ ಅವರಿಂದಾನೇ ತಗೊಂಡಿರ್ತೀವಿ. ಓಕೆನಾ? ಎಮರ್ಜೆನ್ಸಿ ತಗೊಂಡ್ವಿ, ಬಟ್ ಫಂಡಮೆಂಟಲ್ ರೈಟ್ಸ್ ತೆಗಿ ಅಂತಾರೆ ಹೇಳಿದ್ರು. ಎಲ್ಲಿಂದ ತಗೊಂಡ್ವಿ ಅದನ್ನ? ಜರ್ಮನಿಯಿಂದ. ನಿಮ್ಗೆ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಬಂದ್ಬಿಡ್ತು, ಒಂದ್ಸಲಿ ವಾರ್ ಆಗೋ ಸಿಚುವೇಶನ್ ಇದೆ ಅಂತಂದ್ರೆ ನೀವು ಫಂಡಮೆಂಟಲ್ ರೈಟ್ಸ್ ಸ್ಟಾಪ್ ಆಗ್ಬಿಡುತ್ತೆ. ಎಲ್ಲ ಫಂಡಮೆಂಟಲ್ ಅಲ್ಲ, 2021 ಬಿಟ್ಟು ಮಿಕ್ಕಿದೆಲ್ಲ ಸಸ್ಪೆಂಡ್ ಆಗ್ಬಿಡುತ್ತೆ. ಸಸ್ಪೆಂಡ್ ಆಗ್ಬಿಡುತ್ತೆ ಅಂದ್ರೆ ಏನು ಅಂದ್ರೆ ನಿಮ್ಗೆ ಇರುತ್ತೆ ಫಂಡಮೆಂಟಲ್ ರೈಟ್, ನೀವು ಕೋರ್ಟ್ಗೆ ಹೋಗಕ್ಕಾಗಲ್ಲ, ಬಾಗಿಲು ಕಡಿಯಕ್ಕಾಗಲ್ಲ. ಯಾವ ಟೈಮಲ್ಲಿ? ನ್ಯಾಷನಲ್ ಎಮರ್ಜೆನ್ಸಿ ಟೈಮ್. ಅರ್ಥ ಆಗ್ತಿದೆಯಲ್ಲ? ಆ ಪ್ರೊಸೀಜರ್ ಎಲ್ಲಿನ ತಗೊಂಡ್ವಿ ನಾವು. ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಾ ಈಗ? ನೆಕ್ಸ್ಟ್, ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ಏನ್ ತಗೊಂಡಿದೀವಿ? ದ ಪ್ರೊಸೀಜರ್ ಫಾರ್ ಅಮೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್. ಪ್ರೊಸೀಜರ್ ಫಾರ್ ಅಮೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದೋ ಒಂದು ಲಾ ಬರ್ದಿರ್ತೀನಿ. ಯಾವಾಗ? 1915 ಅಲ್ಲೋ 1945 ಅಲ್ಲೋ 1955 ಅಲ್ಲಿ ಯಾವಾಗ ಒಂದು ಲಾ ಬರ್ದಿರ್ತೀನಿ. ಆ ಲಾ ಏನಾಗ್ತಿರುತ್ತೆ, 2024ಗೆ ಹೋಲ್ಡ್ಸ್ ಕೂಡ ಆಗಿರಲ್ಲ, ಚೇಂಜಸ್ ಮಾಡ್ಬೇಕಲ್ವಾ? ಇಂಟರ್ನೆಟ್ ಇತ್ತೇನಪ್ಪ 1915 ಅಲ್ಲಿ? ಇರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ, ರೈಟ್ ಟು ಇಂಟರ್ನೆಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ. ರೈಟ್ ಟು ಪ್ರೈವೇಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ರೀಸೆಂಟ್ ಆಗಿ 2018-17 ಬಂದಿದೆ. ಓಕೆನಾ? ಸೊ ಈ ತರ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅಮೆಂಡ್ಮೆಂಟ್ಸ್ ಅಂತ ಕರೀತಾರೆ. ಅದಕ್ಕೆ ಪ್ರೊಸೀಜರ್ ಏನು? ಅಮೆಂಡ್ಮೆಂಟ್ ಪ್ರೊಸೀಜರ್ ಅಂತಂದ್ರೆ ಸಿಂಪಲ್ ಮೆಜಾರಿಟಿನಾ, ಅಂದ್ರೆ 50%+1 ಜನನ ಹೂ ಅನ್ಬೇಕಾ, ಅಥವಾ 2/3 ಮೆಜಾರಿಟಿ ಬರ್ಬೇಕಾ? ಈ ಪ್ರೊಸೀಜರ್ ಎಲ್ಲಿಂದ ತಗೊಂಡ್ ಬಂದಿದ್ದೀವಿ ನಾವು? ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅವಾಗಲೇ ಹೇಳಿದೆ, ಫ್ಲೆಕ್ಸಿಬಲ್ ಮತ್ತೆ ರಿಜಿಡ್ ಅನ್ನೋ ಕಾನ್ಸೆಪ್ಟ್ ಹೇಳಿದೆ. ರಿಜಿಡ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ನ ಚೇಂಜಸ್ ಮಾಡಕ್ ಆಗಲ್ಲ ಅಂತ, ಫ್ಲೆಕ್ಸಿಬಲ್ ಅಂದ್ರೆ ಚೇಂಜಸ್ ಮಾಡಬಹುದು ಅಂತ. ನಮ್ ಕಾನ್ಸ್ಟಿಟ್ಯೂಷನ್ ರಿಜಿಡ್ ಅಲ್ಲ, ಫ್ಲೆಕ್ಸಿಬಲ್ ಅಲ್ಲ. ಅಂದ್ರೆ ಅರ್ಥ ಏನು? ಅಮೆಂಡ್ಮೆಂಟ್ ಪ್ರೊಸೀಜರ್ ಏನಿದೆ ಅಲ್ವಾ, 2/3 ಮೆಜಾರಿಟಿ ಅಂತ ಇದೆ ಅಲ್ವಾ, ಅದು ಟಫ್. ಏನಕ್ಕೆ ಟಫ್? ಲೋಕಸಭಾದಲ್ಲಿ ನೀನ್ ಮೆಜಾರಿಟಿ ಇದೆ ಬಿಜೆಪಿ ಗೌರ್ಮೆಂಟ್ಗೆ, ರಾಜ್ಯಸಭಾದಲ್ಲಿ ಮೆಜಾರಿಟಿ ಇಲ್ಲ. ಸೊ ಒಂದ್ ಹೌಸಲ್ಲಿ ಪಾಸ್ ಆಗುತ್ತೆ, ಇನ್ನೊಂದ್ ಹೌಸಲ್ಲಿ ಪಾಸ್ ಆಗಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಎರಡೂ ಮೆಜಾರಿಟಿ ಬರೋವರೆಗೂ ಕಾಯ್ಬೇಕಾಗುತ್ತೆ. ಆ ಕಾಯ್ಬೇಕಾದ್ರೆ ಡಿಬೇಟ್ಸ್ ಜಾಸ್ತಿ ಆಗಿ ಜನರಿಗೆ ಗೊತ್ತಾಗುತ್ತೆ, ಓಕೆ ಈ ಅಮೆಂಡ್ಮೆಂಟ್ ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಏನು ಅಂತ. ಅವಾಗ ಕಷ್ಟ ಆಗುತ್ತೆ. ಜನರನ್ನ ವಿರುದ್ಧ ಕಟ್ಕೊಂಡವನಂತೂ ಅಮೆಂಡ್ಮೆಂಟ್ ಮಾಡಕ್ ಆಗಲ್ಲ. ಕ್ಲಾರಿಟಿ ಬರ್ತಿದ್ಯಾ? ಇದಕ್ಕೆ ನಾವು ರಿಜಿಡ್ ಅಂತ ಹೇಳಿ. ಕ್ಲಾರಿಟಿ ಬರ್ತಿದ್ಯಲ್ವಾ? ಫ್ಲೆಕ್ಸಿಬಲ್ ಅಂದ್ರೆ ಏನು? ಎಲ್ಲಿರುತ್ತೆ ಫ್ಲೆಕ್ಸಿಬಲ್? ಮೊನಾರ್ಕಿ, ಡಿಕ್ಟೇಟರ್ಶಿಪ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್. ಅವ್ನ್ ಬೇಕಾದಂಗ್ ತಾನೆ ಲಾಸ್ ಮಾಡ್ಕೊಳ್ಳೋದು. ಕ್ಲಾರಿಟಿ ಬಂತಲ್ಲ ಇವಾಗ? ಆ ಪ್ರೊಸೀಜರ್ ಎಲ್ಲಿಂದ ಬಂತು? ಸೌತ್ ಆಫ್ರಿಕಾ ಇಂದ. ನೆಕ್ಸ್ಟ್, ರಾಜ್ಯಸಭಾ ಮೆಂಬರ್ಸ್ ಆರ್ ಎಲೆಕ್ಟೆಡ್. ರಾಜ್ಯಸಭಾ ಮೆಂಬರ್ಸ್ ಹೆಂಗ್ ಎಲೆಕ್ಟ್ ಆಗ್ತಾರೆ? ದ ಮೆಜಾರಿಟಿ ಆಫ್ ಮೆಂಬರ್ಸ್ ಆರ್ ಚೋಸನ್ ಇಂಡೈರೆಕ್ಟ್ಲಿ ಬೈ ದಿ ಮೆಂಬರ್ಸ್ ಆಫ್ ಇಂಡಿಯಾ ಸ್ಟೇಟ್ ಅಂಡ್ ರೀಜನಲ್ ಲೆಜಿಸ್ಲೇಚರ್ಸ್. ನೀವು ಜೈಶಂಕರ್ಗೆ ಎಷ್ಟು ಜನ ವೋಟ್ ಹಾಕ್ಬಿಟ್ಟು ಗೆಲ್ಸಿದಿರಾ? ನಾಪ್ಕಾಯ್ತಾ? ಅವ್ರು ರಾಜ್ಯಸಭಾ ಮೆಂಬರ್, ನಾವು ವೋಟ್ ಹಾಕಿರಲ್ಲ ಅವ್ರಿಗೆ. ನಮ್ ಸ್ಟೇಟ್ MLAs ವೋಟ್ ಹಾಕ್ಬಿಟ್ಟಿರ್ತಾರೆ ಅವ್ರಿಗೆ. ಕ್ಲಾರಿಟಿ ಬಂತಾ? ನಮ್ ಫೈನಾನ್ಸ್ ಮಿನಿಸ್ಟರ್ ಅವರಲ್ಲಪ್ಪ, ಯಾರು? ಅವ್ರು ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗಿರೋದು MP. ಅವ್ರು ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾರೆ ಇಷ್ಟು ಜನ ಅಂತ. ಓಕೆನಾ? ನಾವು ಡೈರೆಕ್ಟ್ ಆಗಿ ವೋಟ್ ಮಾಡಿರಲ್ಲ ಅವ್ರಿಗೆ. ಕ್ಲಾರಿಟಿ ಬಂತಾ? ಆ ಪ್ರೊಸೀಜರ್ ಎಲ್ಲಿಂದ ಬಂದೈತೆ? ಕಂಟ್ರಿ ಹೆಸರೇ ಮರ್ತಾ ಹೋಯ್ತಾ? ನೆಕ್ಸ್ಟ್, USSR ಕಾನ್ಸ್ಟಿಟ್ಯೂಷನ್ 1991 ವರೆಗೂ USSR ಅಂತ ಕರಿಬಹುದು. 91 ಆದ್ಮೇಲೆ ರಷ್ಯಾ ಅಂತ ಕರಿ. ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲಿಂದ ತಗೊಂಡ್ಬಂದಿದೀವಿ? ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಏನು? ನಿನಗೆ ಡ್ಯೂಟಿ ಇದೆ ನ್ಯಾಷನಲ್ ಅಂತ ನಿಂತ್ಕೊಳ್ಳೋಕೆ ಅಂತ, ನೀನ್ ನಿಂತ್ಕೊಳ್ಳೇಬೇಕು ಅಂತಿಲ್ಲ. ಆಯ್ತಾ? ನಿಂತ್ಕೊಳ್ಳಿ ಥಿಯೇಟರ್ ಹೊಡಿತಾರೆ, ಇಲ್ಲ ಬೈತಾರೆ ಅಟ್ಲೀಸ್ಟ್. ದಟ್ಸ್ ಯುವರ್ ಮಾರಲ್ ಆಬ್ಲಿಗೇಷನ್. ಅಂದ್ರೆ ನ್ಯಾಷನಲ್ ಅಂತಮ್ಗೆ ನಿಂತಿ ರೆಸ್ಪೆಕ್ಟ್ ಕೊಡೋದು ನಿನಗೆ ಮಾರಲ್ ಆಬ್ಲಿಗೇಷನ್. ನೀನ್ ಕೊಟ್ಟಿಲ್ಲ ಅಂದ್ರೆ ಹೊಡಿಬಾರ್ದು ಅಂತೀನಿಲ್ಲ, ನಾವು ಹೊಡಿತೀವಿ. ಎದಳಪ್ಪ ನಿಂತ್ಕೊಂತ ಮಾತಲ್ಲಿ ಹೊಡಿತೀವಿ, ಬೇರೆ ಹೊಡಿಯಕ್ಕಾಗ್ತಿರಪ್ಪ. ಆಯ್ತಾ? ಓಕೆನಾ? ಅದು ಫಂಡಮೆಂಟಲ್ ಡ್ಯೂಟೀಸ್ ತರ. ನೆಕ್ಸ್ಟ್, ಐಡಿಯಲ್ ಆಫ್ ಜಸ್ಟಿಸ್ ಅಂತ ಇದೆ. ಐಡಿಯಾಸ್ ಆಫ್ ಜಸ್ಟಿಸ್ ಅಂತ ನೋಡಿ, ಆಸ್ ಸ್ಟೇಟೆಡ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಪ್ರಿಯಾಂಬಲ್, ಜಸ್ಟಿಸ್ ಇಂಪ್ಲೈಸ್ ಅಂದ್ರೆ ದಟ್ ಆಲ್ ಇಂಡಿವಿಜುವಲ್ಸ್ regardless of these many things would be treated as equals when they come before the law. ಜಸ್ಟಿಸ್ ನೀಟಾಗಿ ಸರ್ವಿಸ್ ಆಗ್ಬೇಕು, ಅವ್ನಿಗೆ ಸರ್ವ್ ಆಗ್ಬೇಕು.
ಆ ಕಾನ್ಸೆಪ್ಟ್ ಎಲ್ಲಿ ಬಂದಿದೆ USSR. ಇದನ್ನ ನೋಡ್ಕೊಳ್ಳಿ ಸಾಕು, ಫಂಡಮೆಂಟಲ್ ಡ್ಯೂಟೀಸ್. ನೆಕ್ಸ್ಟ್ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಿದೆ. ರೂಲ್ ಆಫ್ ಲಾ. ದ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷಸ್ ದಿ ಡಾಕ್ಟ್ರೈನ್ ಆಫ್ ರೂಲ್ ಆಫ್ ಲಾ ಅಟ್ ದಿ ಪ್ಲೇಸ್ ಆಫ್ ರೂಲ್ ಆಫ್ ಮ್ಯಾನ್. ರೂಲ್ ಆಫ್ ಮ್ಯಾನ್ ರೂಲ್ ಆಫ್ ಕಿಂಗ್ ಅಂತ ಅನ್ಕೊಂಬಿಡೋಣ. ನಾನ್ ನಡ್ಸೋ ರೂಲ್ ಪ್ರಕಾರ ನಡೆಯಲ್ಲ. ಒಂದು ಕಾನ್ಸ್ಟಿಟ್ಯೂಷನ್ ಅಂತಿದೆ, ಅದೇನ್ ರೂಲ್ ಹೇಳುತ್ತೆ ಅದು ರೂಲ್ ಆಫ್ ಲಾ ಅದೇ ಇರುತ್ತೆ, ಅದನ್ನ ಮಾತ್ರ ನಡಿಬೇಕು. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಡೆಮೋಕ್ರಸಿ. ಆಸ್ ಇನ್ ಡೆಮೋಕ್ರಸಿ ದ ಪವರ್ ಲೈಸ್ ವಿತ್ ಇನ್ ದಿ ಪೀಪಲ್. ಪೀಪಲ್ ಆಸ್ ಅ ಪೀಪಲ್ ಅಂತಿದೆ, ಇಂಡಿವಿಜುವಲ್ ಅಂತಿಲ್ಲ ಅಲ್ವಾ. ಡೆಮೋಕ್ರಸಿ ಅಂದ್ರೆ ಪೀಪಲ್ ಆಸ್ ಎ ಹೋಲ್ ಅಂತ ತಗೊಳ್ಳಿ. ಓಕೆ, ಪೀಪಲ್ ಆಸ್ ಎ ಹೋಲ್ ನಾವು ರೆಪ್ರೆಸೆಂಟೇಟಿವ್ಸ್ ನ ಕಳಿಸ್ತೀವಿ ನಮ್ಮ ಪರವಾಗಿ, ನೀನ್ ಹೋಗ್ಬಿಟ್ಟು ನಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಡು ಅಂತ. ಅದನ್ನ ಮಾಡ್ಕೊಡಕ್ಕೆ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಅವರೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಾರೆ. ಹೆಂಗೆ ಅಂದ್ರೆ ನಮ್ಮ ಅಧಿಕಾರನ ಅವ್ರಿಗೆ ಕೊಟ್ಟಂಗೆ. ಒನ್ ಡೇ ಡೆಮೋಕ್ರಸಿ ನಮ್ದು. ಒಂದಿನ ಓಟ್ ಹಾಕ್ಕೊಡೋದು, ಇನ್ನು 5 ವರ್ಷ ಮುಗೀತು ಕತೆ, ಏನು ಕೇಳ್ಬೇಡ. ನೆಕ್ಸ್ಟ್ ಬಂದಾಗ ಇನ್ನೊಂದು 6 ತಿಂಗಳಿಗೆ ಪೆಟ್ರೋಲ್ ರೇಟ್ ಎಲ್ಲ ಕಮ್ಮಿ ಮಾಡೋದು, ಇನ್ಫ್ಲೇಷನ್ ಎಲ್ಲ ಕಂಟ್ರೋಲ್ ಮಾಡೋದು, ಮಾಡ್ಬಿಡೋದು. ಬಿಡ ಕಂಟ್ರೋಲ್ ಮಾಡ್ದ, ಓಟ್ ಹಾಕ್ತಿರ್ಗ 6 ತಿಂಗಳು ಸ್ಟಾರ್ಟ್ ಎತ್ಬಿಡೋದ್ ಮೇಲೆ. ನಮ್ ತಲೆ ಹೆಂಗನ ಕೊಟ್ಬಿಟ್ಟಿದೀವಿ ಸರ್, ನೀವೇನ ಯೂಸ್ ಮಾಡ್ಕೊಳ್ಳಿ ಅಂತ. ಅಂದ್ರೆ ಅಕೌಂಟಬಿಲಿಟಿ ಸ್ವಲ್ಪ ಕಮ್ಮಿನೇ, ಇನ್ನೂ ಜಾಸ್ತಿ ಆಗ್ಬೇಕು ಅಕೌಂಟಬಿಲಿಟಿ. ಓಕೆ, ಬಟ್ ಅಕೌಂಟಬಲ್ ಇದಾರೆ. ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್ ಅಲ್ಲಿ ಅಕೌಂಟಬಿಲಿಟಿ ಚೆಕ್ ಮಾಡ್ತಾರೆ. ಹಿಂಗೆ ನೋಡ್ಕೊಂಡು ಹೋಗೋಣ ಆಮೇಲೆ. ಓಕೆ, ನೆಕ್ಸ್ಟ್ ರೂಲ್ ಆಫ್ ಲಾ. ಡಾಕ್ಟ್ರೈನ್ ಆಫ್ ಲಿಮಿಟೆಡ್ ಗೌರ್ಮೆಂಟ್ ಹೇಳ್ಕೊಬಿಟ್ಟಿದೀನಿ, ತಿರ್ಗಾ ಹೇಳಲ್ಲ ಇದನ್ನ. ಡಾಕ್ಟ್ರೈನ್ ಆಫ್ ಲಿಮಿಟೆಡ್ ಗೌರ್ಮೆಂಟ್. ಏನ್ ಲಿಮಿಟೆಡ್ ಗೌರ್ಮೆಂಟ್ ಅಂದ್ರೆ, ಲಿಮಿಟೆಡ್ ಗೌರ್ಮೆಂಟ್ ಗೌರ್ಮೆಂಟ್ಗೆ ಆರ್ಬಿಟ್ರಿ ಪವರ್ ಇಲ್ಲ, ಅಬ್ಸಲ್ಯೂಟ್ ಪವರ್ ಇಲ್ಲ. ಅವನು ಒಂದು ಲಿಮಿಟ್ ಇದೆ, ಅದನ್ನ ಕ್ರಾಸ್ ಮಾಡಂಗಿಲ್ಲ. ಆ ಲಿಮಿಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ನೋಡಪ್ಪ. ಫಂಡಮೆಂಟಲ್ ರೈಟ್ಸ್ಗೆ ವಿರುದ್ಧವಾಗಿ ನೀನ್ ಲಾಸ್ ಮಾಡಂಗಿಲ್ಲ. ನೀನ್ ಲಾಸ್ ಏನಾದ್ರು ಮಾಡಕ್ ಹೋದ್ರೆ ಸುಪ್ರೀಂ ಕೋರ್ಟ್ ತಗೊಳುತ್ತೆ, ಸ್ಟ್ರೈಕ್ ಡೌನ್ ಮಾಡಿ ಬಿಸಾಕುತ್ತೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಎನ್ಶೂರ್ಸ್ ಫಂಡಮೆಂಟಲ್ ರೈಟ್ಸ್ ಟು ಇಟ್ ಸಿಟಿಸನ್ಸ್. ರಿಟ್ಸ್ ಹೇಳ್ಕೊಟ್ನಾ, ಎಷ್ಟನೇ ಆರ್ಟಿಕಲ್? ಯಾವ್ದಕ್ಕೆ? ಹೈಕೋರ್ಟ್ಗೆ. ಜೋರಾಗಿ ಹೇಳ್ತಾವ್ರೆ ಯಾರು, ನಿಮ್ ಬಸ್ ನಂಬರ್ ನೆನ್ಸ್ಕೊಂಡು. ಓಕೆ, ನೆಕ್ಸ್ಟ್ ಡಾಕ್ಟ್ರೈನ್ ಆಫ್ ಸೆಪರೇಷನ್ ಆಫ್ ಪವರ್ ಅಂಡ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದೆ. ಸಪರೇಷನ್ ಆಫ್ ಪವರ್ಸ್, ಪ್ರೆಸಿಡೆಂಟ್ ಅಂದ್ರೆ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ US ಅಲ್ಲೂ ಮತ್ತೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಇಂಡಿಯಾದಲ್ಲೂ ಹೇಳ್ಕೊಟ್ಟೆ. ಸೆಪರೇಷನ್ ಆಫ್ ಪವರ್ ಕಂಪ್ಲೀಟ್ ಸೆಪರೇಷನ್ ಇದೆ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ ಮತ್ತೆ ಜುಡಿಷರಿಗೆ. ನಮ್ದ್ರಲ್ಲಿ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ಗೆ ಜಾಸ್ತಿ ಸಪರೇಷನ್ಸ್ ಇಲ್ಲ, ಸ್ವಲ್ಪ ಕಂಜೆಕ್ಷನ್ ಇದೆ. ಬಟ್ ಜುಡಿಷರಿ ಕಂಪ್ಲೀಟ್ ಸಪರೇಟ್ ಇದೆ. 3 pillars ಆಫ್ ಡೆಮೋಕ್ರಸಿನ ಅವರು ಅವ್ರಾಗ ಅವ್ರು ಇಂಡಿಪೆಂಡೆಂಟ್ ವರ್ಕ್ ಮಾಡಿದ್ರೆ ಯಾರಿಗೂ ಗಲಾಟೆ ಆಗಲ್ವಾ. ಒಬ್ರಿಗೊಬ್ರು ಇಂಟರ್ಫಿರೆನ್ಸ್ ಇದ್ರೆ ನೆಪೋಟಿಸಮ್ ಆಗ್ಬಿಡುತ್ತೆ ಅಲ್ವಾ. ನಮ್ಗೆ ಗೊತ್ತಿರೋನು MP ಊರಲ್ಲಿ 2 ಎಕರೆ ಜಾಗ ಕೊಡಿಸ್ತಾವನೆ, ಬೇಕಾಗಿರೋ ಲಾ ಮಾಡ್ಬಿಡೋಣ, ಹಂಗೆಲ್ಲ ಮಾಡಕ್ಕಾಗಲ್ಲ. ಸಪರೇಷನ್ ಆಗಿರ್ಬೇಕು. ಕ್ಲಾರಿಟಿ ಬಂತ ಇಲ್ಲ? ಓ, ಇಲ್ಲಿ ಕನ್ನಡ ಬರ್ದಿರ ಇದ್ರೇನ್ರು? ಫಸ್ಟ್ ಕ್ಲಾಸ್ ಅಲ್ಲೇ ಕೇಳ್ಬಿಡ್ತೀನಿ ನೋಡಿ, 2ನೇ ಕ್ಲಾಸ್. ಈಸ್ ದೇರ್ ಎನಿಬಡಿ ಹೂ ಡಸಂಟ್ ಫಾಲೋ ಕನ್ನಡ? ಅಂದೇನೆ ಯಾರು ಇದಾರೇನಪ್ಪ? ನಗದೇ ಇಲ್ಲ ಯಾರು. ಓಕೆ, ಸೆಪರೇಷನ್ ಆಫ್ ಪವರ್ಸ್. ಓಕೆ, ಇಂಡಿಪೆಂಡೆಂಟ್ ಜುಡಿಷರಿ, ಅದೇ ಸಪರೇಷನ್. ಜುಡಿಷರಿ ಇಂಡಿಪೆಂಡೆಂಟ್ ಅಂದ್ರೆ ಏನು? ಆಯ್ತು, ನೋಡೋಣ ಹೇಳಿ ಏನೇನು ಅರ್ಥ ಆಗಿದೆ ಅದರಲ್ಲಿ. ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ, ಈಗ ಹೊಸ ಟರ್ಮ್ ಅದು. ಜುಡಿಷರಿ ಇಂಡಿಪೆಂಡೆನ್ಸ್ ಅಂದ್ರೆ ಅವ್ರ ಪ್ರೊಸೀಜರ್ ಏನೇ ಮಾಡ್ಕೊಡ್ಬೇಕಾದ್ರು ಎಕ್ಸಿಕ್ಯೂಟಿವ್ ಆಗಲಿ ಲೆಜಿಸ್ಲೇಚರ್ ಆಗಲಿ ಇಂಟರ್ಫರೆನ್ಸ್ ಮಾಡಂಗಿಲ್ಲ. ಅವರು ಜಡ್ಜಸ್ ಯಾರ್ಯಾರು ಆಗ್ಬೇಕು ಯಾವ್ಯಾವ ಕೋರ್ಟ್ಗೆ, ಯಾರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ಬೇಕು ಅಂತ ಕೋರ್ಟ್ ಅವರು ಹೇಳ್ಕೊತಾರೆ. ಓಕೆನಾ. ಅವ್ರಿಗೆ ಬೇಕಾಗಿರೋ ಸ್ಯಾಲರಿ ಸಿಪ್ ಅವರೇ ಬರ್ಕೋತಾರೆ. ಅವ್ರು ಬರ್ಕೊಂಡಾದ್ಮೇಲೆ ಜನರಲ್ ಆಗಿ ಅವರೇ ಪಾಸ್ ಮಾಡ್ದಂಗೆ ಆಗುತ್ತೆ. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ಬೇಕು, ಯಾಕಂದ್ರೆ ದುಡ್ಡಲ್ವಾ ಅದು. ದುಡ್ಡದ ವಿಚಾರ ಏನೇ ಬಂದ್ರು ಅದು ಲೋಕಸಭಾ ಬಂದು ಹೋಗ್ಲೇಬೇಕು. ಓಕೆನಾ. ಆ ಟೈಮಲ್ಲಿ ಅವ್ರದ್ದು ಏನ್ ಹೇಳ್ತಾರೆ ಅವ್ರು ಜನರಲ್ ಆಗಿ ಪಾಸ್ ಮಾಡ್ಬಿಟ್ಬಿಡ್ತಾರೆ. ಸುಮ್ನೆ ಯಾಕೆ ಸಪರೇಟ್ ಇದೀವಿ ಬೇಕಂದ್ರೆ. ಅವ್ರ ಪ್ರೊಸೀಜರ್ ನಡೆಸಬೇಕಾದ್ರೆ, ಅವ್ರ ಜುಡಿಷಿಯಲ್ ಆಕ್ಟಿವಿಟೀಸ್ ಏನ್ ನಡೆಸಬೇಕಾದ್ರೆ ಯಾರ್ದು ಇಂಟರ್ಫರೆನ್ಸ್ ಇರಂಗಿಲ್ಲ. ಓಕೆನಾ. ಇದು ನಿಮ್ಗೆ ಇಮೇಜು ಓದ್ಕೊಳಕ್ ನೋಡ್ಕೊಳ್ಳಿ. ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕೆಲವರು ಲೈಬ್ರರಿ ಪ್ರಿಂಟ್ ತಗೊಂಡು ಅಂಟಿಸ್ಕೊಂತೀರಾ, ನೋಡ್ಕೊಳ್ಳೋವರೆಗೂ ಏನಾರ ಮಾಡ್ಕೊಳ್ಳಿ. ನಿಮ್ಗೆ ಹಾಕಿದೀನಿ ಇಮೇಜ್. ಓಕೆನಾ. ಅಲ್ಲೇನಿದೆ ಅದ್ರೊಳಗಡೆ ಅದೇ ಇದೆ. ನೆಕ್ಸ್ಟ್ ಯೂನಿಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತೆ. ಯೂನಿಟರಿ ಅಂದ್ರೆ ಯೂನಿಟರಿ ಒಂದಾ, ಸಿಂಗಲ್ ಅಂತನಾ? ಯೂನಿಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಹಂಗಂದ್ರೆ ಏನಂದ್ರೆ, a unitary state is a state governed by a single power in which the central government is ultimate, supreme, and any administrative divisions exercise only the powers that the central government chooses to delegate. ಮೋದಿ ಗೌರ್ಮೆಂಟ್ ಬಂದೈತೆ ಅಂತ ಅನ್ಕೊಳ್ಳೋಣ. ಓಕೆನಾ. ಮೋದಿ ಗೌರ್ಮೆಂಟ್ ಬಂದಾದ್ಮೇಲೆ ಯೂನಿಟರಿ ಗೌರ್ಮೆಂಟ್ ಐತೆ ಇಂಡಿಯಾದಲ್ಲಿ ಅಂತ ಅನ್ಕೊಳ್ಳೋಣ. ಸ್ಟೇಟ್ ಗೌರ್ಮೆಂಟ್ ಪವರೇ ಇಲ್ಲ, ಅವನೇನ್ ಹೇಳ್ತಾ ನೀವು ಕೇಳ್ಬೇಕಾಗುತ್ತೆ. ಅರ್ಥ ಆಯ್ತು ಯೂನಿಟರಿ ಗೌರ್ಮೆಂಟ್? ಕ್ಲಾರಿಟಿ ಬಂತ? ಯೂನಿಟರಿ ಗೌರ್ಮೆಂಟ್ ಅಂದ್ರೆ ಏನಂತ? ಸಿಂಗಲ್ ಪವರ್ ಇರುತ್ತೆ ಮೇಲ್ಗಡೆ. ಓಕೆನಾ. ಫಾರ್ ಎಕ್ಸಾಂಪಲ್, ಇವಾಗ ಮೋದಿ ಬಂದು ಗುಜರಾತ್ ಇಂದ ಬಂದಿರೋನು, ಅವ್ನು ಕರ್ನಾಟಕದಲ್ಲಿ ಆಚಾರ ವಿಚಾರ ಏನಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಓಕೆನಾ. ಅವಾಗ ಏನ್ ಮಾಡ್ತಾನೆ, ಆಯ್ತು ನನಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಆಚಾರ ವಿಚಾರ ಏನಿದೆ, ನಾನ್ ಕೆಲವು ಪವರ್ಸ್ ನ ಅಥವಾ ಕೆಲವು ಮೆಂಬರ್ಸ್ ನ ಕರ್ನಾಟಕ ಕಳಿಸ್ತೀನಿ, ನನ್ ಪರವಾಗಿ ಅವರು ಕರ್ನಾಟಕದಲ್ಲಿ ರೂಲ್ಸ್ ಮಾಡ್ತಾರೆ. ಯೂನಿಟರಿ ಗೌರ್ಮೆಂಟ್ ತಿರ್ಗಾ ಅವನ ಹತ್ರನೇ ಕಂಟ್ರೋಲ್ ಹೋಯ್ತು. ಬಟ್ ಅವನ್ನ ಬೇರೆಯವ್ರನ್ನ ಡೆಲಿಗೇಟ್ ಮಾಡ್ತಾ ಇದೆ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಕ್ಕೆ. ಅರ್ಥ ಆಯ್ತಾ ಯೂನಿಟರಿ ಗೌರ್ಮೆಂಟ್? ಕ್ಲಾರಿಟಿ ಬಂತ ಇಲ್ಲ? 50 ಕಿಲೋಮೀಟರ್ ಹೋದ್ರೆ ಊಟ ಚೇಂಜಸ್ ಆಗುತ್ತೆ ಕಂಡ್ರೋ. ತುಂಬಾ ಡೈವರ್ಸಿಟಿ ಇದೆ ಇಂಡಿಯಾದಲ್ಲಿ.
ನೆಕ್ಸ್ಟ್ ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್. ಫೆಡರಲ್ ಅಂದ್ರೆ ಓಕೆ, ದ ಫೆಡರಲ್ ಗೌರ್ಮೆಂಟ್ ಇಸ್ ಸಿಸ್ಟಮ್ ಆಫ್ ಡಿವೈಡಿಂಗ್ ಅಪ್ ಪವರ್ ಬಿಟ್ವೀನ್ ಅ ಸೆಂಟ್ರಲ್ ನ್ಯಾಷನಲ್ ಗೌರ್ಮೆಂಟ್ ಅಂಡ್ ಲೋಕಲ್ ಸ್ಟೇಟ್ ಗೌರ್ಮೆಂಟ್. ಅರ್ಥ ಆಯ್ತಾ? ಅದು ಡೈರೆಕ್ಟ್ ಅರ್ಥ ಆಗೋ ತರನೇ ಇದೆ ಸೆಂಟೆನ್ಸ್ ಅದು. ದಟ್ ಆರ್ ಕನೆಕ್ಟೆಡ್ ಟು ಒನ್ ಅನದರ್ ಬೈ ನ್ಯಾಷನಲ್ ಗೌರ್ಮೆಂಟ್ಸ್. ಸಮ್ ಏರಿಯಾಸ್ ಆಫ್ ಪಬ್ಲಿಕ್ ಲೈಫ್ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ನ್ಯಾಷನಲ್ ಗೌರ್ಮೆಂಟ್. ಪಬ್ಲಿಕ್ ಲೈಫ್ ಅಲ್ಲಿ ಸೆಕ್ಯೂರಿಟಿ ಇಂಪಾರ್ಟೆಂಟಾ? ಡಿಫೆನ್ಸ್ ನ್ಯಾಷನಲ್ ಗೌರ್ಮೆಂಟ್ ಅಂಡರ್ ಇದೆ. ಅಂಡ್ ಸಮ್ ಏರಿಯಾಸ್ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ಲೋಕಲ್ ಗೌರ್ಮೆಂಟ್ಸ್. ಎಕ್ಸಾಂಪಲ್ ಲ್ಯಾಂಡ್. ನಾನು ಜಾಸ್ತಿ ಹೇಳಲ್ಲ, ಫಸ್ಟ್ ದಿವಸ ಎಕ್ಸಾಂಪಲ್. ಲ್ಯಾಂಡ್ ನಮ್ದೇನಾ? ಎಕ್ಸಾಂಪಲ್ ಹೇಳಿದೀನಿ. ಮೆಟ್ರೋ ಕನ್ಸ್ಟ್ರಕ್ಷನ್ ಏನಕ್ಕೆ ಲೇಟ್ ಆಯ್ತು ಅಂದ್ರೆ ಲ್ಯಾಂಡ್ ಸ್ಟೇಟ್ ಸಬ್ಜೆಕ್ಟ್. ನಾವು ಕ್ಲಿಯರೆನ್ಸ್ ಮಾಡಿ ಕೊಡ್ಬೇಕು ಅವ್ರಿಗೆ ಲ್ಯಾಂಡ್ ನ, ಓಕೆನಾ, ಕನ್ಸ್ಟ್ರಕ್ಟ್ ಮಾಡಕ್ಕೆ. ನಾವು ಕ್ಲಿಯರೆನ್ಸ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ಲಿಲ್ಲ. ಇಷ್ಟೊತ್ತಿಗೆ ಇನ್ನು 4 ರಿಂದ 6 ಕಿಲೋಮೀಟರ್ ಹಿಂದೆ ಇದಾರೆ ಇವ್ರ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಮಿನಿಮಮ್ ಅದು, ಓಕೆನಾ. ಏನಕ್ಕೆ ಹಿಂದೆ ಇದಾರೆ? ಶೆಡ್ಯೂಲ್ ಗಿಂತ ಹಿಂದೆ ಇದಾರೆ, ಅಷ್ಟು ದೂರ ಕಟ್ಟಬೇಕಾಗಿತ್ತು ಅಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ನಮ್ಗೆ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಹೈವೇ ಕಟ್ತಿದ್ದಾರೆ ನಿತಿನ್ ಗಡ್ಕರಿ ಅವರು. ಆಯ್ತಪ್ಪ, ನಾನು ಒಂದ್ ದಿನಕ್ಕೆ 30 ಕಿಲೋಮೀಟರ್ ಟಚ್ ಮಾಡ್ತಾ ಇದೀನಿ. ಕರ್ನಾಟಕದಲ್ಲಿ ಮಾತ್ರ ತುಂಬಾ ಕಮ್ಮಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರಾ. ನೀವು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಆಗಿದೆ, ನೀವು ಜಮೀನೆಲ್ಲ ಸರಿಯಾಗಿ ಮಾತಾಡದೆ, ಕಾಂಪನ್ಸೇಷನ್ ಸರಿಯಾಗಿ ಕೊಟ್ಟಿಲ್ಲ, ಎಲ್ಲರೂ ಕೇಸ್ ಹಾಕೊಂಡ್ಬಿಟ್ಟಿದ್ದಾರೆ, ನಾನು ರೋಡ್ ಕಟ್ಟಕ್ ಆಗ್ತಿಲ್ಲ ಅಂತ ಗಲಾಟೆ ಬರುತ್ತೆ. ಆ ಗಲಾಟೆ ಏನು ಅಂದ್ರೆ ಲ್ಯಾಂಡ್ ನಮ್ ಸಬ್ಜೆಕ್ಟ್, ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಬೇಕು. ಆ ಜನಕ್ಕೆ ಕಾಂಪನ್ಸೇಷನ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಲ್ಯಾಂಡ್ ನಮಗ್ ಸಿಕ್ಕಿರೋದು, ಅದು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿ ಹೋಗ್ತಿತ್ತು. ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಮಾಡಕ್ ಆಗಲ್ಲ ನಮ್ಮ ಹತ್ರ. ಗಲಾಟೆ ಬರ್ತಿದ್ಯಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಅದು ಲ್ಯಾಂಡ್ ಅಂದ್ರೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದ್ಬಿಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಟೆಪ್ ಇನ್ ಆಗ್ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟು ಬಿಟ್ಬಿಟ್ಟಿರೋರು. ಅವ್ರ ಹತ್ರ ದುಡ್ಡು ಜಾಸ್ತಿ ರೀ, ಎಲ್ಲ ಸ್ಟೇಟ್ ಹತ್ರ ಕಿತ್ಕೊಳ್ಳಲ್ವ ಅವರು? ಅರ್ಥ ಆಗ್ತಿದ್ಯಲ್ವಾ? ರೈಟ್. ಓಕೆ, ಈ ಇಮೇಜ್ ಅಲ್ಲಿ ಗೊತ್ತಾಗುತ್ತೆ ಫೆಡರಲಿಸಮ್ ಅಂತಂದ್ರೆ ಪವರ್ಸ್ ಆಫ್ ಫೆಡರಲ್ ಗವರ್ಮೆಂಟ್, ಪವರ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ಫೆಡರಲ್ ಅಂದ್ರೆ ಯೂನಿಯನ್ ಗೌರ್ಮೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಪವರ್ಸ್ ಆಫ್ ಫೆಡರಲ್ ಗೌರ್ಮೆಂಟ್ ಮತ್ತೆ ಪವರ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್. ಇದರಲ್ಲಿ ಶೇರ್, ಇದು ಯೂನಿಯನ್ ಲಿಸ್ಟ್ ಅಂದ್ರೆ ಸೆಂಟ್ರಲ್ ಲಿಸ್ಟ್, ಇದು ಸ್ಟೇಟ್ ಲಿಸ್ಟ್, ಇದು ಕನ್ಕರೆಂಟ್ ಲಿಸ್ಟ್. ಅರ್ಥ ಆಯ್ತಾ ಈಗ? ಹೋದ ತಲೆಗೆ ಇದು ನಿಮ್ಗೆ. ಯೂನಿಟರಿ ಗೌರ್ಮೆಂಟ್ ಅಲ್ಲಿ ಸಿಂಗಲ್ ಗೌರ್ಮೆಂಟ್ ಇರುತ್ತೆ, ಇಲ್ಲಿ ಡ್ಯುಯಲ್ ಗೌರ್ಮೆಂಟ್. ಡ್ಯುಯಲ್ ಗೌರ್ಮೆಂಟ್ ಅಂದ್ರೆ ಇಬ್ರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅಂತಲ್ಲ, ಸೆಂಟ್ರಲ್ ಸ್ಟೇಟ್. ನೆಕ್ಸ್ಟ್ ಮೇ ಬಿ ರಿಟರ್ನ್ ಆರ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್. UK ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಕ್ ಆಗಲ್ಲ ನಾವು, ಓಕೆನಾ. ಅದು ಕೋಡಿಫೈ ಆಗಿಲ್ಲ ಒಂದೇ ಕಡೆಗೆ, ಅದಕ್ಕೆ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಜನರಲ್. ನಮ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದೆ, ಓಕೆ. ಅಂದ್ರೆ ಫೆಡರಲ್ ಗೌರ್ಮೆಂಟ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ಬಟ್ ಫೆಡರಲ್ ಗೌರ್ಮೆಂಟ್ ಅಲ್ಲಿ ರಿಜಿಡ್. ಫ್ಲೆಕ್ಸಿಬಲ್ ಮತ್ತೆ ರಿಜಿಡ್ ಅರ್ಥ ಮಾಡ್ಕೋಬೇಕು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯೂನಿಟರಿ ಗೌರ್ಮೆಂಟ್ ಅಲ್ಲಿ ಸಿಂಗಲ್ ಪವರ್ ಇರುತ್ತೆ, ಅವ್ನು ಬೇಕಾಗಿರೋ ಲಾಸ್ ನ ಹೆಂಗ್ ಬೇಕಾವ್ ಚೇಂಜಸ್ ಮಾಡ್ಕೋತಾನೆ. ಫೆಡರಲ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, ತಕ್ಷಣ ಚೇಂಜಸ್ ಮಾಡಕ್ ಆಗಲ್ಲ. ರಿಜಿಡ್ ಕಾನ್ಸ್ಟಿಟ್ಯೂಷನ್. ಸ್ಟೇಟ್ ಗೌರ್ಮೆಂಟ್ ನಾವು ಕರ್ನಾಟಕದವ್ರಿ, ಹಿಮಾಚಲ್ ಪ್ರದೇಶದಲ್ಲಿ ಮಳೆ ಆದಂಗೆ ನಮಗೆ ಮಳೆ ಆಗಲ್ಲ, ಓಕೆನಾ. ಹಿಮಾಚಲ್ ಪ್ರದೇಶದಲ್ಲಿ ಬೆಳೆಯೋಕ್ ಆಗದೆ ಇರೋಷ್ಟು ನಾವು ಜಾಸ್ತಿ ಬೆಳಿತೀವಿ, ಓಕೆನಾ. ಅಂದ್ರೆ ಸಕ್ಕಪಟ್ಟೆ ಡೈವರ್ಸಿಟಿ ಚೇಂಜಸ್ ಇರೋದ್ರಿಂದ ಸಪರೇಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು ಒಂದು ಸೆಂಟರ್ಗೆ ಮತ್ತೆ ಸ್ಟೇಟ್ಗೆ. ಅವ್ರವ್ರೆ ಸಪರೇಟ್ ರೂಲ್ಸ್ ಮಾಡ್ಕೊಂಡಿರ್ತಾರೆ, ತಕ್ಷಣ ಚೇಂಜಸ್ ಮಾಡಕ್ ಆಗಲ್ಲ. ದಟ್ಸ್ ರಿಜಿಡ್. ಅರ್ಥ ಆಗ್ತಿದ್ಯಾ? ಯೂನಿಟರಿ ಆದ್ರೆ ಸಿಂಗಲ್, ನಾನೇ ರಾಜ, ನೀನ್ ಏನಾರು ಅನ್ಕೊ, ನಾನು ರೂಲ್ಸ್ ಚೇಂಜ್ ಮಾಡ್ತೀನಿ, ಓಕೆನಾ. ಯೂನಿಟರಿ ಪವರ್ ಅದು. ಫೆಡರಲ್ ಆದ್ರೆ ಇಬ್ರು ಇರ್ತಾರೆ, ಸೊ ಒಬ್ರಿಗೊಬ್ರು ನಮ್ಮಂತವ್ರು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಮ್ಮ ಅಂತಾರಲ್ಲ ಹಂಗೆ, ಓಕೆನಾ. ನೋ ಡಿವಿಷನ್ ಆಫ್ ಪವರ್ಸ್, ಅವನೊಬ್ನೇ ಪವರ್ ಇಟ್ಕೊಂಡಿರ್ತಾನೆ, ಸಿಂಗಲ್ ಅಥಾರಿಟಿ. ಇಲ್ಲಿ ಸಪರೇಷನ್ ಆಫ್ ಪವರ್ಸ್ ಇರುತ್ತೆ, ಓಕೆ. ಕಾನ್ಸ್ಟಿಟ್ಯೂಷನ್ ಮೇ ನಾಟ್ ಬಿ ಸುಪ್ರೀಂ. ಯೂನಿಟರಿ ಪವರ್, ಯೂನಿಟರಿ ಅಂದ್ರೆ ಸಿಂಗಲ್ ಪರ್ಸನ್ ತರ ಡಿಕ್ಟೇಟರ್ಶಿಪ್ ತರ ಇರ್ತಾನೆ. ಕಾನ್ಸ್ಟಿಟ್ಯೂಷನ್ ಮೇ ನಾಟ್ ಬಿ, ಯಾವಾಗ್ಲೂ ಅಲ್ಲ, ಮೇ ನಾಟ್ ಬಿ. ಕಾನ್ಸ್ಟಿಟ್ಯೂಷನ್ ಸುಪ್ರೀಮೆಸಿ UK ಇದೆ, ಓಕೆನಾ. ಚೈನಾದಲ್ಲಿ ಇಲ್ಲ. ಕಮ್ಯುನಿಸ್ಟ್ ಪಾರ್ಟಿ ಏನ್ ಹೇಳುತ್ತೋ ಅದೇ ವೇದವಾಕ್ಯ, ಓಕೆನಾ. ರೈಟ್. ಅದು ಯೂನಿಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸುಪ್ರೀಂ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಂದು ಫೆಡರಲ್. ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಇದ್ದಾಗ ಇಬ್ರು ಕಿತ್ತಾಡದೇ ಇರಂಗ್ ಇರ್ಬೇಕು ಅಂತಂದ್ರೆ ಅವ್ರಿಗಿಂತ ಮೇಲ್ಗಡೆ ಇರೋ ಒಬ್ರು ಇರ್ಬೇಕು. ಯಾರು ಇರ್ತಾರೆ? ಕಾನ್ಸ್ಟಿಟ್ಯೂಷನ್ ಇದೆ. ಕ್ಲಾರಿಟಿ ಬಂತಾ? ನೆಕ್ಸ್ಟ್ ಯೂನಿಕ್ಯಾಮರಲ್ ಲೆಜಿಸ್ಲೇಚರ್. ಏನಿದ್ದು ಯೂನಿಕ್ಯಾಮರಲ್ ಲೆಜಿಸ್ಲೇಚರ್? ಯೂನಿ ಅಂದ್ರೆ ಏನು? ಯೂನಿ ಅಂದ್ರೆ ಸಿಂಗಲ್. ಯಾರೀ ಸೆಂಟರ್ ಅಂದವರು? ಸಿಂಗಲ್. ಯೂನಿ ಅಂದ್ರೆ ಸಿಂಗಲ್. ಸಿಂಗಲ್ ಲೆಜಿಸ್ಲೇಚರ್ ಅಂದ್ರೆ ಲೋಕಸಭಾ ತರ ಮಾತ್ರ ಒಂದೇ ಒಂದು ಪಾರ್ಲಿಮೆಂಟ್ ಇದೆ. ಪಾರ್ಲಿಮೆಂಟ್ ಅಲ್ಲಿ ಲೋಕಸಭಾ ಮಾತ್ರ ಇದೆ. ಬೈಕ್ಯಾಮರಲ್ ಅಂದ್ರೆ 2, ಲೋಕಸಭಾ ಮತ್ತೆ, ಓಕೆ. ಸ್ಟೇಟ್ ಅಲ್ಲಿ ಎಷ್ಟು ಸ್ಟೇಟ್ಗೆ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಐತಿ ಹೇಳ್ರಿ? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಮ್ಮ ಹತ್ರ ಇರೋರು, ಓಕೆನಾ. ಈಗ ಸಿದ್ದರಾಮಯ್ಯ ಅವರು MLA, DK ಶಿವಕುಮಾರ್ ಅವರು MLA, ಜಮೀರ್ ಅಹಮದ್ MLA, ಕರೆಕ್ಟಾ? ಇಲ್ವಾ? ಅಲ್ವಾ? ನೆಕ್ಸ್ಟ್ MLC ಅಂತ ಯಾಕೆ ಕರಿತೀವಿ ನಾವು ಪಕ್ಕದಲ್ಲಿರೋರಿಗೆ? ಈಗ ಪುಟ್ಟಣ್ಣ ಅಂತ ಬರುತ್ತೆ, ಆಚೆ ಕಡೆ ಬಾರ್ಡರ್ ನೋಡ್ತೀವಿ, ಬ್ಯಾನರ್ಸ್ ನೋಡ್ತಿರ್ತೀರಾ. MLC ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. 2 ಹೌಸ್ ಆಯ್ತಾ?
ಆ ತರ ಎಷ್ಟೋ ಸ್ಟೇಟ್ಗೆ 2 ಹೌಸ್ ಇದೆ, ಎಲ್ಲಾ ಸ್ಟೇಟ್ಗೂ ಇಲ್ಲ. ಎಷ್ಟು ಸ್ಟೇಟ್ಗೆ ಐತೆ? ಯಾವ್ದು? ಆಂಧ್ರ ಪ್ರದೇಶ, ಬಿಹಾರ, ಕರ್ನಾಟಕ, ತೆಲಂಗಾಣ, ಉತ್ತರ ಪ್ರದೇಶ, ಮಹಾರಾಷ್ಟ್ರ. ಇಷ್ಟು 6 ಸ್ಟೇಟ್ಗೆ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಇದೆ. ಜಮ್ಮು ಕಾಶ್ಮೀರಿಗೆ ಇತ್ತು, ಅದು ಆರ್ಟಿಕಲ್ 370 ಕಿತ್ಕೊಂಡು ಹೋದ್ಮೇಲೆ ಯೂನಿಯನ್ ಟೆರಿಟರಿ ಆಗಿದೆ. ಅದು ಸ್ಟೇಟ್ ವುಡ್ ಕೊಟ್ಟೋದ್ಮೇಲೆ ಅದು ಬೈ ಕ್ಯಾಮರಲ್ ಲೆಜಿಸ್ಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ಕ್ಲಾರಿಟಿ ಬಂತಾ? ಇವಾಗಿರೋದು ಎಷ್ಟು? 6. ಯಾವ್ದು ಅಂತ ನೀವು ನೋಡ್ಕೊಳ್ಳಿ. UP, ಬಿಹಾರ್, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, UP, AP, MP ಈ ತರ ಓದ್ಬೇಡಿ. ಅರ್ಥ ಆಗಿದ್ಯಾ? ಕ್ಲಿಯರಾ? ನಿಲ್ಸ್ಬೇಕಾ? ಇಲ್ವಾ? ಆಯ್ತು. ಓಕೆ. ನೇಚರ್ ಆಫ್ ಇಂಡಿಯನ್ ಸ್ಟೇಟ್ ಇಲ್ಲೇ ಬಂದ್ಬಿಡೋಣ, ಅಲ್ಲಿ ಹೋಗೋದು ಬೇಡವೇ ಬೇಡ. ನಮ್ ಸಿಂಗಲ್ ಗೌರ್ಮೆಂಟ್ ಇದೆಯಾ? ಡ್ಯೂಯಲ್ ಗೌರ್ಮೆಂಟ್ ಅಂದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಇದೆಯಾ? ಓಕೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನಮ್ದು. ಸೊ ಸಿಂಗಲ್ ಗೌರ್ಮೆಂಟ್ ಇಲ್ಲ, ರಿಟರ್ನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ರಿಜಿಡ್ ಕಾನ್ಸ್ಟಿಟ್ಯೂಷನ್ ನಮ್ದು, ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ನಮ್ದು. ಯಾರಿರಿ ನಾಟ್ ಟು ರಿಜಿಡ್, ನಾಟ್ ಟು ಫ್ಲೆಕ್ಸಿಬಲ್, 2 ಕಾಂಬಿನೇಷನ್ ಇರೋದು ನಮ್ಗೆ. ರಿಜಿಡ್ ಅಂದ್ರೆ ಲಾಸ್ಟ್ ನ ಚೇಂಜಸ್ ಮಾಡಕ್ಕಲ್ಲ. ಲಾಸ್ಟ್ ಸತಿ ಹೇಳ್ಬಿಡ್ತೀನಿ, ಲಾಸ್ಟ್ ಸತಿ ಆ ಪಾಠ ಬಂದ್ರು ಹೇಳಲ್ಲ ನಾನು. ರಿಜಿಡ್ ಅಂದ್ರೆ ಚೇಂಜಸ್ ಮಾಡಕ್ ಆಗದೇ ಇಲ್ಲ. ಫ್ಲೆಕ್ಸಿಬಲ್ ಅಂದ್ರೆ ಯಾವಾಗ ಬೇಕಾದ್ರೂ ನೀರ್ ತರ ಅಲ್ಲಾಡಿಸ್ಕೊಳ್ಳಿ. ಓಕೆನಾ? ಯಾವಾಗ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ನಾಟ್ ಟು ರಿಜಿಡ್, ನಾಟ್ ಟು ಫ್ಲೆಕ್ಸಿಬಲ್ ಅಂದ್ರೆ ಚೇಂಜಸ್ ಮಾಡ್ಬೋದು. ಆ ಚೇಂಜಸ್ ಮಾಡೋ ಪ್ರೊಸೀಜರ್ ತುಂಬಾ ಟಫ್ ಆಗಿರುತ್ತೆ. ಅದಕ್ಕೆ ನಾಟ್ ಟು ರಿಜಿಡ್ ಮತ್ತೆ ನಾಟ್ ಟು ಫ್ಲೆಕ್ಸಿಬಲ್ 2 ಕಾಂಬಿನೇಷನ್ ಇದೆ ಇದ್ರದ್ದು. ನೋ ಡಿವಿಷನ್ ಆಫ್ ಪವರ್ಸ್, ರಾದರ್ ಡೆಲಿಗೇಷನ್ ಆಫ್ ಪವರ್ಸ್ ಇದೆ. ಬಟ್ ಡಿವಿಷನ್ ಆಫ್ ಪವರ್ಸ್ ಇದೆ ನಮ್ಮ ಹತ್ರ, ಅದ್ರ ಜೊತೆ ಸೆಪರೇಷನ್ ಆಫ್ ಪವರ್ಸ್ ಇದೆ. ಕಾನ್ಸ್ಟಿಟ್ಯೂಷನ್ ಮೇ ನಾಟ್ ಬಿ, ನಮ್ ಕಾನ್ಸ್ಟಿಟ್ಯೂಷನ್ ಸುಪ್ರೀಮಾ, ಪಾರ್ಲಿಮೆಂಟ್ ಸುಪ್ರೀಮಾ? ಓಕೆ. ನೆಕ್ಸ್ಟ್ ಯೂನಿಕಾಮಿನಲ್ ಲೆಜಿಸ್ಲೇಚರ್ ಇದೆಯಾ? ಯೂನಿಕಾಮಿನಲ್ ಲೆಜಿಸ್ಲೇಚರ್ ಸೆಂಟ್ರಲ್ಲಿ ಇಲ್ಲ. ಬೈ ಕ್ಯಾಮರಲ್ ಇದೆಯಾ? ಲೋಕಸಭಾ ರಾಜ್ಯಸಭಾ ಇದೇನ್ರಿ? ಬೈ ಕ್ಯಾಮರಲ್ ಕಣ್ರಿ. ಬರೀ ಲೋಕಸಭಾ ಇದ್ರೆ ಇದು ನಿಮ್ಗೆ ಓದ್ಕೊಳ್ಳಿ. ಇದು ಇಮೇಜಸ್ ಎಲ್ಲ ನಿಮ್ಗೆ ಓದ್ಕೊಳ್ಳೋಕೆ ಎಕ್ಸ್ಟ್ರಾ. ನೇಚರ್ ಆಫ್ ಇಂಡಿಯನ್ ಸ್ಟೇಟ್ ಕ್ವಾಸಿ ಫೆಡರಲ್ ಅಂತ ಇದೆ. ಏನಕ್ಕೆ ಕ್ವಾಸಿ ಫೆಡರಲ್ ಅಂದ್ರೆ, ಯೂನಿಟರಿ ಫೀಚರ್ಸ್ ಏನಿದೆ ನಮ್ದು ಅಂದ್ರೆ ಸೆಂಟರ್ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಸೆಂಟರ್ ಅಂತ ಏನಕ್ಕೆ ಹೇಳ್ತೀರಾ ಸಾರ್ ಅಂತ ಅಂದ್ರೆ, 3 ಲಿಸ್ಟ್ ತಗೊಳ್ಳೋಣ ನೀವು ಹೇಳ್ಕೊಟ್ಟಿರೋದ್ರಲ್ಲಿ. ಸ್ಟೇಟ್ ಲಿಸ್ಟ್ ಮತ್ತೆ ಓಕೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಗಲಾಟೆ ಆದ್ರೆ ಯಾರ್ದು ಉಳ್ಕೊಳ್ಳುತ್ತೆ? ರೈಟ್. ನ್ಯಾಷನಲ್ ಎಮರ್ಜೆನ್ಸಿ ಬಂತು ಅಂತಂದ್ರೆ ಸೆಂಟರ್ಗೆ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳದ್ನಲ್ವಾ? ಸೊ ಸ್ಟ್ರಾಂಗ್ ಸೆಂಟರಾ? ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಬಿದ್ದೋಯ್ತು ಅಂದ್ರೆ ಸೆಂಟ್ರಲ್ ಸ್ಟೇಟ್ ಕಂಟ್ರೋಲ್ ತಗೊಳುತ್ತಾ ಪ್ರೆಸಿಡೆಂಟ್ ರೂಲ್ ಮೂಲಕ? ಸೊ ಸೆಂಟರ್ ಸ್ಟ್ರಾಂಗ್ ಆಗಿದೆಯಾ ಈಗ? ಅರ್ಥ ಆಗಿದೆಯಾ? ಓಕೆ. ನೆಕ್ಸ್ಟ್, ಸ್ಟೇಟ್ ಇಸ್ ನಾಟ್ ಇಂಡೆಸ್ಟ್ರಕ್ಟಿಬಲ್. ಡಿಸ್ಟ್ರಕ್ಟಿಬಲ್ ಸ್ಟೇಟ್ ವಿತ್ ಇಂಡೆಸ್ಟ್ರಕ್ಟಿಬಲ್ ಯೂನಿಯನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಇಂಡಿಯಾ ಏನ್ ಡಿಕ್ಲೇರ್ ಮಾಡಿದ್ದಾರೆ ನಮ್ ಪ್ರಾಪರ್ ಇಂಡಿಯನ್ ಮ್ಯಾಪ್, ಅದರೊಳಗಡೆ ನೀವು ಸ್ಟೇಟ್ ನ ಬೌಂಡ್ರಿನ ತೆಗೆದು ಚೇಂಜಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ 2014 ಅಲ್ಲಿ ಆಂಧ್ರ ಪ್ರದೇಶ್ ತೆಲಂಗಾಣ ಆಗಿ ಮತ್ತೆ ಆಂಧ್ರ ಪ್ರದೇಶ್ ಆಗಿ ಬೈಫರ್ಕೇಟ್ ಆಯ್ತು. ಓಕೆನಾ? ಅವರು ಇಂಡಿಯಾ ಕಂಟ್ರಿಯಿಂದ ಆಚೆ ಹೋಗಕ್ಕಂತೂ ಪ್ರಾವಿಷನ್ ಇಲ್ಲ. ಅದು ಡಿಸ್ಟ್ರಕ್ಟಬಲ್ ಸ್ಟೇಟ್ಸ್ ವಿತ್ ಇಂಡೆಸ್ಟ್ರಕ್ಟಬಲ್. ಅಲ್ಲಿ ಸ್ಟೇಟ್ ಇಸ್ ನಾಟ್ ಇಂಡೆಸ್ಟ್ರಕ್ಟಬಲ್ ಅಂತಂದ್ರೆ ಡೆಸ್ಟ್ರಕ್ಟಬಲ್. ಅರ್ಧ ಕಟ್ ಮಾಡಿ ಬಿಸಾಕ್ಬೋದ್ರಿ. ಆಂಧ್ರ ಪ್ರದೇಶ್ ಪೂರ್ತಿ ಇತ್ತು, ಕಟ್ ಮಾಡ್ಬಿಟ್ಟು ತೆಲಂಗಾಣ ಒಂದಾಗಿದೆ, ಇವಾಗ ಆಂಧ್ರ ಪ್ರದೇಶ್ ಒಂದಿದೆ. ಇಂಡಿಯಾ ಕಟ್ ಮಾಡೋರಾ? ಇಲ್ಲ ತಾನೆ. ಅವ್ರು ಇಂಡಿಯಾದಿಂದ ಸ್ಟೇಟ್ ಆಚೆ ಹೋಗಕ್ಕೂ ಆಗಲ್ಲ. ಅದ್ರ ಅರ್ಥ ಅದೇನೆ. ನೆಕ್ಸ್ಟ್, ಸಿಂಗಲ್ ಕಾನ್ಸ್ಟಿಟ್ಯೂಷನ್. ನಮ್ಗೆ ಒಂದೇ ಕಾನ್ಸ್ಟಿಟ್ಯೂಷನ್ ಆಯ್ತಾ? ಇಲ್ಲ, ಪಾಲಿಟಿ 1 ಪಾಲಿಟಿ 2 ಹೇಳ್ಕೊಡ್ಬೇಕಾಯ್ತು ನಿಮ್ಗೆ. ನೆಕ್ಸ್ಟ್, ಫ್ಲೆಕ್ಸಿಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದೆ, ಫ್ಲೆಕ್ಸಿಬಲ್ ಇದೆ, ಬಟ್ ರಿಜಿಡ್ ಇದೆ. ಓಕೆ. ಎಮರ್ಜೆನ್ಸಿ ಪ್ರೊವಿಷನ್ಸ್ ಇದೆಯಾ? ಓಕೆ. ನೆಕ್ಸ್ಟ್, ಸಿಂಗಲ್ ಸಿಟಿಸನ್ಶಿಪ್ ನಮ್ದು ಹೇಳ್ಕೊಡಿದೀನಿ, ರೈಟ್. ನೆಕ್ಸ್ಟ್, ಫೆಡರಲ್ ಫೀಚರ್ಸ್ ಏನಿದೆ, ಡ್ಯೂಯಲ್ ಪವರ್ ಇದೆ ಸೆಂಟರ್ ಮತ್ತೆ ಸ್ಟೇಟ್ಗೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನಮ್ದು. ಯಾಕೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಫೆಡರಲ್ ಫೀಚರ್ ಅಂತ ಹೇಳ್ತೀವಿ, ಯೂನಿಟರಿಯಲ್ಲಿ ಹೇಳಲ್ಲ? ಯೂನಿಟರಿಯಲ್ಲಿ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಆಗಿರುತ್ತೆ, ಅವ್ನು ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಕೋಬಹುದು. ಇಲ್ಲಿ ಕಂಪ್ಲೀಟ್ ಆಗಿ ಫ್ಲೆಕ್ಸಿಬಲ್ ಇಲ್ಲ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ನೀನ್ ರಿಜಿಡ್ ಆಗಿರುತ್ತೆ, ಎಲ್ಲ ಅಮೆಂಡ್ಮೆಂಟ್ ಪ್ರೊಸೀಜರ್ ನ ಫಾಲೋ ಮಾಡಿ ನೀನ್ ಚೇಂಜಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಾಟ್ ಟು ರಿಜಿಡ್ ಮತ್ತೆ ನಾಟ್ ಟು ಫ್ಲೆಕ್ಸಿಬಲ್ ಅಂತ ಕರಿತೀವಿ. ಸುಪ್ರೀಮೆಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳ್ಕೊಡಿದೀನಾ? ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಏನಿದೆ ಅದ್ರ ಪ್ರಕಾರನೇ ಹೋಗ್ಬೇಕು. ಇನ್ ಪಾರ್ಲಿಮೆಂಟ್ ಬೇಕಾಬಿಟ್ಟಿ ಚೇಂಜಸ್ ಮಾಡ್ಕೊಳಂಗಿಲ್ಲ. ಮಾಡ್ಕೊಂಡ್ರೆ ಯಾರು ಕಾಪಾಡ್ತಾರೆ? ಓಕೆ. ನೆಕ್ಸ್ಟ್, ಸೆಪರೇಷನ್ ಆಫ್ ಪವರ್ಸ್ ಹೇಳ್ಕೊಡಿದೀನಾ? ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಮತ್ತೆ ಜುಡಿಷಿಯರಿ ಮಧ್ಯ. ಓಕೆ. ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್ ವಿತೌಟ್ ಚೇಂಜಿಂಗ್ ದಿ ಬೇಸಿಕ್ ಸ್ಟ್ರಕ್ಚರ್, ದಟ್ ಈಸ್ ಸಾರ್ಟ್ ಆಫ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಅಮೆಂಡ್ಮೆಂಟ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಇರುತ್ತೆ, ಕೆಲವೊಂದು ಬೇಸಿಕ್ ಸ್ಟ್ರಕ್ಚರ್ಸ್ ಅಂತ. ಅದನ್ನ ಟೈಮ್ ಟು ಟೈಮ್ ಸುಪ್ರೀಂ ಕೋರ್ಟ್ ಹೇಳ್ಕೊಂಡು ಹೋಗ್ತಾ ಇರ್ತದೆ, ಯಾವ್ದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈಗ ರೈಟ್ ಟು ಈಕ್ವಾಲಿಟಿನ ಕಿತ್ತಾಕ್ಬಿಟ್ಟು ನೀವು ಚೇಂಜಸ್ ಮಾಡಂಗಿಲ್ಲ. ಓಕೆನಾ? ರೈಟ್ ಟು ಲೈಫ್ ನ ಆಯ್ತು ನಾನು ಸಿಕ್ದವ್ರು ನೋಡ್ದಾಕ್ತೀನಿ, ನಮ್ ದೇವ್ರಿಗೆ ಅರ್ಕೆ ಕೊಟ್ಬಿಟ್ಟಿದೀನಿ ಕೊಡ್ಬೇಕು, ಹಂಗೆಲ್ಲ ಮಾಡಂಗಿಲ್ಲ.
ಓಕೆನಾ. ಅದನ್ನ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯಾವ್ದು ಅಂತ ಹೇಳ್ಕೊಂಡು ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅವರು. ಅದ್ರ ಪ್ರಕಾರ ನೀನು ಚೇಂಜಸ್ ಏನೇ ಮಾಡುದು ಬೇಸಿಕ್ ಸ್ಟ್ರಕ್ಚರ್ಗೆ ತೊಂದರೆ ಆಗದೆ ಚೇಂಜಸ್ ಮಾಡ್ಬೇಕು. ಓಕೆನಾ. ಇಷ್ಟು ನಮ್ದು ಯೂನಿಟರಿ ಫೀಚರ್ಸ್ ಮತ್ತೆ ಫೆಡರಲ್ ಫೀಚರ್ಸ್ ಎರಡು ಒಟ್ಟಿಗೆ ಏನಂತ ಕರಿತೀವಿ ನಾವು, ಕ್ವಾಸಿ ಫೆಡರಲ್ ಅಂತ ಕರಿತೀವಿ. ಕ್ವಾಸಿ ಫೆಡರಲ್ ಯಾರಿಂದ ಎತ್ಕೊಂಡಿರ್ಬೋದು ಹಂಗಾರೆ ನಾವು? ಹಾ, ಫೆಡರಲ್ ಅಲ್ಲಿಂದ ಬಂದಿದೆ, ಕ್ವಾಸಿ ಫೆಡರಲ್ ಕೆನಡಾಯಿಂದ ಎತ್ಕೊಂಡಿದೀವಿ. ಓಕೆನಾ. ನೇಚರ್ ಆಫ್ ಇಂಡಿಯನ್ ಸ್ಟೇಟ್ ಇದು ನಿಮಗೆ ನಾನು ಹಳೆ ಕ್ಲಾಸ್ ಈ ಮೆಜರ್ಸ್ ಎಲ್ಲ ಕೊಟ್ಟಿಲ್ಲ, ಫಸ್ಟ್ ಕ್ಲಾಸು ತಗೊಳ್ಳಿ ಪರವಾಗಿಲ್ಲ. ಕ್ಲಿಯರ್ ಆಯ್ತಾ? ಅರ್ಥ ಆಗಿದ್ಯಾ? ಅರ್ಥ ಆಗಿದ್ಯಾ? ಶೋರು ಎಷ್ಟು ಜನಕ್ಕೆ ಅರ್ಥ ಆಗಿಲ್ಲ? ಬೈಯಲ್ಲ ಹೇಳ್ರಿ, ಪರವಾಗಿಲ್ಲ. 5 ನಿಮಿಷ ಇದೆ, ಇಷ್ಟೇ ಲಾಸ್ಟು, ಆಗಲ್ಲ ಮುಂದೆ. ಸ್ವಲ್ಪ ಜಾಸ್ತಿ ಬೇಕು, ಅರ್ಧ ಗಂಟೆ ಬೇಕು, ಅದಕ್ಕೆ ನಾಳೆ ಮಾಡ್ತೀನಿ. ಓಕೆನಾ. ಏನಿದು ಅರ್ಥ ಹೇಳಿ ನನ್ಗೆ ಈ ಸ್ಟೇಟ್ಮೆಂಟ್. 7th ಶೆಡ್ಯೂಲ್ ಅರ್ಥ ಆಗಿರುತ್ತೆ. ಪ್ರೊಫೆಸರ್ ಕೆ ಸಿ ವೇರ್ ಅನ್ನೋದು ಅವ್ರು ಬಂತು ಕ್ವಾಸಿ ಫೆಡರಲ್ ಅಂತ ಬರುತ್ತೆ. ಆಮೇಲೆ ಆರ್ಟಿಕಲ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದನ್ನ ಹೇಳುತ್ತೆ. ಅದು ಅರ್ಥ ಆಗಿರ್ಬೇಕಲ್ವಾ? ಅದು ಏನು ಹಂಗಂದ್ರೆ ಆರ್ಟಿಕಲ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟೇಟ್ಸ್ ದಟ್ ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಓಕೆ, ಒಂದು ಜನರಲ್ ನಾಲೆಜ್ ಕ್ವಶನ್ ಕೇಳೋಣ. ಇಂಡಿಯಾನ ವರ್ಡ್ ಹೆಂಗ್ ಬಂತು? ಯಾರೋ ಸಿಂಧು ಅಂತ ಅವ್ರೆ. ಇಂಡಸ್ ಅನ್ನೋದು ವರ್ಡ್ ಹೆಂಗ್ ಬಂತು? ಓಕೆ ಬಿಡ್ರಪ್ಪ, ಆಯ್ತು. ಸ್ವಲ್ಪ ವರ್ಷಗಳ ಹಿಂದೆ ಸಿಂಧು ನಾಗರಿಕತೆನ ನಮ್ದು ಕರಿತಿದ್ದು. ಪರ್ಷಿಯನ್ ಇಂದ ಬಂದವ್ರಿಗೆ ಸಿಂಧು ಅಂತ ಹೇಳಕ್ ಬರ್ತಿರ್ಲಿಲ್ಲ, ಅವ್ರ ಪ್ರೊನೌನ್ಸಿಯೇಷನ್ ಹಿಂದೂ ಅನ್ನಕ್ ಶುರು ಮಾಡ್ಬಿಟ್ರು. ಆ ಹಿಂದೂ ಇದ್ದಿದ್ದು ಹೆಚ್ಚು ಹೋಗಿ ಹಿಂದೂ ಬಂದ್ಬಿಡ್ತು. ಆ ಇಂಡಸ್ ರಿವರ್ ಅಂತ ಅದಕ್ಕೆ ವರ್ಡ್ ಬಂದಿದ್ದು. ಆ ರಿವರ್ಗೆ ಹೆಸರಾಗಿ ಇಂಡಿಯಾ ಕೊಟ್ಟವ್ರೆ. ಓಕೆನಾ. ದಟ್ಸ್ ನಾಟ್ ಅ ನೇಮ್ ಗಿವನ್ ಬೈ ಅಸ್ ಟು ಅವರ್ ಸೆಲ್ಫ್. ಅದಕ್ಕೆ ಭಾರತ್ ಅಂತ ಚೇಂಜ್ ಮಾಡಿ ಅಂತ ಹೇಳ್ತಾ ಇರೋದು ಎಲ್ರು. ಭಾರತ್ ಅನ್ನೋದು ಹೆಸರು ಹೆಂಗ್ ಬಂತಂಗಾರೆ? ಆಯ್ತು, ನಿಮ್ದು ಸ್ಟೇಟ್ ಸಾಂಗ್ ಹೇಳ್ರಿ, ಕರ್ನಾಟಕ ಸ್ಟೇಟ್ ಸಾಂಗು. ಜೈ ಭಾರತ ಜನನಿ ಅಲ್ವಾ? ಯಾರು ಬರ್ದಿರೋದು? ಜೈ ಇಂಡಿಯಾ ಜನನಿ ಅಂತ ಬರ್ತಾರ? ಓಕೆ. ದೇವಸ್ಥಾನಕ್ಕೆ ಅರ್ಚನೆ ಗಿರ್ಚನೆ ಮಾಡಕ್ ಹೋಯ್ತಿರಲ್ವಾ? ಅರ್ಚನೆ ಮಾಡ್ದಾಗ ಕೇಳಿದಿರ ಅವ್ರು ಏನ್ ಹೇಳ್ತಾರೆ ಅಂತ? ಬರದ ವರ್ಷ ಅಂತ ಹೇಳ್ತಾರೆ. ಅವನೇನ್ ಮಂತ್ರ ಹೇಳ್ತಾವನ? ಅವ್ನ್ ಟೈಮು ಡೇಟು ಪ್ಲೇಸ್ ಹೇಳ್ತಾ ಇರ್ತಾನ ಅಷ್ಟೇ. ಓಕೆ, ಅದೇನ್ ಮಂತ್ರ ಗಿಂತ್ರ ಅಲ್ಲ, ಅದು ಸಾಂಸ್ಕ್ರಿಟ್ ಅಲ್ಲಿ ಟೈಮು ಡೇಟು ಪ್ಲೇಸು. ಸೊ ಜಮಾನಿಂದನೂ ನಾವು ಇಂಡಿಯಾ ಅಂತ ನಮ್ ಲಿಟ್ರೇಚರ್ ಅಲ್ಲಿ ಎಲ್ಲೂ ಇಲ್ಲ. ಯು ಗೋ ಟು ಎನಿ ಲಿಟ್ರೇಚರ್, ನೀವು ಕನ್ನಡಕ್ಕೆ ಹೋಗಿ, ಹಿಂದಿಗೆ ಹೋಗಿ, ತಮಿಳ್ಗೆ ಹೋಗಿ, ತೆಲುಗು ಹೋಗಿ ಎಲ್ಲ ಭಾರತ ಅಂತಾನೆ ಬರುತ್ತೆ. ಭಾರತ್ ಅಂತಾರೋ ನಾವು ಭಾರತ ಅಂತ ಹೇಳ್ತೀವಿ ಅಷ್ಟೇ. ಓಕೆನಾ. ನಮ್ದು ಉಚ್ಚಾರಣೆ ಸೂಪರ್ ಆಗಿದೆ, ಅವ್ರದ್ದು ಸುಮಾರಾಗಿದೆ. ಹೌದು, ಸೀರಿಯಸ್ ಆಗಿ ಹೌದು ತಾನೆ. ನಿಮ್ ಹೆಸರು ಅರ್ಧ ಅಕ್ಷರದಲ್ಲಿ ಕರೀತಾರೆ ಲಾಸ್ಟ್ ಅಲ್ಲಿ ಹಿಂದಿಲಿ. ದೇವನಾಗರಿ ಸ್ಕ್ರಿಪ್ಟ್, ಹಿಂದಿಗೆ ಸ್ಕ್ರಿಪ್ಟ್ ಇಲ್ಲ, ದೇವನಾಗರಿ ಸ್ಕ್ರಿಪ್ಟ್ ಅಲ್ಲಿ ಬರೀತಾರ ಅವರು. ಓಕೆನಾ. ಸೊ ದಟ್ಸ್ ಒನ್ ಆಫ್ ದಿ ರೀಸನ್ಸ್ ನೀವು ಭಾರತ್ ಅಂತ ಚೇಂಜ್ ಮಾಡಿ ಅಂತ ಹೇಳಿದ್ರು. ಆ ಚೇಂಜ್ ಮಾಡೋ ಪ್ರೊಸೀಜರ್ ಆರ್ಟಿಕಲ್ 1, 2, 3, 4 ಅಲ್ಲಿ ನೀವು ಓದ್ಕೋಬೇಕು. ಅದೇ ಕರೆಂಟ್ ಅಫೇರ್ಸ್ ಹೇಳಕ್ ಬಂದೆ ಅಷ್ಟೇ, ನೀನಿಲ್ಲ. ಆರ್ಟಿಕಲ್ 1 ಬಿಡಿ ಹೋಗ್ಲಿ, 2, 3, 4 ಅಲ್ಲಿ ನೀವು ಓದ್ಕೋಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕೇರಳನ ಕೇರಳಂ ಮಾಡಿ ಅಂತ ಹೇಳಿದ್ರು ರೀಸೆಂಟ್ ಆಗಿ ಒಂದು 6 months ಅಲ್ಲಿ. ಅದಕ್ಕೆ ಅಮೆಂಡ್ಮೆಂಟ್ ಪ್ರೊಸೀಜರ್ ಇದಕ್ಕೆ, ಸ್ಟೇಟ್ ನ ಹೆಸರು ಚೇಂಜಸ್ ಮಾಡಕ್ಕೆ. ಆರ್ಟಿಕಲ್ 2, 3, 4 ಅಲ್ಲಿ ಇರುತ್ತದು. ನಾನು ಹೇಳ್ತೀನಿ ಆ ಟೈಮ್ಗೆ, ಓದ್ಕೊಳ್ಳಿ. ಓಕೆನಾ. ಕ್ಲಾರಿಟಿ ಬಂತಾ? ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಇದೆ. ನೆಕ್ಸ್ಟ್, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆಲ್ಸೋ ಡಿಸ್ಕ್ರೈಬ್ಸ್ ಇಟ್ ಇಸ್ ಅ ಫೆಡರಲ್ ಸ್ಟ್ರಕ್ಚರ್ ವಿತ್ ಅ ಸ್ಟ್ರಾಂಗ್ ಬಯಾಸ್ ಟುವರ್ಡ್ಸ್ ಸೆಂಟರ್ ಅಂತಿದೆ. ಸ್ಟ್ರಾಂಗ್ ಬಯಾಸ್ ಟುವರ್ಡ್ಸ್ ಸೆಂಟರ್ ಏನ್ ಅರ್ಥ? ಅದೇ ಚಿಕ್ಕ ವಯಸ್ಸಲ್ಲಿ ಪಾರ್ಶಿಯಾಲಿಟಿ ಮಾಡ್ತಾವ್ರೆ ಅಂತ. ಓಕೆ ನೋಡಿ, ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನ್ಯಾಷನಲ್ ಎಮರ್ಜೆನ್ಸಿ ಬಂದ್ರೆ ಸ್ಟೇಟ್ಸ್ಗೆ ಪವರ್ ಕಮ್ಮಿ ಆಗುತ್ತೆ, ಸೆಂಟರ್ ಫುಲ್ ಪವರ್ ಆಗುತ್ತೆ ಜಾಸ್ತಿ ಅಂತ ಹೇಳಿದೆ. ಅದೇ ತರ ಪ್ರೆಸಿಡೆನ್ಷಿಯಲ್ ರೂಲ್ ಬಂದ್ರೆ ಅಥವಾ ಸ್ಟೇಟ್ ಎಮರ್ಜೆನ್ಸಿ ಬಂತಂದ್ರೆ ಸೆಂಟರ್ ಸ್ಟ್ರಾಂಗ್ ಆಗ್ಬಿಡ್ತಾರೆ. ಅವ್ರು ರೂಲ್ಸ್ ಮಾಡಕ್ ಶುರು ಮಾಡ್ಬಿಡ್ತಾರೆ ಸೆಂಟ್ರಲ್ ಸಬ್ಜೆಕ್ಟ್ಸ್ಗೂ, ಅಂದ್ರೆ ಸ್ಟೇಟ್ ಸಬ್ಜೆಕ್ಟ್ಸ್ಗೂ. ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಹಾಳಾಗೋಯ್ತು ಕರ್ನಾಟಕದಲ್ಲಿ, ಯಾರಿಗೂ ಮೆಜಾರಿಟಿ ಇಲ್ಲ, ಯಾರಿಗೂ ಎಲೆಕ್ಷನ್ ಅಲ್ಲಿ ಸರಿಯಾಗಿ ಮೆಜಾರಿಟಿ ಸಿಗ್ಲಿಲ್ಲ. ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡ್ತಾರೆ ಒಂದು 6 ತಿಂಗಳು ಅಂತ ಅನ್ಕೋಣ. ಆ 6 ತಿಂಗಳಲ್ಲಿ ಯಾರು ರೂಲ್ಸ್ ಮಾಡ್ತಾರೆ ಗೊತ್ತಾಯ್ತಾ? ಸ್ಟ್ರಾಂಗ್ ಬಯಾಸ್ ಟುವರ್ಡ್ಸ್ ಸೆಂಟರ್. ಅರ್ಥ ಆಯ್ತಾ ಈಗ? ತಮಿಳ್ನಾಡವ್ರು ಮಾಡಲ್ಲ ನಮ್ಗೆ ರೂಲ್ಸ್, ಸೆಂಟರ್ ಅವ್ರು ಮಾಡ್ತಾರೆ. ಓಕೆನಾ. ಸ್ಟ್ರಾಂಗ್ ಬಯಾಸ್ ಟುವರ್ಡ್ಸ್ ಸೆಂಟರ್ ಅಂದ್ರೆ ಅದೇ ಅರ್ಥ. ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಅವರೇ ಜಾಸ್ತಿ ಕಿತ್ತಾಡಿದ್ರು ಸೆಂಟರ್ ಅವ್ರದ್ದು ಉಳಿಯತ್ತಾ?
ಸ್ಟೇಟ್ ಮತ್ತೆ ಸೆಂಟ್ರಲ್ ರೂಲ್ಸ್ ಮಾಡ್ಬೇಕಾದ್ರೆ ಕಿತ್ತಾಡಿದ್ರೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರೋ ಸಬ್ಜೆಕ್ಟ್ಸ್ಗೆ ಯಾರ್ದು ಉಳಿಯುತ್ತೆ? ಸೆಂಟ್ರಲ್ ಗೌರ್ಮೆಂಟ್. ಅದಕ್ಕೆ ಸ್ಟ್ರಾಂಗ್ ಬಯಾಸ್ ಟುವರ್ಡ್ ಸೆಂಟರ್ ಅಂತ. ಕ್ಲಾರಿಟಿ ಬಂತಾ ಇಲ್ಲ? ಆಯ್ತು ಸಾಕು ಇವತ್ತು ನೋಡ್ಕೊಂಡ್ಬಿಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ಯೂನಿಯನ್ ಲಿಸ್ಟ್ ಅಲ್ಲಿ ಏನೇನಿದೆ? ಡಿಫೆನ್ಸ್, ಬ್ಯಾಂಕಿಂಗ್, ಕರೆನ್ಸಿ, ಫಾರಿನ್ ಅಫೇರ್ಸ್ ಮತ್ತೆ ಕಮ್ಯುನಿಕೇಶನ್. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಪೊಲೀಸು, ಟ್ರೇಡು ಮತ್ತೆ ಇರಿಗೇಷನ್, ಅಗ್ರಿಕಲ್ಚರ್ ಅಲ್ಲಿ ಇದೆ. ಓಕೆನಾ? ಲ್ಯಾಂಡ್ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಎಜುಕೇಶನ್, ಫಾರೆಸ್ಟ್, ಟ್ರೇಡು, ಮ್ಯಾರೇಜ್, ಅಡಾಪ್ಷನ್ ಮತ್ತೆ ಸಕ್ಸೆಷನ್. ಎಲ್ಲಿ ಬಂತು ನೋಡಿ ಇಲ್ಲಿ. ಮ್ಯಾರೇಜು, ಅಡಾಪ್ಷನ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಇದೇ ಇರೋದು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಎಲ್ಲರಿಗೂ ಸೇಮ್ ಇರುತ್ತೆ ಅಲ್ಲ, ಇದ್ರಲ್ಲೇ ಲಾಸ್ ಮಾಡೋದವ್ರು, ಬೇರೆ ಎದ್ರಲ್ಲೂ ಮಾಡಲ್ಲ ಜಾಸ್ತಿ. ಸಕ್ಸೆಷನ್ ಅಂದ್ರೆ ಆಸ್ತಿ. ಆಯ್ತು. ಅಡಾಪ್ಷನ್ ಅಂದ್ರೆ ಒಬ್ಬ. ನೆಕ್ಸ್ಟ್ ಮ್ಯಾರೇಜ್ ಅಂದ್ರೆ ಅದು ಯಾರ ಲಿಸ್ಟ್ ಅಲ್ಲಿ ಇದೆ? ಮೋದಿಗೆ ಮದುವೆನೇ ಆಗಿಲ್ಲ ಪಾಪ ಅಲ್ವಾ? ಇರ್ಲಿ ಬಿಡಿ, ಅದು ರೂಲ್ಸ್ ಅವ್ರೊಬ್ರೇ ಮಾಡ್ತಾರಾ? ಇಲ್ಲ, ಎಲ್ಲರೂ ಸೇರ್ಕೊಂಡು ಮಾಡೋದು ರೂಲ್ಸ್. ನಾವು ಸುಮ್ಮನೆ ಕಾಮಿಡಿಗೆ ಹೇಳಿದಷ್ಟೇ. ರೈಟ್, ಅರ್ಥ ಆಗಿದೆಯಾ ಇಷ್ಟು? ಫೆಡರಲಿಸಮ್ ಹೋಗಿರ್ಬೇಕು ತಲೆಗೆ ಇಷ್ಟೊತ್ತಿಗೆ. ಓಕೆನಾ? ಆಯ್ತಾ? ಫೋಟೋ ಆಯ್ತಾ? ಜಾಸ್ತಿ ಇದೆ, ಮಾಡಬೇಕಾಗಿತ್ತು. ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಆರ್ಟಿಕಲ್ 370 ತೆಗ್ದಿರೋ ಪ್ರೊಸೀಜರ್ ಯಾರಾದ್ರೂ ಹೇಳ್ತೀರಾ? ಆರ್ಟಿಕಲ್ 370ನ ಹೆಂಗೆ ತೆಗೆದ್ರು? ಆಯ್ತು. ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾರು ಮಾಡ್ತಾರೆ? ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾರು ಮಾಡ್ತಾರೆ? ಸುಪ್ರೀಂ ಕೋರ್ಟ್. ಇಲ್ಲ, ನಿನ್ನೆ ಎಲ್ಲ ಅದನ್ನೇ ಹೇಳಿದ್ರಲ್ಲೋ. ಓಕೆ, ದ ಪವರ್ ಆಫ್ ಇದು ಲಾಸ್ಟ್ ಬಂತು. ಇರಪ್ಪ ಬಿಡಲ್ಲ, 10 ನಿಮಿಷ. ಅದಕ್ಕೆ ಹೇಳಿದ್ದು ಮೊದ್ಲೇನೆ ಲೇಟ್ ಆಗ್ಬಿಡ್ತೀನಿ ಅಂತ ಈಗಾಗಲೇ ಪ್ಯಾಕ್ ಮಾಡ್ತಾವ್ರೆ. ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ನಾರ್ಮಲ್ ರೂಲ್ಸ್ ಅಪ್ಲಿಕಬಲ್ ಟು ಇಂಟರ್ಪ್ರಿಟೇಷನ್ ಆಫ್ ಲಾಸ್ ಆರ್ ಈಕ್ವಲಿ ವ್ಯಾಲಿಡ್ ಇನ್ ದಿ ಫೀಲ್ಡ್ ಆಫ್ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್. ಇದೆ ಇಂಟರ್ಪ್ರಿಟೇಷನ್ ಕ್ಲಾಸ್ ಆರ್ಟಿಕಲ್ 367. ಇದು ತುಂಬಾ ಇಂಪಾರ್ಟೆಂಟ್. ಆರ್ಟಿಕಲ್ 370ನ ಕಿತ್ತಾಕ್ಬೇಕಂದ್ರೆ ಆರ್ಟಿಕಲ್ 367ಗೆ ಅಮೆಂಡ್ಮೆಂಟ್ ಮಾಡ್ತಾರೆ. ಫಸ್ಟ್ ಅಮೆಂಡ್ಮೆಂಟ್ ಮಾಡಾದ್ಮೇಲೆ ಆರ್ಟಿಕಲ್ 370ನ ಕಿತ್ತಾಕ್ತಾರೆ. ಅಲ್ಲಿ ಬಂದ್ಮೇಲೆ ಹೇಳ್ತೀನಿ ಅಮೆಂಡ್ಮೆಂಟ್ ಪ್ರೊಸೀಜರ್. ಅದೇ ಎಕ್ಸಾಂಪಲ್ ಹೇಳ್ಕೊಡ್ತೀನಿ. clarifies that the general clauses action applies to the interpretation of provisions of the constitution. Article 367 of the constitution serves as the interpretation clause of the constitution. Is important. ಯಾವ ಆರ್ಟಿಕಲ್? 367. ಹೆಂಗ್ ನೆನಪಿಟ್ಕೋಬಹುದು? ಗೊತ್ತಿಲ್ಲ, ನೀವೇನೋ ನೋಡ್ಕೊಳ್ರಪ್ಪ. ಹಿಂಗಾದ್ರೂ ಒಂದು, ಯಾಕಂದ್ರೆ ಬಯಟ್ ಮಾಡಿದ್ರೆ ಏನಾದ್ರು ಮಿಸ್ ಆಗ್ಬಿಟ್ಟಾತು, ಏನಾದ್ರು ನೋಡ್ಕೊಂಡು ನೆನಪಿಟ್ಕೊಳ್ಳಿ. ಅದೇ ಬಸ್ ನಂಬರ್ ಅಥವಾ ಏನೋ ನೋಡ್ಕೊಳ್ಳಿ. ಇಟ್ ಪ್ರೊವೈಡ್ಸ್ ಗೈಡೆನ್ಸ್ ಆನ್ ದಿ ಇಂಟರ್ಪ್ರಿಟೇಷನ್ ಆಫ್, ಅಂದ್ರೆ ಇರೋ ಲಾಸ್ ನ ನಾನು ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋ ಕ್ಲಾಸಸ್ ಎಲ್ಲಿರುತ್ತೆ? ಆರ್ಟಿಕಲ್ 367 ಅಲ್ಲಿ ಇರುತ್ತೆ. ಓಕೆನಾ? ರೈಟ್. ಬಟ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಎ ಫಂಡಮೆಂಟಲ್ ಅಂಡ್ ಸುಪ್ರೀಂ ಲಾ ವಿಚ್ ಕ್ರಿಯೇಟ್ಸ್ ದಿ ಲೆಜಿಸ್ಲೇಚರ್ ಅಂಡ್ ಅಂಡರ್ ವಿಚ್ ದಿ ಲಾಸ್ ಆಫ್ ದಿ ಲ್ಯಾಂಡ್ ಆರ್ ಟು ಬಿ ಎನಾಕ್ಟೆಡ್. ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಅದ್ರ ಅಂಡರ್ ಫಂಡಮೆಂಟಲ್ ರೈಟ್ಸ್ ಏನೇನ್ ಇರಬೇಕು, ಏನೇನ್ ಫಾರ್ಮ್ ಆಗ್ಬೇಕು ಅನ್ನೋ ರೂಲ್ಸ್ ಅಂಡ್ ಪ್ರೊಸೀಜರ್ ಅದರಲ್ಲೇ ಕೊಟ್ಟಿರ್ತಾರೆ. ಆ ಕೊಟ್ಟಿರೋದನ್ನ ಇಂಟರ್ಪ್ರಿಟ್ ಮಾಡೋ ಸ್ಟೈಲ್ ಹೆಂಗಿರ್ಬೇಕು ಆರ್ಟಿಕಲ್ 367 ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಜಮ್ಮು ಕಾಶ್ಮೀರಲ್ಲಿ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ ಅಸೆಂಬ್ಲಿ ಅಂತ ಇರ್ಲಿಲ್ಲ, ಅಸೆಂಬ್ಲಿ ಅಂತ ಮಾತ್ರ ಇತ್ತು. ನೀವು ಅಸೆಂಬ್ಲಿ ಅಂದ್ರೆ ಜನರಲ್, ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾ ತರ ಅನ್ಕೊಳಕ್ ಆಗಲ್ಲ. ಅದನ್ನ ಚೇಂಜಸ್ ಮಾಡ್ತಾರೆ, ಅದನ್ನ ಸ್ಟೇಟ್ ಅಸೆಂಬ್ಲಿ ಅಂತ ಓದ್ಬೇಕು ಅಂತ. ಸ್ಟೇಟ್ ಅಸೆಂಬ್ಲಿ ಅಂತ ಓದಿದ್ರೆ ಸೆಂಟರ್ಗೆ ಪವರ್ ಸಿಗುತ್ತೆ ಅದ್ರ ಮೇಲ್ಗಡೆ ಲಾಸ್ ಮಾಡಕ್ಕೆ. ಆ ಸ್ಟೇಟ್ ಅಸೆಂಬ್ಲಿ ಅನ್ನೋ ವರ್ಡ್ ಮಿಸ್ ಆಗಿತ್ತು ಜಮ್ಮು ಕಾಶ್ಮೀರಲ್ಲಿ. ಆ ಸ್ಟೇಟ್ ಅಸೆಂಬ್ಲಿ ಅಂತ ಫಸ್ಟ್ ಅಮೆಂಡ್ಮೆಂಟ್ ಮಾಡ್ತಾರೆ, ಆ ಸ್ಟೇಟ್ ಅಸೆಂಬ್ಲಿನ ಪಾಸ್ ಮಾಡ್ತಾರೆ ಅನ್ನೋ ವರ್ಡ್ ನ ಚೇಂಜಸ್ ಮಾಡಿದೀವಿ ಅಂತ. ಎರಡರಲ್ಲೂ ಹೌಸ್ ಅಲ್ಲೂ ಪಾಸ್ ಆಗುತ್ತೆ. ಆರ್ಟಿಕಲ್ 369 ಕಿತ್ತಾಕ್ಬಿಟ್ಟ ತಕ್ಷಣ. ಓಕೆನಾ? ಇದು ಪ್ರೊಸೀಜರ್. ಅದು ಇವಾಗ ಅರ್ಥ ಆಗಲ್ಲ, ಮುಂದೆ ಅಮೆಂಡ್ಮೆಂಟ್ ಮಾಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಹೇಳ್ತೀನಿ. ಓಕೆನಾ? ಅದೇ ತರ ಇಂಟರ್ಪ್ರಿಟೇಷನ್ ಮಾಡ್ಬೇಕಾಗುತ್ತೆ. ಸುಮ್ನೆ ನಿನ್ಗೆ ಅನ್ಸ್ದಂಗೆ ಇಂಟರ್ಪ್ರಿಟೇಟ್ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಜಡ್ಜಸ್ 5 ಜನ ಕೂತಿರ್ತಾರೆ, 7 ಜನ ಕೂತಿರ್ತಾರೆ. ಆ 7 ಜನ ಹೆಂಗ್ ಬೇಕೋ ಇಂಟರ್ಪ್ರಿಟ್ ಮಾಡ್ಬಿಡಂಗಿಲ್ಲ. ಆ ಇಂಟರ್ಪ್ರಿಟ್ ಮಾಡಕ್ಕೆ ಕ್ಲಾಸ್ ಇದೆ. ಆ ಕ್ಲಾಸ್ ಆರ್ಟಿಕಲ್ 367 ಅಲ್ಲಿ ಒಂದಿಷ್ಟು ಉದ್ದ ಇದೆ, ಇಂಟರ್ಪ್ರಿಟೇಷನ್ ಹೆಂಗ್ ಮಾಡ್ಬೇಕಂತ. ಅದನ್ನ ಫಾಲೋ ಮಾಡ್ಕೊಂಡು ನೀವು ಇಂಟರ್ಪ್ರಿಟೇಷನ್ ಮಾಡಿ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂತ ನೀವು ಫೈನಲ್ ಡಿಸಿಷನ್ ಬರಬೇಕಾಗುತ್ತೆ. ಅರ್ಥ ಆಗಿದ್ಯಾ? 367 ಬಂದಿಲ್ಲ ಕ್ವಶನ್, ನೋಡ್ಕೊಳ್ಳಿ. ಲಿಬರಲ್ ಇಂಟರ್ಪ್ರಿಟೇಷನ್ ಬೇಡ ನಿಮ್ಗೆ. ಓಕೆ. ದ ಪವರ್ ಟು ಇಂಟರ್ಪ್ರಿಟ್ ದ ಕಾನ್ಸ್ಟಿಟ್ಯೂಷನ್ ಇಸ್ ವಿತ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹೇಳಿದಿನಲ್ವಾ, ಹೈಯೆಸ್ಟ್ ಇಂಟರ್ಪ್ರಿಟೇಷನ್ ಇವರೇ ಮಾಡೋದು. ಓಕೆನಾ? ಗಾರ್ಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾರು? ಓಕೆ, ಇದು ಕ್ವಶನ್ ನಿಮ್ಗೆ. ಇದಾದ್ಮೇಲೆ ಹೊರಡಿ ಹೇಳ್ಬಿಟ್ಟು. ಆನ್ಲೈನ್ ಆನ್ಸರ್ ಮಾಡ್ತೀರಾ? ನೋಡಿ ಚಾಟ್ ನೋಡಿದ್ರಿ, ಚಾಟ್ ನೋಡಿ.
ಆನ್ಲೈನ್ ಆನ್ಸರ್ ಮಾಡ್ತೀರಾ ಆ ಕ್ವಶನ್ಗೆ? ಅನುಷಾ, ಕಿಂಗ್ ಭಾರತ ಯೂನಿಫೈಡ್ ಇಂಡಿಯಾ, ರೈಟ್. ಆನ್ಲೈನ್ ಆನ್ಸರ್ ಕೊಡಿ ಆ ಕ್ವಶನ್ಗೆ. ಗೂಗಲ್ ಮಾಡಂಗಿಲ್ಲ, ಇವಾಗ ಮಾಡಂಗಿಲ್ಲ, ಬೇರೆದಕ್ಕೆ ಮಾಡಿ. ನಾನು ಹೇಳಿದ್ಮೇಲೆ ಮಾಡಿ. ಹೇಳಿದ್ರಾ ಯಾರಾದ್ರು? ಅಪ್ಪ ಗೂಗಲ್ ಸಿಕ್ಕಾಪಟ್ಟೆ ಫಾಸ್ಟ್ ಐತೆ, 3-4 ಜನ ಒಟ್ಟಿಗೆ ಆನ್ಸರ್ ಕೊಟ್ಬಿಟ್ಟವ್ರೆ. ಓಕೆ, ಈಗ ಗೂಗಲ್ ಮಾಡಿ ಮಾಡಿ ಮಾಡಿ. ಯಾಕೆ ಅಂಬೇಡ್ಕರ್ ಅಂತ ಬಂತು ಆನ್ಸರು? ಅವ್ರು ಇರೋ ಚಾರ್ಮ್ಗೆ ಇವರೆಲ್ಲ ಬೇರೆಯವರು ಅವ್ರ ಶಾಡೋ ಅಂಡರ್ ಇದಾರ, ಆಯ್ತಾ? ನೀವು ಜನರಲ್ ಆಗಿ ಅವ್ರ ಹೆಸರು ಹೇಳ್ತೀರಾ, ಅದ್ BN ರಾವ್ ಅದು. ಓಕೆನಾ? ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಟು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಬರುತ್ತೆ, ಡ್ರಾಫ್ಟಿಂಗ್ ಮಾಡಿದಾಗ ಅವರೇ ಡ್ರಾಫ್ಟ್ ಮಾಡಿರೋದು. ಮುಖ ನೋಡ್ಕೊಂಡ್ಬಿಡಿ ಚೆನ್ನಾಗಿ, ಇವರೇ BN ರಾವ್. ಹಿಸ್ಟ್ರಿನಲ್ಲಿ ನೀವು ಮಿಸ್ ಮಾಡೋದು ಏನಕ್ಕೆ ಪ್ರತಿಸಲಿ ಜ್ಞಾಪಕ ಬರಲ್ಲ ಅಂದ್ರೆ ನೀವು ಮುಖ ನೋಡಿರಲ್ಲ ಅವ್ರದ್ದು. ಮುಖ ನೋಡ್ಬಿಟ್ಟು ಓದ್ಕೊಂಡೋಗಿ ಚೆನ್ನಾಗಿ ಜ್ಞಾಪಕ ಇರುತ್ತೆ, ಫೋಟೋಸ್ ನೋಡ್ಕೊಂಡು. ಸೀರಿಯಸ್ ಆಗಿ ನೀವು ಗಾಂಧಿ ಅಂದ್ರೆ ಜ್ಞಾಪಕ ಬರುತ್ತೆ, ಭಗತ್ ಸಿಂಗ್ ಅಂದ್ರೆ ಜ್ಞಾಪಕ ಬರುತ್ತೆ, ಲಾಲ್ ಬಾಲ್ ಪಾಲ್ ಅಂದ್ರೆ ಒಂದ್ ಕೆಲವ್ರು ಜ್ಞಾಪಕ ಬರುತ್ತೆ. ಓಕೆನಾ? ಭಗತ್ ಸಿಂಗ್ ಆದ್ರೆ ಗೊತ್ತಾಗುತ್ತೆ, ಇನ್ಯಾರು ಒಂದಿಬ್ರು ಹೇಳ್ತೀನಿ. ಪ್ರೀತಿ ಇಲ್ಲದ ಒಡೆದಾರ ಅಂದ್ರೆ ಜ್ಞಾಪಕ ಬರತ್ತಾ? ಯಾರವರು? ಗೊತ್ತೇ ಇಲ್ಲ ನೋಡ್ರಿ, ಮುಖ ನೋಡಿ ಗೊತ್ತಾಗತ್ತೆ. ಕ್ವಶನ್ ಬರುತ್ತೆ, ಒಂದ್ ಕ್ವಶನ್ ಮಾಡರ್ನ್ ಹಿಸ್ಟ್ರಿ ಬರ್ಬೋದು. ಕಾಂಟ್ರಿಬ್ಯೂಷನ್ ಆಫ್ ವುಮೆನ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್ 10 ಮಾರ್ಕ್ಸ್ ಕೇಳ್ಬಿಡ್ತಾರೆ. ನೀವು ಅವಾಗ ಹೆಂಗ್ ಬರಿಬೇಕು ಆನ್ಸರ್ ಅಂತಂದ್ರೆ, ನೀವು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ, ಗುಜರಾತ್ ಇಂದ ಆಂಧ್ರ ಪ್ರದೇಶ್ ಕವರ್ ಮಾಡ್ಬೇಕು 4-5 ಜನದ ಹೆಸರನ್ನ. ಅರ್ಥ ಆಗಿದೆಯಲ್ವಾ? ಕರ್ನಾಟಕದಲ್ಲಿ ಹೇಳ್ರಿ. ಹಾ ಹಾ ಗೊತ್ತಿಲ್ವೇನ್ರು? ರಾಣಿ ಚೆನ್ನಮ್ಮನ? ಕಿತ್ತೂರು ರಾಣಿ ಚೆನ್ನಮ್ಮನ ಒಂದೇನಾ? ಆಮೇಲೆ ಓಕೆ ರೈಟ್. ನೆಕ್ಸ್ಟ್ ಬೇರೆ ಯಾವ್ದಾದ್ರು 4-5 ಹೆಸರು ಹೇಳಿ, ಅಟ್ಲೀಸ್ಟ್ ಸ್ಟೇಟ್ ಆದ್ರೂ ಬೇಡ, ಯಾವ್ದಾದ್ರು ಹೇಳಿ. ಬಿಟ್ಟು ಹೇಳ್ರು ಬೇರೆದು. ಹಾ ಹೇಳಿ ಹೇಳಿ. ಜಯಲಲಿತಾ ಬ್ರಿಟಿಷ್ ವಿರುದ್ಧ ಯಾವಾಗ ಹೊರದಾಡಿದ್ರು? ಓಕೆ ನೋಡಿ, ಈ ತರ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಪ್ರೀತಿಲತಾ ಒಡೆದಾರ್ ಅನ್ನೋದು ಎಕ್ಸಲೆಂಟ್ ನೇಮ್, ಆಯ್ತಾ? ಡಕಾಯಿಟಿ ಆಗತ್ತೆ ಒಂದ್ ಕಡೆ, ಆಮೇಲೆ ಭಗತ್ ಸಿಂಗ್ಗೆ ಒಬ್ರು ಹೆಲ್ಪ್ ಮಾಡ್ತಾರೆ, ನೋಡೋಣ ಹೇಳಿ ಹೆಸರು. ಆಮೇಲೆ ಒಬ್ರು ಹೆಲ್ಪ್ ಮಾಡ್ತಾರೆ, ಔಸ್ಕೊಂಡ್ಬಿಡ್ತಾವ ನೋಡೋಗ್ಬಿಟ್ಟು, ಅವ್ರನ್ನೇ ಮದುವೆ ಮಾಡ್ಕೊಂತಾನ ಆಮೇಲೆ ಅವನು. ಓಕೆನಾ? ನೋಡಿ, ಈ ತರ ಹೆಸರುಗಳು ಎತ್ಕೋಬೇಕು, ನಾನು ಹೇಳಲ್ಲಪ್ಪ, ಮಾಡರ್ನ್ ಹಿಸ್ಟ್ರಿ ಅಲ್ಲ ನನ್ನ ಕ್ಲಾಸ್. ನೋಡಿ, ನೀವು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬರೋದು ಅಥವಾ ಹಬ್ಬಕ್ಕ ಬರೆಯೋದು ಇದೆಲ್ಲ ಜನರಲ್ ಆಗ್ಬಿಡುತ್ತೆ. ನೀವು ತೆಗಿಬೇಕು ಆಚೆ ಕಡೆ ಬೇರೆ ಬೇರೆ ಹೆಸರು. ನಾರ್ತ್ ಈಸ್ಟ್ ಅಲ್ಲಿ ಕ್ವಶನ್ ಕೇಳಿಲ್ಲ, ಫ್ರೀಡಮ್ ಫೈಟರ್ಸ್ ಫ್ರಮ್ ನಾರ್ತ್ ಈಸ್ಟ್ 7-8 ಹೆಸರು, 10-12 ಹೆಸರು ಏನೋ ಇದೆ. ಆ 12 ಹೆಸರು ದಯವಿಟ್ಟು ಗೂಗಲ್ ಮಾಡಿ ನಾವು ಓದ್ಕೊಳ್ಳಿ.